ಸಹೃದಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇದೊಂಥರ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆದಂಗೆ ಆಗಿದೆ. ಭಾಳ ಫಾಸ್ಟ್ ಏನು ಹೋಗೋದಿಲ್ಲ, ಸ್ಟಾಪ್ ಕಮ್ಮಿ ಅಷ್ಟೇ. ಹೀಗಾಗಿ ನಾನು ಒಂದೇ ಭಾರತ್ ಮೋಡ್ನಾಗಿರೋದ್ರಿಂದ ಬಹಳಷ್ಟು ಮಿಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ನಿನ್ನೆ ದಿವಸ ನೋಡಿದ್ವಿ, ಆ ಹುಣಸೆ ಬೀಜದ್ದು ನೋಡಿದ್ವಿ. ನಿನ್ನೆ ಹುಣಸೆ ಬೀಜ ಕೊಟ್ಟಾಗ ಅಪ್ಪನ ಸಾಲ ಎಲ್ಲ ತೀರು ಹೋಯಿತು ಅಂತ. ಅದಕ್ಕಿಂತ ಮುಖ್ಯವಾಗಿ ಶ್ರೀಮಂತನ ಮನಸ್ಸಲ್ಲಾದಂಥ ಬದಲಾವಣೆ. ಅವನು ಹೇಳ್ತಾನೆ, ಹುಣಸೆ ಬೀಜ ನನ್ನ ಜೀವನ ಬದಲಾಯಿಸ್ಬಿಡ್ತು, ಅಂಟ್ಕೋಬಾರ್ದು ಜೀವನಕ್ಕಂತ ತೋರಿಸ್ಬಿಡ್ತು. ಹುಣಸೆ ಹಣ್ಣಿನೊಳಗಿದ್ದಂಥ ಬೀಜ ಹುಣಸೆ ಹಣ್ಣು ಹಿಡ್ಕೊಳ್ಳಿಲ್ಲ, ಅದು ಹುಣಸೆ ಇಲ್ಲ, ಅದಕ್ಕೆ ಹುಳಿ ಇಲ್ಲ, ಅದು ಹಾಗೆ ನಾನು ಬದುಕಬೇಕು ಅನಿಸಿದ್ದು. ಆ ನಿಡಿಯೂರಲ್ಲಿ ನಡಿಲಾಯರ್ ಬಂಧುಗಳ ಮನೇಲಿ ಒಂದು ಮದುವೆ ಇತ್ತಂತೆ. ಮದುವೆಗೆ ಅಪ್ಪ ಅಮ್ಮ ಈ ಪುಟ್ಟ ವಾಸುದೇವರನ್ನು ಕರ್ಕೊಂಡು ಹೋಗಿದ್ದಾರೆ. ಸುಮಾರು 3 ವರ್ಷ ಇರಬೇಕು ಆ ಹುಡುಗನಿಗೆ. ಅವಾಗ ಮದುವೆಯಲ್ಲಿ ಸುಮಾರು ಜನ, ಗದ್ದಲ. ಮಗು ಅಮ್ಮನ ಕೈಯಿಂದ ಜಾರ್ಕೊಂಡ, ಎಲ್ಲೋ ಮರೆಯಾದ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಒಂದು 10 ನಿಮಿಷ ಸಂಭ್ರಮದಲ್ಲಿ ಅಪ್ಪ ಅಮ್ಮ ಮರೆತಿದ್ರು ಹುಡುಗನ. ನಂತರ ಎಲ್ಲಿ ಹೋದ, ಹುಡುಕಿ ಎಲ್ಲ ಆಯಿತು, ಎಲ್ಲೂ ಸಿಗಲಿಲ್ಲ. ಊರಲ್ಲಿ ಹುಡುಕಿದ್ದು, ಒಂದು ದೊಡ್ಡ ಊರೇನಲ್ಲ ಅದು, ಎಲ್ಲೂ ಕಾಣಿಸ್ಲೇ ಇಲ್ಲ ಹುಡುಗ. ಇನ್ನೇನು ಮಾಡೋದು, ಎಲ್ಲೂ ಊರಲ್ಲೇ ಇಲ್ಲ ಹುಡುಗ. 3 ವರ್ಷ ಹುಡುಗ. ಯಾರು ಎತ್ಕೊಂಡು ಹೋದರು? ಅವ್ರಿಗಿರೋದು ಶರಣಾಗಿರೋದು ಅನಂತೇಶ್ವರ ಒಬ್ಬರಿಗೇನೆ. ಅವರಂದ್ರು ಅನಂತೇಶ್ವರಿಗೆ ಹೋಗಿ ಶರಣಾಗಿಬಿಡೋಣಂತೆ, ನಮ್ಮ ಹುಡುಗ ಎಲ್ಲಿದ್ದಾನೋ ಕಾಪಾಡಪ್ಪ ನೀನು ಅಂತ ಕೇಳ್ಕೋಬೇಕು ಅಂತ. ನೀವು ಕಲ್ಪನೆ ಮಾಡಬೇಕು, 16 ಮೈಲಿ ದೂರ ಆ ನಡಿಲೂರಿಂದ ಬರಬೇಕಾದ್ರೆ, ಉಡುಪಿಗೆ ಬರಬೇಕಾದ್ರೆ ಅಪ್ಪ ಅಮ್ಮ ಇಬ್ಬರು ಗಾಬರಿ. ಅನಂತೇಶ್ವರ ನಮಸ್ಕಾರ ಮಾಡೋಕ್ಕೆ ಬಂದರೆ ಹುಡುಗ ಅಲ್ಲಿ ಕೂತಿದ್ದ, ನಮಸ್ಕಾರ ಮಾಡ್ತಾ ಕೂತಿದ್ದಾನೆ. 3 ವರ್ಷ ಹುಡುಗ. 16 ಮೈಲಿ ಹೆಂಗೆ ನಡ್ಕೊಂಬಂದ? ನೀವು ಒಬ್ಬನೇ ಹೆಂಗೆ ಬಂದೆವು ಅಂತ ಕೇಳಿದ್ರಂಥವ್ರು. ನಾವು ಒಬ್ಬನೇ ಎಲ್ಲಿದ್ದೆ, ದೇವ್ರು ನನ್ನ ಜೋಡಿ ಇದ್ನಲ್ಲ ಅನ್ನಂತ. ಇದು ಎಷ್ಟು ಸಂದರ್ಭ ಅಂದರೆ, ಆ ಸುಮಧ್ವಿಜಯದಾಗ ಬರುವಂಥ ಮಾತು ನನಗೆ ಎಷ್ಟು ಬಿಟ್ಟುಬಿಡ್ತದೆ ಮನುಷ್ಯನಾಗ. ಅಂದರೆ ಅವ್ನು ಹೇಳೋದು ದೇವ್ರು ನನ್ನ ಜೋಡಿ ಇದ್ದ ಅಂತಲ್ಲ, ದೇವರು ಬೇರೆ ಬೇರೆ ರೂಪದಾಗ ನನ್ನ ಜೋಡಿ ಇದ್ದ ಅಂತ. ನಮ್ಮೆಲ್ಲರ ಬದುಕು ನೋಡಿದಾಗ ಹಾಗೆ ಅನಿಸೋದಿಲ್ಲ. ಯಾವತ್ತೋ ಮೊಳಕಾಲು ಊರಿ ಕುಸಿದು ಕೂತಾಗ ಯಾರೋ ಒಬ್ಬರು ಕಲ್ಪನೆ ಇಲ್ಲದೆ ಸಹಾಯ ಮಾಡ್ತಾರೆ. ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 3 ದಿವಸ ಕೆಳಗೆ ಬೆಂಗಳೂರಾಗ ಒಂದು ಪುಸ್ತಕ ಬಿಡುಗಡೆ ಇತ್ತು. ನಾಗಮಣಿ ಶ್ರೀನಾಥ್ ಅಂತ ದೊಡ್ಡ ಸಂಗೀತಗಾರ್ತಿ ಆಕೆ, ಕರ್ನಾಟಕ ಸಂಗೀತದ್ದು. ಅವ್ರ ಪುಸ್ತಕ ನಾನು ಬಿಡುಗಡೆ ಮಾಡಬೇಕಾಗಿತ್ತು. ಅವ್ರು ಹೇಳ್ಕೊಂಡ್ರು, ಅವ್ರ ಸ್ಕಾಲರ್ಶಿಪ್ ಸಿಕ್ಕಿತ್ತು ಸೆಂಟ್ರಲ್ ಗೌರ್ಮೆಂಟದ್ದು. ಅದಕ್ಕೊಂದು ಶ್ಯೂರಿಟಿ ಬಾಂಡ್ ಕೊಡ್ಬೇಕು ಯಾರೊಬ್ಬರು. ಇದು 50 ವರ್ಷದಿಂದ ಆದದ್ದು. ಯಾರೂ ಇಲ್ಲ ಮನೆಯಾಗ, ಮನೆ ಕೊಡಲಿಕ್ಕೆ ಏನೂ ಇಲ್ಲ, ಶ್ಯೂರಿಟಿ ಕೊಡಲಿಕ್ಕೆ ಇವ್ರು ಸ್ವಂತ ಮನೆ ಇಲ್ಲ, ಏನೂ ಇಲ್ಲ. ಏನು ಮಾಡೋದು? ಅಪ್ಪ ಅಂದ್ರಂತ, ಏನು ಮಾಡಿದ್ನಮ್ಮ, ಪ್ರಯತ್ನ ಮಾಡೋದು, ಎಲ್ಲೂ ಸಿಗಲಿಲ್ಲ. ಆಯ್ತು ಬಿಡಿ, ಹಣೆ ಬರ್ದ ಸ್ಕಾಲರ್ಶಿಪ್ ಇಲ್ಲ, ಇದ್ದು ಬಿಡು ಅಂದ್ರಂತ. ಮೈಸೂರಿಗೆ ಹೋಗಿದ್ದಾರೆ. ಅಲ್ಲಿ ಹಸಿವೆ ಆಗ್ಯದ, ಊಟಕ್ಕೆ ಖರ್ಚಿಲ್ಲ ಅವರಿಗೆ. ಅಲ್ಲಿ ಬಾಳೆಹಣ್ಣು ನಿಂತ್ಕೊಂಡು ನಿಂತಿದ್ರಂತ, ಪಕ್ಕದಾಗ ಮನುಷ್ಯ ನಿಂತಿದ್ರಂತ. ಯಾಕಮ್ಮ ಅಳ್ತಾ ಇದ್ದು, ಏನಾಯಿತು ಅಂತ ಕೇಳಿದ್ರಂತ. ಹಿಂಗೆ ಆಗ್ಯದ್ರಿ ಅಂತ. ಬಾ ನನ್ನ ಜೋಡಿ. ಪುಟ್ಟಸ್ವಾಮಿ ಗೌಡ ಅಂತ, ಸಂಬಂಧ ಕೂಡ ಇಲ್ಲ, ಯಾರ್ಯಾರೂ ಸಂಬಂಧ ಇಲ್ಲ. ಕರ್ಕೊಂಡೋಗಿ ತನ್ನ ಮನೆಯನ್ನು ಬಿಟ್ಟು ಶ್ಯೂರಿಟಿ ಬರ್ಕೊಟ್ಟು ಹೋಗಿ ಸ್ಕಾಲರ್ಶಿಪ್ ತೊಗೊಂಡು ಹೋಗು ಅಂತ ಹೇಳಿದ್ರು. ನಾಗಮಣಿ ಹೇಳ್ತಿದ್ರು ನನಗೆ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಜೀವನದಾಗ. ನಮ್ಮೆಲ್ಲರ ಜೀವನ ನೋಡಿದಾಗ ಯಾವುದೋ ಒಂದು ಘಟನೆಗೆ ಯಾರೋ ಕೈ ನಿಂತಾರೆ. ನನಗೆ ಸುಮಧ್ವಿಜಯದ ಮಾತು ಯಾಕೆ ಅರ್ಥ ಆಗ್ತದಂದ್ರೆ, ಎಲ್ಲರ ಜೀವನನ ಹಾಗೆ. ಅವ್ರು ಹೆಂಗೆ ಅನಂತೇಶ್ವರ ಗುಡಿಗೆ ಹೋದಾಗ ನನ್ನ ಜೋಡಿ ದೇವರು ಯಾವ್ಯಾವುದೋ ರೂಪದಾಗಿದ್ದ ಅಂತ. ಆ ನಂಬಿಕೆ ಅದಲ್ಲ ಭಾಳ ಮುಖ್ಯ. ಮುಂದೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ ಮಗ್ಗ ತಂದೆ ಒಂದು ಬೆಳ್ಳಿ ತಟ್ಟಿಯೊಳಗೆ ಅಕ್ಕಿ ಹಾಕಿ ಆ ಕಡೆ ಓಂಕಾರ ಬರೆಸ್ಬೇಕು. ಅಕ್ಷರಾಭ್ಯಾಸ ಮಾಡಿಸಿ ಬರ್ಸಿದ್ರು, ಅಕ್ಷರ ಕೆಲವು ಬರ್ಸಿದ್ರು. ಮರುದಿವ್ಸ ಮತ್ತೆ ಕರೆದ್ರು, ನೀನು ಹೇಳಿದ್ನಲ್ಪ ಅದನ್ನು ಬರೀ ಇನ್ನೊಮ್ಮೆ ಅಂದರು. ಎಷ್ಟು ಸಲ ಬರೆಯೋದು ಅಂದವ. ನೀನು ಬರೋದಿಲ್ಲ ಮತ್ತೆ ಯಾಕೆ ಬರೀಬೇಕು? ಅಲ್ಲೋ ಅದು ಪೂರ್ತಿ ನೀನು ಚಲೋ ಹೊತ್ನಾಗ ಬರೋ ತನಕ ಬರೀ. ಅವಾಗ ನೀನು ಬರ್ದದ್ದು ಮುಗಿದು ಹೊತ್ತು ನಾ ಬರ್ದೀನಿ, ಹೊಸದು ಬರ್ದೀನಿ ಮುಂದಿಂದು ಅಂತ ಹೇಳ್ದವ. ಅಪ್ಪ ಕಲಿಸಿದ ಅಕ್ಷರ ಒಟ್ಟು ಮುಂದಿಂದು ಅಕ್ಷರ ಬರ್ದಂತ. ಇದನ್ನ ಯಾರು ಕಲಿಸಿದ್ರಿ ನಿನಗೆ? ನಾನು ಮೊದಲೇ ಗೊತ್ತಿತ್ತಿದ್ದು ಅಂತ ಹೇಳಿದೆ. ಅವೊಂದು ಅಪ್ಪ ಅಂದ್ರಂತ, ಇದೇನು ಹುಡುಗ ಬೇರೆ ಇದ್ದಾನಿವ, ಉಳಿದೋಡಿ ಕಲಿಸೋದು ಬೇಡ ಅಂತ ಬೇರೆ ಏಕಾಂಕದಾಗ ಕಲಿಸೋ ಶುರು ಮಾಡಿದ್ರಂತ. ಒಮ್ಮೆ ನಡಿಲಾಯರ್ ಮನ್ಯಾಗ ಅಪ್ಪ ಪುರಾಣ ಹೇಳೋರು. ಪುರಾಣ ಹೇಳ್ಕೊತ ಕೂತ ಒಂದು ಶ್ಲೋಕ ಹೇಳಿದ್ರಂತ. ಆ ಶ್ಲೋಕದಾಗ ಏನು ಅಂದರೆ, ಈ ಕಾಡಿನಾಗಿರುವಂಥ ಯಾವ್ಯಾವ ಮರ ಅವ ಆ ಶ್ಲೋಕದಾಗ ಬರ್ತದೆ. ಒಂದು 100 ಥರದ ಮರದ ಹೆಸರು ಬರ್ತದೆ ಅಂತದ್ರೊಳಗೆ. ಮಂದಿ ಕೂತವ್ರಿಗೆ ಆಶ್ಚರ್ಯ, ಎಷ್ಟು ಪುರೋಹಿತರು ತಿಳ್ಕೊಂಡಾರ, ಎಷ್ಟೊಂದು ಮರಗಳ ಬಗ್ಗೆ ತಿಳ್ಕೊಂಡಾರ, ಅಷ್ಟೆಲ್ಲ ವಿಷಯ ತಿಳ್ಕೊಂಡಾರಲ್ಲ ಅಂತ ಸಂತೋಷ ಪಡ್ತಿದ್ರಂತ. ಈ ಹುಡುಗ ಸುಮ್ಮ ಕೊಡಂಗಿಲ್ಲ. 3-4 ವರ್ಷ ಹುಡುಗ, ಅಪ್ಪ ನೀ ಎಲ್ಲ ಮರದ ಹೇದಿ ಒಂದು ಬಿಟ್ಟಲ್ಲ ಅದ್ರಾಗ ಅಂತ. ಇನ್ಯಾವ ಪದ ಬಿಟ್ಟಪ್ಪ ನಾನು ಅಂತ ಕೇಳಿದ್ರಂತ. ಲಿಕುಚ ಅಂತ ಒಂದು ಪದ ಯೂಸ್ ಮಾಡಿದ್ದು. ಲಿಕುಚ ಅಂದರೆ ಯಾವ ಮರ ಹೇಳೇ ಇಲ್ಲಲ್ಲ ನೀನು ಅಂತ. ಅಪ್ಪ ಗೊತ್ತಿಲ್ಲದು, ಅದಕ್ಕೆ ಅದು ಬಿಟ್ಟಿದ್ರು. ನಾವು ಸಾಮಾನ್ಯ ಪಂಡಿತರು ಹಾಗೆ ಮಾಡೋದು, ಗೊತ್ತಿದ್ದದನ್ನು ಜೋರು ಹೇಳೋದು, ಗೊತ್ತಿಲ್ಲದನ್ನು ಬಿಟ್ಬಿಡೋದು. ಅಲ್ಲಿ ಲಿಕುಚ ಪದ ಹೇಳಿದ್ದಿಲ್ಲ ಅಪ್ಪ. ನನಗೆ ಗೊತ್ತಿಲ್ಲ ಅರ್ಥ ಅಂದ್ರಂತ. ನನಗೆ ಗೊತ್ತದ ಅಂತ ಹುಡುಗ.
ಲಿಕುಚ ಅಂದರೆ ಹೆಬ್ಬಲಸು, ಹಲಸು ಇರ್ತದಲ್ಲ, ಹೆಬ್ಬಲಸು ಅಂತ ಒಂದು ಜಾತಿ ಅದ, ಅದು ಲಿಕುಚ ಪದ ಅಂತ. 4 ವರ್ಷ ಹುಡುಗ ಆದರೆ ಹೇಳ್ತಾರೆ, ಒಮ್ಮೆ ಕೇಳಿಲ್ಲ ಪದ, ಅದನ್ನು ಅರ್ಥ ಹೇಳಿದ್ರಂತ. ಮಂದಿ ಅಂದ್ರಂತ ಇದು ಗುರುಗಳೇ ದೊಡ್ಡವರು ಅಂತಿದ್ವಿ, ಹುಡುಗ ಅವ್ರಿಗಿಂತ ದೊಡ್ಡವ ಕಾಣಿಸ್ತಾನಿವ. ಯಾಕಂದ್ರೆ 4 ವರ್ಷಕ್ಕೆ ಹೇಳ್ತಾನೆ ಲಿಕುಚ ಪದ ಅಂತ. ಮುಂದೆ ಲಿಕುಚ ಪದ ಹೆಂಗೆ ಜೋಡಿಬಿಡ್ತು ಅಂದರೆ, ಲಿಕುಚ ವಂಶಕ್ಕೆ ಸೇರಿದಂಥ ವಿಕ್ರಮ ಪಂಡಿತರು ಮತ್ತು ನಾರಾಯಣ ಪಂಡಿತರು ಇವು ಅತ್ಯಂತ ಶಿಷ್ಯ ಅಗ್ರೇಸರಾಗ್ಬಿಟ್ರು. ವಾಸುದೇವನ ದೈಹಿಕ ಶಕ್ತಿ ಬಹಳ ಗಟ್ಟಿ ಇತ್ತು. ಭೀಮಸೇನನ ಅವತಾರ ಅಂತ ಹೇಳ್ತೀವಲ್ಲ, ಅಮ್ಮ ಎಲ್ಲೋ ಕೆಲಸಕ್ಕೆ ಹೋಗಬೇಕು, ಆ ಹಾಲು ಮೊಸರು ಇಟ್ಟಿದ್ದಾರೆ ಒಂದು ಗೂಡೊಳಗೆ, ದಿನ ಬಂದು ಬೆಕ್ಕು ಕುಡ್ದು ಹೋಗ್ತದೋ ಮರಯ, ನೋಡ್ಕೋತ ಕೊಡು ಅಂದ್ರಂತ. ಒಂದು ಕಡೆ ಕೂಡು ಹುಡುಗಲ್ಲ, ಎಷ್ಟೊಂದು ಕಾಯ್ಕೋದು ಕೊಡೋದು, ಅದನ್ನು ಬೆಕ್ಕು ಬರೋ ತನಕ. ಒಂದು ದೊಡ್ಡ ಪರಿಸಿ ಕಲ್ಲು, ನಾವು ಬಾಗಲಕೋಟೆ ಬಕ್ಕ ಧಾರವಾಡ ಭಾಷೆ ಅದು ಪರಿಸಿ ಕಲ್ಲು ಅನ್ನೋದು, ಮೇಲೆ ಹಾಸುಗಲ್ಲು ಅಂತಾರೆ ಬೆಂಗಳೂರಾಗೆಲ್ಲ, ಇಲ್ಲಿ ಪರಿಸಿ ಕಲ್ಲು. ಒಂದು ದೊಡ್ಡ ಪರಿಸಿ ಕಲ್ಲು ಎತ್ತಿಟ್ಬಿಟ್ಟಂತ, ಅದ್ರ ಮೇಲೆ ಇನ್ನೇನು ಬೇಕು ಬರ್ತದೆ. ಅವು ಬಂದು ಯಾರು ಇಟ್ಟಿರೋದನ ಅಂತ, ನಾನೇ ಇಟ್ಟೇನಂತ. ಇಬ್ಬರು ಎತ್ತಿಕ್ಕಾಗಲಾರ್ದಂಥ ಕಲ್ಲನ್ನು 3-4 ವರ್ಷ ಹುಡುಗ ಎತ್ತಿಟ್ಬಿಟ್ಟ ನೀವು. ಅವ್ರಂದ್ರಂತೆ, ಹುಡುಗ ಬರೀ ತಲೆಯು ಅಷ್ಟೇ ಹುಷಾರಲ್ಲ, ದೇಹದಾಗೂ ಭಾರಿ ಗಟ್ಟಿದ್ದ ನೀವು ಅಂತ ಅಂದ್ಕೊಟ್ಟಿರ್ತ. ಅಲ್ಲೊಂದು 4 ತೀರ್ಥ ಇದ್ದು ಮನೆ ಹತ್ರ, ಪರಶು ತೀರ್ಥ, ಧನು ತೀರ್ಥ ಮತ್ತು ಬಾಣತೀರ್ಥ ಅಂತ 3 ಪರಶುರಾಮರ ಕಾಲದಿಂದ ಇದ್ದಂಥ 3 ತೀರ್ಥ. ಅಮ್ಮ ದಿನ ಹೋಗಿ ಸ್ನಾನ ಮಾಡಬರೋರು ಅವ್ರು ತೀರ್ಥದೊಳಗೆ. ಹುಡುಕೇನಂತ, ಯಾಕೆ ಹೋಗ್ತೀವಿ ಕಾಡಿನಾಗ ದೂರ, ಮತ್ತು ಏನು ಮಾಡಲು, ತೀರ್ಥ ಅಲ್ಲಿ ಅವಲ್ಲವು, ಸ್ನಾನ ಮಾಡ್ಲಿಕ್ಕೆ ಅಲ್ಲೇ ಹೋಗಬೇಕು ಅಂದಂತ. ಹುಡುಗ ಏನು ಮಾಡಿದ, ಕೈಯ ಒಂದು ಕೋಲಿತ್ತು, ಆಗ್ನೇಯ ದಿಕ್ಕಿಗೆ ಹೋಗಿ ಜೋರಾಗಿ ಚುಚ್ಚಿದ, ನೀರು ಉಕ್ಕಿ ಬಂತು. ಇವತ್ತು ನೀವು ಪಾಜಕಕ್ಕೆ ಹೋದ್ರೆ ನೋಡ್ಬೋದು ಅದನ್ನು. ಆ ತೀರ್ಥ ಕೊಳನೇ ಆಗಿಬಿಡ್ತದು. ಆ ಕೊಳ ಕಟ್ಟಿದ್ದು ವಾಸುದೇವ ತೀರ್ಥ, ಅವನೇ ಕಟ್ಟಿದ್ದು ವಾಸುದೇವ ತೀರ್ಥ. ಅದು ಅಮ್ಮ ಹೇಳಿದಂತೆ, ಅಮ್ಮ ನೀ ಎಲ್ಲ ತೀರ್ಥಕ್ಕೆ ಹೋಗೋ ಕಾರಣ ಇಲ್ಲ, ಇಲ್ಲೇ ಸ್ನಾನ ಮಾಡೋದ್ರ ಫಲ ಎಲ್ಲ ಸಿಗ್ತದೆ ಅಂತ ಹೇಳಿದ. ಇದು ಎಷ್ಟು ದೊಡ್ಡ ವಿಚಿತ್ರ ಅಂದರೆ, ಈ ಪವಾಡಗಳನ್ನು ನಂಬೇಕಾ ನಂಬಾರ್ದು? ನಮ್ಮ ಹೊಸ ಹುಡುಗರು ನಂಬಂಗಿಲ್ಲ, ಯಾಕಂದ್ರೆ ನೋಡಿಲ್ಲ ಅಂಥದ್ದು. ನಮ್ಮಲ್ಲಿ ಹೇಳ್ತಿದ್ದು, ಏನು ರೀ ಅದು ಅಸಾಧ್ಯ, ಆಟ ತಿಂತಾರೆ. ಭೀಮಸೇನ ಬಂಡಿ ಅನ್ನ, ಇವನು ಬಕಾಸುರ ಬಂಡಿ ಅನ್ನ ತಿಂತಿದ್ದ, ಭೀಮಸೇನಿಗೆ ಊಟ ಮಾಡ್ತಿದ್ದ, ಮ್ಯಾಲೆ ಬಕಾಸುರ ಗುದ್ದಿದ್ರು ಕೂಡ ಬಂಡಿ ಅನ್ನ ಪೂರ ತಾಂತಿದ್ದ, ನಂಬಲಿಕ್ಕೆ ಆಗ್ತದೇನು ರೀ ಇದು ಅಂತಿದ್ರು. ನಾ ಇದು ನಿಮ್ಮ ಹಣೆ ಬಾರದು, ನೀವು ನಮ್ಮ ನೋಡಿಲ್ಲ ಅಂತಾವು. ಮೊದಲು ವೇದದಾಗ ಬರೋದು, ಮನುಷ್ಯ ಎಷ್ಟಿದ್ದ ಅಂದರೆ 6 ಬಿಲ್ಲಂತರ ಎತ್ತರ ಇದ್ದ ಅಂತ. ಒಂದು ಬಿಲ್ ಅಂದರೆ ಸುಮಾರು 6-7 ಫೂಟು ಅಷ್ಟೆತ್ತರ ಮನುಷ್ಯ ಇದ್ದಂತೆ. ಕಲಿಕಾಲ ಕೊನೆ ಹೊತ್ತಿಗೆ ಅಂಗುಷ್ಟ ಮಾತ್ರ ಶರೀರ ಆಗ್ತದೆ ಅಂತ ಹೇಳ್ತಾರೆ, ಅಂಗುಷ್ಟದಷ್ಟೇ ಆಗ್ತದೆ. ಈಗ ಹಾಗೆ ಆಗ್ಯದ ನಮ್ಮದು. ಬ್ರೇನ್ ಈಸ್ ಮೋರ್ ಪವರ್ಫುಲ್ ದೆನ್ ಮನಿ. ಕೈಕಾಲು ಗಟ್ಟಿ ಉಳಿದಿಲ್ಲ, ಬ್ರೇನ್ ಮಾತ್ರ ಬಲಿ ಚುರುಕಿರ್ತದೆ. ಅಂದರೆ ನಮ್ಮ ಡಾರ್ವಿನ್ ಥಿಯರಿ ಪ್ರಕಾರ ಯಾವ ಅಂಗವನ್ನು ಉಪಯೋಗಿಸೋದಿಲ್ಲ ಅವು ಹಾಳಾಗಿ ಹೋಗ್ತಾವೆ. ನಾವು ಕಾಲು ಉಪಯೋಗಿಸಂಗಿಲ್ಲ, ಈಗ ಕೈನೂ ಉಪಯೋಗಿಸಂಗಿಲ್ಲ, ತಲೆ ಒಂದೇ ಉಪಯೋಗಿಸೋದು. ಬಹುತೇಕ ಮೈ ತಲೆ ಒಂದೇ ಉಳ್ಕೋತದ್ದು ಕಾಣಿಸ್ತದೆ, ಹಂಗಾಗ್ತದೆ. ಆಗಿನ ಕಾಲದಾಗ ಶಕ್ತಿ ಎಷ್ಟಿತ್ತು ಅವ್ರದ್ದು ಅಂತ, ಅದು ಅಸಾಧ್ಯ ಶಕ್ತಿ ಇತ್ತು ಅಂತ. ನಾನು ನಿನ್ನೆ ಡಂಬಳ್ ಸರ್ ಹೇಳ್ತಿದ್ದೆ, ನನ್ನ ಕಸಿನ್ ಒಬ್ಬ ಇದ್ದಾನೆ ಪಾಪ, ಇದ್ದ ಅವ ಊಟಕ್ಕೆ ಕೂತಾಗ ಒಂದು ಸಲ ಬೆಟ್ಟು ಕಟ್ಟಿ ತಿಂದು ಹೋದ್ಮೇಲೆ, ತಿಂಡಿ ತಿಂದಮೇಲೆ ಹೋಟೆಲಿಗೆ ಹೋದಾಗ, ಇಲ್ಲೇ ಭಾಳ ಪುರಾತನ ಕತೆ ಹೇಳಕತ್ತಿಲ್ಲ, 45 ವರ್ಷ ಹಿಂದಿಂದು ನನ್ನ ಜೋಡಿ ಇದ್ದವ. ಹೋಟೆಲ್ನ ಹೊಸ ಹೋಟೆಲು, 4,500 ರೂಪಾಯಿ ಫುಲ್ ಬಿಲ್ ಅಂತ ಬೋರ್ಡ್ ಹಾಕಿದ್ರು. ನೋಡ್ತೇನೋ ಅಂತ ಕೇಳಿದೆ, ಮಾಡ್ಬೋದು ಅಂದ. ಈಗ ತಿಂದೆಲ್ಲೋ ಅಂದೆ. ಆ ಡಿಪಾರ್ಟ್ಮೆಂಟೇ ಬೇರೆ ಅಂದವ, ಊಟ ಡಿಪಾರ್ಟ್ಮೆಂಟ್ ಬೇರೆ, ತಿನ್ಸಿನ ಡಿಪಾರ್ಟ್ಮೆಂಟ್ ಬೇರೆ. ಹೋದ್ರಲ್ಲೂ ಫುಲ್ ಮೀಲು, ಪುರಿ ಬೇಕೋ ಚಪಾತಿ ಬೇಕು ಅಂತ ಕೇಳಿದ್ರು, ಪುರಿ ಅಂದ. ಅವ್ರು ಹಾಕ್ಕೋತ ಹೋದ್ರು, 2 ಹಾಕ್ತಿದ್ರು. 2 ಎಷ್ಟು ಹಾಕ್ತೀರಿ ಹಾಕ್ರಿ ಅಂದವ. ನೀವು ನಂಬಲಿಕ್ಕೆ ಹೇಳಿದ್ರೆ, ನಾನು ಹೇಳಿದ್ರೆ ಸುಳ್ಳು ಅನಿಸ್ತದೆ ನಿಮಗೆ, ನಾನು ಸಾಕ್ಷಿ ಇದ್ದೀನಿ. 75 ಪುರಿ ತಿಂದ. ನಂಬ್ತೀರಾ ನೀವು? ನಾ ಬರೋದ್ರ ಬಂದೆ ಅಂತ ಸುಳ್ಳು ಹೇಳ್ತಾನೆ ಕರ್ಜಿಗೆ ಅಂತಾರೆ. ನಾ ತಿಂದು ನೋಡಿ ನಿನ್ನ ಬದುಕಿ ನಾವು ಕರ್ಕೊಂಬರ್ತೀನಿ ಬೇಕಾದ್ರೆ, ತೋರಿಸ್ತೀನಿ. ಇನ್ನೊತ್ತು ಇನ್ನು ತಿಂತಾನೆ, ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ ಅವಾಗ. ಈಗ 70 ಆತ ಅವಾಗ. ಅಂದರೆ ಆಗಿನ ಕಾಲಕ್ಕೆ ಶಕ್ತಿ ಇತ್ತು ಅಂದರೆ ನಂಬಲಾರದಷ್ಟು ಕುಬ್ಜರಾಗಿವೆ ನಾವೀಗ. ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕುಬ್ಜರಾಗಿದ್ದೀವಿ ಅಂತ. ಅದಕ್ಕೆ ಅದು ಇಷ್ಟು ಚಂದ ಹೇಳ್ತಾರೆ. ಆ ತೀರ್ಥ ತೆಗೆದ್ರು. ಆಮೇಲೆ ಒಂದು ಸಲ ಪುಟ್ಟ ಹುಡುಗ 4-5 ವರ್ಷ ಹುಡುಗ ಕೈಯಾಗ ಕೋಲು ಹಿಡ್ಕೊಂಡು ಆಡ್ತಿದ್ದಂತೆ ಎಲ್ಲ ಕಡೆ. ಒಣಗಿದ ಕೋಲು ಬಿದ್ರದ್ದು ಹಿಡ್ಕೊಂಡು ಓಡಾಡ್ತಿದ್ದ. ಅಪ್ಪ ದಂಡ ಯಾಕೆ ಹಿಡ್ಕೊಂಡ್ಯೋ ಕೈಯಾಗತನ ಅಂತ ಕೇಳಿದ್ರಂತ. ಹುಡುಗ ಇದ್ದಂತ, ನಾನು ವೈಷ್ಣವ ಮತ ಸ್ಥಾಪನೆ ಮಾಡ್ತೀನಿ, ಅದಕ್ಕೆ ದಂಡ ಬೇಕು ಅಂದಂತ. ಅಪ್ಪ ಹೇಳಿದ್ರು, ಕಲಿಕಾಲು ಯಾರು ಕೇಳ್ತಾರೆ, ಅಧರ್ಮ ಜಾಸ್ತಿ ಇದೆ, ಧರ್ಮದ ಮಾತು ಯಾರೂ ಕೇಳೋದಿಲ್ಲ, ನೀ ಏನು ಸ್ಥಾಪನೆ ಮಾಡ್ತೀವಿ ಮತ ಅಂದ್ರಂತ. ಅಂದ್ಬಿಟ್ಟು ನಾ ಮಾಡ್ತೀನಿ ಅಂದ ಹುಡುಗ. ಅವ್ರು ಹೇಳ್ತಾ, ನೀ ಮತ ಸ್ಥಾಪನೆ ಮಾಡೋದು ಒಂದೇ, ನಿನ್ನ ಕೈಯಾಗ ಕೋಲದಲ್ಲ ಅದು ಚಿಗುರೋದು ಒಂದೇ. ಹುಡುಗನ ಕಣ್ಣು ಅರಳೆ ಬಿಟ್ಟು, ಈ ಕೋಲ್ ಚಿಗುರಿದ್ರೆ ಸ್ಥಾಪನೆ ಮಾಡ್ಬೋದಲ್ಲ ಅಂದ. ಇದಕ್ಕೇನಾಗ್ತದೆ, ಒಣಗಿದ ಬಿದಿರೋದು ಅಂದ್ರಂತ. ಬಡ ಹೋದ, ಮನೆ ಮುಂದೆ ತೆಗೆದ, ನೆಟ್ಟ ನೀರು ಹಾಕಿದ, 1 ತಿಂಗಳಿಗೆ ಚಿಗುರ್ತದೆ. ಇದು ನಂಬ್ತೀರ ಬಿಡ್ತೀರಿ ನೀವು, ಹಣೆ ಬರ ನಂಬೋದು ಬಿಡೋದು. ಆದ್ರೆ ಮಾತು ಚಿಗುರಿತು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಕೋಲು ಚಿಗುರಿದ್ರೆ ವೈಷ್ಣವ ಮತ ಬೆಳೀತದೆ ಅಂತ ಹೇಳಿದ್ದು, ಚಿಗುರಿದ್ದು ವೈಷ್ಣವ ಮತ ಬೆಳೀಲಿಕ್ಕೆ ಕಾರಣ ಆಯಿತು ಅಂತ ಒಂದು ಪ್ರೇರಕ ಶಕ್ತಿ ಅದು. ಅಂದರೆ
ಕೋಲು ಕೂಡ ಚಿಗುರುವಂಥ ಶಕ್ತಿ ಅಲ್ಲಿತ್ತು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಉಪನಯದ ನಂತರ ಗುರುಕುಲ ವಾಸಕ್ಕೆ ಹೋಗಬೇಕು. ಅಲ್ಲೊಂದು ತೋಟಂತಿಲ್ಲ ಆಯ ಅಂತ ನಾನು ಇನ್ನೇ ಹೇಳಿದೆ. ಆಯ ಅಂದರೆ ಜಾಗ, ತೋಟದ ಮನೆ, ಅಲ್ಲೊಂದು ಗುರುಕುಲ, ಅಲ್ಲಿ ಗುರುಗಳಿದ್ದರು. ಗುರುಕುಲಕ್ಕೆ ಹೋದ ಅಲ್ಲಿ 100 ಜನ ಶಿಷ್ಯರು. ಅದೊಂಥರ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಂಗೆ, ಹೈ ಪವರ್ಡ್, ಒಳ್ಳೆ ಬುದ್ಧಿವಂತರು ಮಾತ್ರ ಹೋಗುವಂಥ ಶಾಲೆ. ಆ ಹುಡುಗ ಹೋದ 6-7 ವರ್ಷ ಹೋದೊಳಗೆ ದೈಹಿಕ ಶಕ್ತಿಯೊಳಗೆ ಮತ್ತು ಬುದ್ಧಿಯೊಳಗೆ ಎಲ್ಲದರಾಗೂ ಫಸ್ಟ್ ಇವನೇ. ಒಂದು ಸಲ ಗುರುಗಳು ನೋಡಿದರು, ಹುಡುಗ ಆಟದ ಕಡೆ ಜಾಸ್ತಿ ಅದ, ನಾ ಹೇಳಿದ ಕಡೆ ಗಮನ ಇಲ್ಲ ಇವಾಗ, ನಾ ಪಾಠ ಹೇಳಿದ್ದು ಗಮನ ಇಲ್ಲ, ಬರೀ ಆಟ ಆಡ್ಕೋ ಕೂತಾನ ಅಂಥೇಳಿ ಒಂದು ಸಲ ಹೇಳಿದ್ರಂತ. ಯಾಕೆ ವಾಸುದೇವ, ಎಲ್ಲರೂ ಹಂಗೆ ಮನಸ್ಸಿಟ್ಟು ಕಲಿಯೋದಿಲ್ಲ ನೀನು. ಅವಾಯ್ದಂತ ಕಲೀಲಿಕ್ಕೆ ಮನಸ್ಸೇನಿಲ್ಲಲ್ರಿ, ಮನಸ್ಸದ ನನಗೆ, ನೀವು ಭಾಳ ನಿಧಾನಕ್ಕೆ ಕಲಿಸ್ತೀರಿ. ಒಂದೊಂದು ಚರಣ ಎಷ್ಟು ದಿವಸ ಕಲಿಯೋದಿದ್ದು ನಾನು, ನಿನಗೆಲ್ಲ ಗೊತ್ತದೇನು ಹೆಂಗಂದ್ರಂತ. ನನಗೆ ಗೊತ್ತದ ಅಂದವ, ನಿಮ್ಗಿಂತ ಮೊದಲು ಓದ್ಬಿಟ್ಟಿನಿ ನಾ ಚರಣ ಎಲ್ಲರ ಮುಂದೆ ಕೂತ್ಕೊಂಡು ಅವ ಹೇಳಿದಂಥ ಮಾತು ಮಹಾನಾರಾಯಣೋಪನಿಷತ್ತು ಅನ್ನೋದು ಅದರ ಪೂರ್ತಿ ಪಾಠ ಮಾಡಿದ್ರಂತ. ಮಾಸ್ತರ್ ಕಲಿಸಿಲ್ಲ, ಗುರುಗಳು ಕಲಿಸಿಲ್ಲ, ಅದನ್ನು ಪೂರ್ತಿ ಪಾಠ ಮಾಡಿದಾಗ ಗುರುಗಳು ಹೇಳಿದ್ರಂತ, ನೋಡಪ್ಪ ನೀನು ನನ್ನ ಬದುಕಿನ ದೊಡ್ಡ ಆಶ್ಚರ್ಯಪ್ಪ, ನೀನು ನೋಡಿದ್ದೆ ಆಶ್ಚರ್ಯ ಆಗ್ತದೆ ನನಗೆ. ಇದುವರೆಗೂ ನಾನು ಕಂಡ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಾನು ಕಂಡಂಥ ವಿದ್ವಾಂಸರ್ಕಿಂತ ನೀನೇ ದೊಡ್ಡವನು. ಯಾಕಂದ್ರೆ ನಾನು ಕಲಿಸ್ಲಾರ್ದೆ ನೀನು ಗುರುಕುಲ ಕಲೀಲಿಕ್ಕೆ ಬಂದವ. ಮಹಾನಾರಾಯಣೋಪನಿಷತ್ತು ನಾನೇ ಉಪನ್ಯಾಸ ಮಾಡಿಲ್ಲ, ಅದು ಉಪನ್ಯಾಸ ಮಾಡಿದೆಯಲ್ಲ ನೀನು ಅಂತ ಬೆರಗಾದ್ರಂತ. ಅಲ್ಲೂ ನೀರಿನ ಕೊರತೆ ಇತ್ತು, ನೀರಿಲ್ಲ, ಏನು ಮಾಡೋದು, ಹುಡುಗರಿದ್ದಾರೆ 100 ಜನ ಅಂತ ಗುರುಗಳು ಅಂದಾಗ ಮತ್ತೆ ಒಂದು ದಂಡ ತೊಗೊಂಡು ಚುಚ್ಚಿದ, ಮತ್ತು ನೀರು ಬಂತು, ಅನ್ನೋ ಅರ್ಥ ಆಯಿತು. ತಾಯಿಗೋಸ್ಕರ ವಾಸುದೇವ ತೀರ್ಥವನ್ನು ಮಾಡಿದಂಥ ವಾಸುದೇವ ಗುರುಕುಲದಲ್ಲಿ ಚುಚ್ಚಿ ಅಲ್ಲೊಂದು ದಂಡ ತೀರ್ಥ ಅಂತ, ಈಗ ಆದರೂ ದಂಡ ತೀರ್ಥ ಅದ, ಅಲ್ಲಿ ಲಟ್ಟಂತಿಲ್ಲ ಇದೆ ಹೋದರೆ ಅಲ್ಲೊಂದು ದಂಡ ತೀರ್ಥ ಅಂತದ. ಅಂದರೆ ನೀರು ಬಂತು ಗುರುಗಳ ಸಲುವಾಗಿ, ಒಂದು ತಾಯಿ ಸಲುವಾಗಿ, ಒಂದು ಗುರುವಿನ ಸಲುವಾಗಿ ಮಾಡಿದಂಥದ್ದು. ಇನ್ನೊಂದು ಸಣ್ಣ ಘಟನೆ, ಅವಳ ಸಣ್ಣ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಆ ಗುರುಕುಲದಾಗಿದ್ದಾಗ ಎಲ್ಲರೂ ಎಲ್ಲ ಕೆಲಸ ಮಾಡಬೇಕು, ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕು, ಮಾಡಬೇಕು, ಕೆಲಸ ಮಾಡಬೇಕು, ಸಗಣಿ ತೊಗೊಂಡು ಸಾರಿಸ್ಬೇಕು, ಎಲ್ಲ ಕೆಲಸ ಮಾಡ್ತಿದ್ರು. ಕಾಡಿಗೆ ಹೋಗಿ ಕಟ್ಟಿಗೆ ತರೋ ಹೊತ್ತಿನಾಗ ಗುರುಪುತ್ರ ಇದ್ದ, ಗುರುವಿನ ಮಗ, ಎಚ್ಚರ ತಪ್ಪಿ ಬಿದ್ದ. ಅವನು ಯಾವಾಗಲೂ ಹುಟ್ಟಿದಾಗಿನಿಂದ ಅದೊಂದು ರೋಗ, ಅವನಿಗೆ ಮೂರ್ಛೆ ರೋಗ ಇರಬೇಕು. ಆಗಾಗ ಬಂದುಬಿಡೋದಂತೆ, ಬಂದರೆ ಅವ್ನು ಏನಾದರೂ ಎಚ್ಚರ ಆಗ್ತಿರಲಿಲ್ಲ. ಗುರುಗಳು ಒದ್ದಾಡಿಬಿಡೋರು, ಯಾವಾಗ ಹೋಗ್ಬಿಡ್ತಾನೆ ಹುಡುಗ, ಹೀಗೆ ಹೋಗ್ಬಿಡ್ತಾನೆ ಇವನು ಒಂದು ಚಿಂತೆ ಇತ್ತು ಅವರಿಗೆ. ಈ ವಾಸುದೇವ ಪಕ್ಕದಲ್ಲಿ ಇದ್ನಲ್ಲ, ಬಿದ್ದಂಥ ಹುಡುಗನ ಎತ್ಕೊಂಡು ಅವನ ಕಿವಿಯಲ್ಲಿ ಊದಿದ್ನಂತೆ ಜೋರಾಗಿ, ಒಂದು ಓಂಕಾರ ಹೇಳಿ ಕಿವಿಯಲ್ಲಿ ಊದಿದ. ಹುಡುಗ ಎದ್ದ. ಮುಂದೆ ಅವನು ಬದುಕಿರೋವರೆಗೂ ಆ ರೋಗ ಬರಲಿಲ್ಲ ಅವನಿಗೆ ಅಂತ. ಆ ಸುಮಧ್ವ ವಿಷಯದಲ್ಲಿ ತುಂಬ ಚಂದ ರೆಫರೆನ್ಸ್ ಮಾಡ್ತಾರೆ, ನನಗೆ ಭಾಳ ಇಷ್ಟ, ಕುಸರಿ ಕೆಲಸ ಅದು. ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಆ ವಾಸುದೇವ ಕೃಷ್ಣ ಸಾಂದೀಪನಿಯ ಮಗನ್ನ ಮೃತ್ಯುಮುಖದಿಂದ ಎತ್ತುಕೊಂಡು ಬಂದ. ಈ ವಾಸುದೇವ ಮೃತಪ್ರಾಯನಾಗಿದ್ದಂಥ ಹುಡುಗನಿಗೆ ಸಂಜೀವಿನಿಯಾಗಿ ಬಂದ. ಅದಕ್ಕೆ ಅವನು ಸರ್ವೋತ್ತಮ, ಇವರು ಜೀವೋತ್ತಮ ಅಂತ. ಅವರು ಸರ್ವೋತ್ತಮ, ಇವರು ಜೀವೋತ್ತಮ ಅಂತ. ಒಂದು ದಿವಸ ಗುರುಗಳೇ ಹೋದ, ವಾಸುದೇವ ಹೋದ. ಗುರುಗಳೇ, ನಾನು ಐತರೇಯ ಶ್ರುತಿಯನ್ನು ಕುರಿತು ಕೆಲವೊಂದು ಅಧ್ಯಯನ ಮಾಡಿದ್ದೇನೆ, ಐತರೇಯ ಉಪನಿಷತ್ತಿನ ಶ್ರುತಿ ಬಗ್ಗೆ ಕೆಲವು ಅಧ್ಯಯನ ಮಾಡಿದ್ದೇನೆ, ನಿಮ್ಗೆ ಒಪ್ಪಿಸ್ಬೇಕು, ಸರಿ ಇದೆಯಾ ನೋಡಿರಿ, ತಪ್ಪಿದ್ರೆ ಕರೆಕ್ಟ್ ಮಾಡಿರಿ ಅಂತ ಹೇಳಿದಂತೆ. ಅವ್ರಿಗೆ ಆಶ್ಚರ್ಯ ಅದು. ಗುರುಗಳಿಗೆ ಬಹಳ ಸಂದೇಹ ಇದೆ ಇದ್ರ ಬಗ್ಗೆನೇ. ಐತರೇಯ ಶ್ರುತಿ ಬಗ್ಗೆ ದೀರ್ಘ ವಿವರಣೆ ಬಂದಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಕೆಲವು ಸಂದೇಹಗಳು ಗುರುಗಳಿಗೂ ಇತ್ತು. ಬಹುಶಃ ವಾಸುದೇವನಿಗೆ ಅದು ಗೊತ್ತಾಗೇ ಮಾಡಿರಬೇಕು. ಗುರುಗಳಿಗೆ ಡೌಟ್ ಅದ, ಇದ್ರ ಬಗ್ಗೆ ಕ್ಲಿಯರ್ ಮಾಡೋಣ ಅಂತೇಳಿ. ಹೇಳೋ ನೀನು ಅಂದರು. ಇಡೀ 2 ದಿವಸ ಕೂತ್ಕೊಂಡು ಐತರೇಯ ಶ್ರುತಿಗಳನ್ನು ಪೂರ್ತಿ ಹೇಳಿದ್ರಂತೆ. ಹೇಳಿದಾಗ ಗುರುಗಳಿಗಿದ್ದಂಥ ಸಂದೇಹ ಎಲ್ಲ ನಿವಾರಣೆ ಆಯಿತು. ಅದು ಮುಗಿದ ಮೇಲೆ ದೀರ್ಘದಂಡ ನಮಸ್ಕಾರ ಮಾಡಿ ಗುರುಗಳಿಗೆ, ನನಗಿನ್ನು ಗುರುಕುಲದಿಂದ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ರಿ ಅಂತ ಕೇಳಿದ್ರಂತೆ. ಇದು ನಾವು ಮೇಲೆ ಕಥೆ ಅನ್ನಿಸ್ತದೆ ಸ್ನೇಹಿತರೆ, ಅದ್ಭುತ ಅರ್ಥದ ಇದರೊಳಗೆ. ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಕುಲದಿಂದ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂದರೆ, ಈ ನಾನು ಕಲಿಯೋದೇನು ಉಳಿದಿಲ್ಲ ಇಲ್ಲಿ ಅಂತ. ಇಲ್ಲಿ ಕಲಿಯೋದೇನು ಉಳಿದಿಲ್ಲ ನನಗಿಲ್ಲಿ. ಗುರುಗಳಿಗೆ ಗೊತ್ತಾಯ್ತು ಇಲ್ಲಿ ಕಲಿಸೋದೇನಿಲ್ಲ ನಮಗೆ. ಅದು ಅಲ್ಲದೆ ಹೋಗುವಾಗ ನನಗೆ ಗೊತ್ತಿಲ್ಲದಂತ ತಿಳಿಸಿ ಗುರುದಕ್ಷಿಣೆ ಕೊಟ್ಟಾನ ನನಗೆ. ನನಗೆ ಗೊತ್ತಿಲ್ಲದಂಥ ಐತರೇಯ ಶ್ರುತಿಯನ್ನು ಓದಿ ನಾನು ತಿಳಿಸಿ ನಾನು ಗುರುದಕ್ಷಿಣೆ ಕೊಟ್ಟಾನ. ಆತಪ್ಪ ನೀವು ಹೋಗಿನ ವಾಪಸ್ಸು ಅಂತ ಹೇಳಿದ. ಮನೆಗೆ ಬಂದ. ಮತ್ತು ಇನ್ನೊಂದು ಪ್ರಶ್ನೆ ಮನಸ್ಸಿನಾಗ ಬಂತು, ಗುರುಗಳಿಗೆ ಕೇಳಿದ್ರಂತ, ಅಲ್ಲಪ್ಪ ನಿನಗೆಲ್ಲ ಗೊತ್ತಿದ್ರೆ ಗುರುಕುಲಕ್ಕೆ ಯಾಕೆ ಬಂದು? ಈಗ ಎಲ್ಲ ಗೊತ್ತಿದ್ರೆ ಶಾಲೆಗೆ ಯಾಕೆ ಹೋಗಬೇಕು? ಅದು ಭಾಳ ಚಂದದ ಮಾತಿದು. ಎಲ್ಲ ಗೊತ್ತಿದ್ದಂಥ ವಾಸುದೇವ ಗುರುಕುಲಕ್ಕೆ ಯಾಕೆ ಹೋದ? ಒಂದು ಭಾಳ ದೊಡ್ಡ ಮಾತು ಅಂದರೆ, ಎಂದೂ ಶಿಷ್ಯನಾಗದವ ಗುರು ಆಗಲಾರ. ಮೊದಲು ಶಿಷ್ಯ ಆಗಬೇಕು, ಆಮೇಲೆ ಗುರು ಆಗ್ತಾನೆ. ಕೃಷ್ಣ ಕೂಡ ಸಾಂದೀಪನಿ ಬಳಿಯಲ್ಲಿ ಕೂತ್ಕೊಂಡು ಕಲ್ತಿದ್ದೆ. ರಾಮ ವಿಶ್ವಾಮಿತ್ರರ ಜೊತೆಗೆ ವಶಿಷ್ಠರ ಜೊತೆ ಕಲ್ತಿದ್ದೆ. ಮೊದಲು ಕಲಿಬೇಕು, ಆಮೇಲೆ ಕಲಿಸ್ಬೇಕು. ಅದಕ್ಕೆ ಹೇಳ್ತಾರೆ,
ಮಹಾಗುರು ಆಗುವಂಥ ಯಾವನೇ ಆಗಲಿ ಪರಮ ಶಿಷ್ಯ ಆಗದೆ ಹೋದರೆ ಗುರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿದ್ದು. ಒಂದು ದಿವಸ ಮನೆ ಬಿಟ್ಟು ಹೊರಟುಬಿಟ್ಟ ವಾಸುದೇವ. ಎಲ್ಲಿ ಹೋದ ಗೊತ್ತಿಲ್ಲ. ಸೀದಾ ಉಡುಪಿಗೆ ಹೋದಂತೆ. ಅಲ್ಲಿ ಅಚ್ಯುತ ಪ್ರಜ್ಞರು ಅಂತ ಬರೋ ಋಷಿಗಳು, ಅವ್ರು ತಪಸ್ವಿಗಳು, ಸನ್ಯಾಸಿಗಳು, ಅವರು ಅಚ್ಯುತ ಪ್ರೇಕ್ಷರು ಅಂತ ಕರೀತಾ ಇದ್ದರು. ಬಹಳ ಅದ್ಭುತ ವ್ಯಕ್ತಿ, ವಿದ್ಯೆ ಮತ್ತು ವೈರಾಗ್ಯಗಳ ಆಗರ ಇದ್ದಂಗೆ ಇದ್ದರಂತೆ ಅಚ್ಯುತ ಪ್ರೇಕ್ಷರು. ಅವರ ಮೂಲ ನೆಲೆ ಉಡುಪಿ ಅಲ್ಲ. ಅವರು ಅವರ ಪೀಠ ಪರಂಪರೆ ಅಸಾಮಾನ್ಯವಾದದ್ದು. ಹಂಸನಾತ್ಮಕ ಪರಮಾತ್ಮ ಸ್ಥಾಪನೆ ಮಾಡಿದಂಥ ವೇದಾಂತ ಪೀಠ ಅದು. ಅದು ಮುಂದೆ ಸನಕಾದಿಗಳು, ದೂರ್ವಾಸರು, ಪರತೀರ್ಥರು, ಸತ್ಯಪ್ರಜ್ಞೆ ತೀರ್ಥರು ಎಲ್ಲ ಪೀಠಕ್ಕೆ ಏರಿದಂಥ ವೇದಾಂತ ಪೀಠ ಅದು. ಅದಿದ್ದದ್ದು ಎಲ್ಲಿ ಅಂದರೆ ಅಯೋಧ್ಯ ಪಕ್ಕ ನಂದಿಗ್ರಾಮ. ನೀವೆಲ್ಲ ಕೇಳಿದ್ದೀರಿ ನಂದಿಗ್ರಾಮ. ಭರತ ಅಲ್ಲೇ ಉಳ್ಕೊಂಡದ್ದು. ಅಣ್ಣ ಬರೋ ತನಕ ಅಯೋಧ್ಯದಲ್ಲಿ ಕಾಲಿಡಲಿಲ್ಲ. ಈಗಾದರೂ ಹೋದರೆ ಚೆನ್ನಾಗಿದೆ, ಅಲ್ಲಿ ಗುಡಿ ಇದೆ, ಒಂದು ಕುರ್ಚಿ ಇಟ್ಟಿದ್ದಾರೆ, ಪೀಠ ರಾಮನ ಪಾದಕೆಗಳನ್ನು ಇಟ್ಟಿದ್ದಾರೆ ಅಲ್ಲಿ. ಆ ಜಾಗದಲ್ಲಿ ಇತ್ತಂಥ ಪೀಠ ಇದು. ಮುಂದೆ ಅಲ್ಲಿಂದ ಈ ಮಾಯಾವಾದಿಗಳ ಒತ್ತಡ ತುಂಬ ಜಾಸ್ತಿಯಾಗಿ ಅಲ್ಲಿಂದ ಬಿಟ್ಟು ಬದರಿಗೆ ಹೋದ್ರಂತೆ. ಬದರಿಯಲ್ಲಿ ಆತು ಜಗನ್ನಾಥಪುರಿಗೆ ಹೋಗುವಂತ ಬಂತು. ಜಗನ್ನಾಥಪುರಿಗೆ ಬಂದರು. ಅಲ್ಲೂ ತೊಂದರೆ ಆಯಿತು ಅವರಿಗೆ. ಜಗನ್ನಾಥಪುರಿ ಬಿಟ್ಟು ಮತ್ತೆ ಬದರಿಗೆ ಹೋದ್ರಂತೆ. ಅಲ್ಲಿಂದ ಅಪ್ಪಣೆ ಆಯಿತು. ಅಲ್ಲಿಂದ ದಕ್ಷಿಣಕ್ಕೆ ಹೋಗುವಂಥ ಅಪ್ಪಣೆ ಆಯಿತು. ಕೇರಳಕ್ಕೆ ಬಂದು ಕೇರಳದಿಂದ ಉಡುಪಿಗೆ ಬಂದು ಅನಂತೇಶ್ವರ ಗುಡಿಯೊಳಗೆ ಇದ್ದರು ಅವರು. ವಾಸುದೇವ ಸೀದಾ ಅಲ್ಲಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಅವ್ರ ಜೊತೆಗೆ ಉಳ್ಕೊಂಬಿಟ್ಟ. ಮಜಾ ನೋಡಿ ಹೇಗಿರ್ತದೆ ಅಂತ ನನಗೊಂದು ನಂಬಿಕೆ ಇದೆ. 10 ಸಲ 100 ಸಲ ಹೇಳಿದ್ದೀನಿ ಇದನ್ನು. ವೆನ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು. ಯಾವುದಾದ್ರೂ ಕೆಲಸದಲ್ಲಿ ನನಗೆ ಅತ್ಯಂತ ತೀವ್ರತೆ ಇದ್ದರೆ, ಅದರ ಬಗ್ಗೆ ಪೂರ್ತಿ ಪ್ರಾಮಾಣಿಕತೆನೇ ಇದ್ದರೆ, ನಿಮ್ಮ ಕೆಲಸ ಮಾಡೋದಕ್ಕೆ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೋತಾನೆ. ಭಗವಂತ ನಿಂತ್ಕೊಳ್ಳಿಲ್ಲ ಅಂದರೆ ಇನ್ನೂ ಪ್ರಾಮಾಣಿಕತೆ ಬಂದಿಲ್ಲ ಅಂತ ಅಷ್ಟ. ದೇವ್ರನ್ನ ಬೈಯೋದು ಬೇಡ. ಈ ಅಚ್ಯುತ ಪ್ರೇಕ್ಷರಿಗೆ ಭಾಳ ಮನಸ್ಸಿನಾಗಿತ್ತು, ನಂದು ವಯಸ್ಸಾಗೋಕ್ಕೆ ಬಂತು, ಇನ್ನು ಮುಂದೆ ಯಾರಿಗೆ ಮಾಡೋದು ಇದನ್ನು? ಮತ್ತು ನನಗೂ ಇಷ್ಟೊಂದಿದೆ. ಅವ್ರಿಗೊಂದು ದ್ವಂದ್ವ ಇತ್ತು, ಆಚಾರ ಇತ್ತು, ವಿಚಾರ ಶುದ್ಧತೆ ಕಷ್ಟ ಆಗಿತ್ತು. ಅವರು ಅದ್ವೈತವನ್ನು ಮಾಡಿದವರು ಮೊದಲು. ಅವ್ರ ಗುರುಗಳು ಹೇಳಿದ್ರಂತೆ, ನೋಡಪ್ಪ ನಾನೆಲ್ಲ ಹೇಳ್ತೀನಿ ಪ್ರಪಂಚ ಮಿಥ್ಯ ಅಂತ ಹೇಳ್ತೀನಿ, ಭಗವಂತ ನಿರ್ಗುಣ ಅಂತ ಹೇಳ್ತೀನಿ. ನನಗೂ ಎಷ್ಟೋ ಸಲ ಅನಿಸುತ್ತೆ ಪ್ರಪಂಚ ಮಿಥ್ಯ ಇರಲಿಕ್ಕಿಲ್ಲ, ಹಾಗಾದರೆ ದೇವರು ಕೂಡ ನಿರ್ಗುಣ ಇರಲಾರ ಸಗುಣ ಇರಬೇಕು ಅವನು ಅಂತ ಅನಿಸುತ್ತೆ. ನನಗೂ ಸ್ಪಷ್ಟತೆ ಇಲ್ಲ. ಅದನ್ನು ಗುರಿ ಕಂಡುಕೊಳ್ಳೋದೇ ನಿಮ್ಮ ಜೀವನದ ಗುರಿ ಮಾಡಿಕೊಳ್ಳಿ ಅಂತ ಅಚ್ಯುತ ಪ್ರೇಕ್ಷರು ಹೇಳಿದ್ರಂತೆ. ಒಂದು ವಾರದ ಹಿಂದೆ ಅವ್ರು ಕನಸು ಬಿತ್ತಂತೆ. ಅನಂತೇಶ್ವರ ಬಂದು, ಚಿಂತೆ ಮಾಡಬೇಡ, ನಿನಗೊಬ್ಬ ಶಿಷ್ಯ ಸಿಗ್ತಾನೆ, ನಿನಕ್ಕಿಂತ ವಯಸ್ಸಾದವನಲ್ಲ ಅವನು, ಅದರಿಂದ ಶಿಷ್ಯ ಆಗಿ ಬರ್ತಾನೆ, ಇದ್ರ ಗುರುವನ್ನೇ ನಿನಗವನು, ಅವನು ಬಂದು ನಿನ್ನ ಮನಸ್ಸಿನ ದ್ವಂದ್ವ ಎಲ್ಲ ಕಮ್ಮಿ ಮಾಡ್ತಾನೆ, ಚಿಂತೆ ಮಾಡಬೇಡ ಅಂತ. ಅದಾದ ಒಂದು ವಾರಕ್ಕೆ ವಾಸುದೇವ ಅಲ್ಲಿ ಹೋದವ್ರ ಜೊತೆಗಿದ್ದಾಗ ಆಶ್ಚರ್ಯ ಅನಿಸುತ್ತೆ. ಅಲ್ಲಿ ಜೊತೆಗೆ ಇದ್ಕೊಂಡ್ಬಿಟ್ಟ. ಮನೇಲಿ ಗೊತ್ತೇ ಇಲ್ಲ ಸುದ್ದಿ. ಅಪ್ಪ ಅಮ್ಮನಿಗೆ ಗಾಬರಿ ಆಯಿತು, ಎಲ್ಲಿ ಹೋದ ಮತ್ತೆ ಇವನು? ಮೇಲೆ ಇದೆ ಕೆಲಸ, ಮನೆ ಬಿಟ್ಟು ಹೋಗೋದು ಹುಡ್ಕೊಂಬರ್ಬೇಕು ಇವರು. ಉಡುಪಿಗೆ ಹೋದ್ರು, ಅನಂತೇಶ್ವರ ಗುಡಿಯಲ್ಲಿ ಇದ್ದ. ಹೋಗಿ ಹೇಳಿದ್ರಂತೆ, ಬಂದುಬಿಡಪ್ಪ ಮನೆಗೆ. ಇಲ್ಲ ನಾನು ಸನ್ಯಾಸ ತೊಗೋತೀನಿ ಅಂತ ಹೇಳಿದೆ ಹುಡುಗ. ಸನ್ಯಾಸ ತೊಗೋಬೇಡಪ್ಪ, ಒಬ್ಬನೇ ಮಗ ನೀನು, ನಾವು ವಯಸ್ಸಾದವರು, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತೀಯ ನೀನು ಅಂತ ಕೇಳಿದರು. ಅದು ಯೂಶ್ವಲ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಆಯಿತು. ಹುಡುಗ ಕೇಳಲಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಅಪ್ಪನಿಗೆ ಕೋಪ ಬಂತು. ಹಿಂಗೆ ನನ್ನ ಮಾತು ಕೇಳೋದಿಲ್ವ ನೀನು ಅಂದು ಏನು ಮಾಡಿದರು ಅಂದರೆ, ಕೋಪದಲ್ಲಿ ಹುಡುಗ ನಿಂತಿದ್ನಲ್ಲ, ಸುತ್ತ ಒಂದು ಪ್ರದಕ್ಷಿಣೆ ಹಾಕಿಬಿಟ್ರು. ಹಾಕಿ ನಮಸ್ಕಾರ ಮಾಡಿಬಿಟ್ರು. ನೀನು ತಿಳಿದಂಗೆ ಮಾಡ್ಕೊಳಪ್ಪ ನೀನು ಅಂತ. ತಕ್ಷಣ ಹುಡುಗ ನಕ್ಬಿಟ್ಟ. ಹಂಗಾರೆ ಪರ್ಮಿಷನ್ ಕೊಟ್ಟಿಲ್ಲ ಸನ್ಯಾಸಕ್ಕೆ ಅಂದ. ನಾ ಎಲ್ಲಿ ಕೊಟ್ಟನ ಪರ್ಮಿಷನ್ ನಿನಗೆ ಅಂತ ಅವ್ರು ಕೇಳಿದರು. ನೀ ಮಾಡಿದ್ದೇನು ಮತ್ತೆ? ನಾನು ನಮಸ್ಕಾರ ಮಾಡಿದೆಲ್ಲ. ಯಾವಾಗಲೂ ಕಿರಿಯರಿಗೆ ದೊಡ್ಡವರು ನಮಸ್ಕಾರ ಮಾಡೋದು ಸನ್ಯಾಸ ಪಡ್ಕೊಂಡಾಗಲೇ. ನೀನು ನಮಸ್ಕಾರ ಮಾಡಿಬಿಟ್ಟೆಲ್ಲ ಹಾಗಾದರೆ ಅಂತ. ಇಲ್ಲಪ್ಪ ಮಾಡಬೇಡ, ಸ್ವಲ್ಪ ಇರು, ಹಾಗೆ ಇರು ಅಂತ ತಂಬಿ ಸ್ವಲ್ಪ ಹೋದರು. ಮತ್ತು ಪ್ರವಾಸ, ಗುರುಗಳ ಜೊತೆಗೆ ಪ್ರವಾಸ ಮಾಡೋದು. ಅಲ್ಲೊಂದು ನೇತ್ರಾವತಿ ತೀರದ ಕಾರ್ಯಾರು ಅಂತ ಒಂದು ಊರಿದೆ. ಅಲ್ಲಿ ಗುರುಗಳು ಶಿಷ್ಯ ಇದ್ದರು. ಅಪ್ಪ ಮತ್ತೆ ಹೋದರು. ಅಪ್ಪ ಮತ್ತೆ ಹೋಗಿ, ನಡಿಯಪ್ಪ ಮನೆಗೆ ಹೋಗೋಣಂತೆ, ಭಾಳ ಅಮ್ಮ ನೆನೆಸ್ತಾಳೆ ನಿನ್ನ, ಬಾ ಹೋಗೋಣ ಅಂದರು. ನಾ ಬರೋದಿಲ್ಲ, ಸನ್ಯಾಸಿ ಆಗ್ತೀನಿ ಅಂತ. ಅಪ್ಪನಿಗೆ ಕೋಪ ಎಷ್ಟು ಬಂದುಬಿಡ್ತು ಅಂದರೆ, ನೀ ಸನ್ಯಾಸಿ ಆದರೆ ನಾನು ಸತ್ತು ಹೋಗ್ತೀನಿ ಅಂದರು. ಇನ್ನು ಗಮನಿಸ್ಬೇಕು, ಭಾಳ ವೇದಾಂತ ಸತ್ವ ಇರುವಂಥ ಒಂದೊಂದು ಘಟನೆಗಳಿವು. ನೀ ಸನ್ಯಾಸಿ ಆದರೆ ನಾನು ಸತ್ತು ಹೋಗ್ತೀನಿ ಅಂದ್ರಂತೆ. ಹುಡುಗ ತಕ್ಷಣ ಹಾಕ್ಕೊಂಡಿದ್ದಾನೆ ಉತ್ತರಿಯ, ಅದನ್ನು ಟರ್ರ್ ಅಂತ ಹರಿದು ಕೌಪಿನ ಮಾಡಿ ಉಟ್ಕೊಂಬಿಟ್ಟು, ಸನ್ಯಾಸಿ ಆದ ಈ ಕ್ಷಣಕ್ಕೆ ನಾನು ಅಂದ್ಬಿಟ್ಟಂತೆ. ನೀ ಸಾಯ್ತೀನಿ ಅಂತೆಲ್ಲ ಸಾಯಿ ಅಂದಂತೆ. ಉದ್ದಡತನದ ಮಾತು ಅನ್ಸಲ್ವಾ ಅಪ್ಪನಿಗೆ ಸಾಯಿ ಅಂತ ಹೇಳಿದರೆ? ಅದರ ಅರ್ಥ ಏನು ಗೊತ್ತಾ? ನಾನೇ ಪ್ರಾಣದೇವ, ಬಿಡ್ತೀರಿ ಹೆಂಗೆ, ಹಿಡ್ಕೊಂಡದ್ದು ನಾನು. ಎಷ್ಟು ಅರ್ಥ ಇದೆ ಅದರೊಳಗೆ. ನಾನು ಪ್ರಾಣದೇವ. ವಾಸುದೇವ ಅಂದರೆ ಏನು? ಅಸುದೇವ, ಪ್ರಾಣಕ್ಕೆ ದೇವ ಆದವ ನಾನು. ನಿಮ್ಮ ಪ್ರಾಣ ನಾ ಹಿಡ್ಕೊಂಡಿದ್ದೀನಿ, ನೀವೇ ಬಿಡ್ತೀರಿ ಹೇಗೆ? ಬಿಡೋಕ್ಕಾಗಲ್ಲ ನಿಮಗೆ ಅಂತ. ಆಮೇಲೆ ಅವ್ರು ಹೇಳಿದ್ರಂತೆ, ನೋಡಪ್ಪ ನನಗೆ ಮಕ್ಕಳಿಲ್ಲ, ವೃದ್ಧಾಪ್ಯದಲ್ಲಿ ಕಷ್ಟ ಆಗ್ತದೆ, ನೋಡು ನೀವೊಬ್ಬನೇ ಇದ್ದೀಯಾ ಅಂತ.
ಅದಕ್ಕೆ ವಾಸುದೇವ್ ಹೇಳಿದ ಮಾತು ಚೆನ್ನಾಗಿದೆ. ಆಯ್ತಪ್ಪ, ಒಪ್ಕೋತೀನಿ, ನೀವು ಹೋಗಿ, ನಿಮಗೆ ಇನ್ನೊಬ್ಬ ಮಗ ಆಗೋ ತನಕ ನಾನು ಸನ್ಯಾಸ ತೊಗೊಳ್ಳಲ್ಲ, ಇನ್ನೊಬ್ಬ ಮಗ ಆಗೋದು ಸನ್ಯಾಸ ತೊಗೊಳ್ಳಲ್ಲ. ಇವ್ರು ಖುಷಿ ಆಗಿಬಿಡ್ತು, ನಮಗೆ ಹೆಂಗೂ ವಯಸ್ಸಾಗಿದೆ, ಮಕ್ಕಳಾಗೋ ಚಾನ್ಸ್ ಏನಿಲ್ಲ, ಮತ್ತು ಹೆಂಗೂ ಸನ್ಯಾಸ ಆಗಲ್ಲಲ್ಲ ಇವನು ಅಂತ ಅಂದ್ಕೊಂಡು ಬಂದರು. ಇವರು ಈ ಹುಡುಗ ವಾಸುದೇವ ಹುಟ್ಲಿ ಅಂತ 12 ವರ್ಷ ತಪಸ್ಸು ಮಾಡಿದ್ದಾರೆ, ಅನಂತೇಶ್ವರ ಸೇವೆ ಮಾಡ್ಕೊಂಡಿದ್ದಾರೆ. ವಿಧಿಲಿಖಿತ ಹೆಂಗಿರುತ್ತಂದರೆ ಮುಂದೆ ವರ್ಷದೊಳಗೆ ಮಗು ಆಯ್ತವ್ರು, ಗಂಡು ಮಗು ಆಯ್ತು ಅವ್ರಿಗೆ. ಆ 2ನೇ ಮಗು ಹುಟ್ಟಿದಾಗ ಸಂತೋಷನಾಯಿತು, ದುಃಖನಾಯಿತು ಅವರಿಗೆ. ಸಂತೋಷ ಆದದ್ದು ಮಗ ಹುಟ್ಟಿದ ಅಂತ, ದುಃಖ ಅಂದರೆ ಈ ಮಗ ಆ ಮಗನ ಹೋಗೋದಕ್ಕೆ ಕಾರಣ ಆಗ್ತಾನಲ್ಲ, ಅವ್ನಿಗೆ ಲೈಸೆನ್ಸ್ ಸಿಗ್ತಲ್ಲ ಹೋಗೋದಕ್ಕೆ. ಆ ಮಗು ಹೇಗಿತ್ತು ಅಂತ ಬರೀತಾರೆ, ಭಾಳ ಚಂದ ಬರೀತಾರೆ. ದೊಡ್ಡ ಮಗು ಭೀಮ ಇದ್ದರೆ 2ನೇ ಮಗು ಅರ್ಜುನ ಇದ್ದಂಗಿತ್ತಂತೆ. ನೋಡೋದು ಕೂಡ ಹಾಗೇ ಇದ್ದ ಮಗು, ಅಷ್ಟೇ ತೀಕ್ಷ್ಣ ಕಣ್ಣುಗಳು, ಅಷ್ಟೇ ಹೊಳಪು ಮುಖ, ಸ್ವಭಾವದಲ್ಲೂ ಹಾಗೆ ಆಗಿ ಮುಂದೆ ಅವರೇ ವಿಷ್ಣು ತೀರ್ಥರು ಅಂತಾಗಿ ವೇದಾಂತ ಪೀಠಕ್ಕೆ ಅಧ್ಯಕ್ಷರಾದರು. ಅವರು ಕೂಡ ಅವ್ರ ಜೊತೆಗೆ ಇದ್ದಂಥವ್ರು. ಒಂದು ಇದು ಲಕ್ಷಣ ಆಯ್ತಲ್ಲ, ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ್ದಾಯ್ತಲ್ಲ. ಅಚ್ಯುತ ಪ್ರೇಕ್ಷರು ಏನು ಮಾಡಿದರು, ಒಂದು ಒಳ್ಳೆಯ ಮುಹೂರ್ತ ನೋಡಿ ವಾಸುದೇವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಶ್ರೀ ಪೂರ್ಣಪ್ರಜ್ಞ ತೀರ್ಥರು ಅಂತ ಹೆಸರು ಕೊಟ್ಟರು. ಪೂರ್ಣಪ್ರಜ್ಞ ತೀರ್ಥರು. ಆ ಪೂರ್ಣಪ್ರಜ್ಞೆ ಪದನೇ ಚಂದ, ನಿಜವಾಗಲೂ ಪೂರ್ಣಪ್ರಜ್ಞೆ ಒಂದೇ ಪದದ ಮೇಲೆ ಒಂದು ತಾಸು ಭಾಷಣ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅರ್ಥ. ಅದು ಪ್ರಜ್ಞೆ ಅನ್ನೋದೆಂದರೆ ಏನು, ಅದು ಪೂರ್ಣಪ್ರಜ್ಞೆ ಅಂದರೆ ಏನು ಅಂತ. ಆ ಪೂರ್ಣಪ್ರಜ್ಞ ತೀರ್ಥರು ಅಂತ ಹೆಸರು ಕೊಟ್ಟರು. ನಾವೆಲ್ಲ ಜನಕ್ಕೂ ಮನಸ್ಸಿಟ್ಕೋಬೇಕಾದದ್ದು, ಪೂರ್ಣಪ್ರಜ್ಞ ತೀರ್ಥರು ಅಂತ ಸನ್ಯಾಸ ತಗೊಂಡಾಗ ಅವ್ರ ವಯಸ್ಸು 10 ವರ್ಷ ಅಷ್ಟೇ, 10 ವರ್ಷದ ಸನ್ಯಾಸಿ. ಅದು ಹೇಗೆ ನಡೆಸಿದರು ಅಂತಂದರೆ, ಪೂರ್ಣಪ್ರಜ್ಞರು ಇದ್ದಾಗ 10 ವರ್ಷ ಹುಡುಗ ಸನ್ಯಾಸಿ ಆಗಿದ್ದಾನೆ, ಅವ್ರನ್ನ ಸೋಲಿಸಬೇಕು ಅಂತ ಬೇಕಾದಷ್ಟು ಜನ ಬರೋಕ್ಕೆ ಶುರು ಮಾಡಿದರು. ಆಗಿನ ಕಾಲದಲ್ಲಿ ವಾದ ವಿವಾದ ಅಂತ ಆಗೋದು, ವೇದಾಂತದಲ್ಲಿ ಚರ್ಚೆ. ಆಗಿನ ಥಿಯರಿ ಹೇಗಿತ್ತು ಅಂದರೆ, ವಾದ ವಿವಾದ ಮಾಡಿ ಯಾರು ಸೋತಿದ್ದಾರೋ ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು, ನಾ ಸೋತಿದ್ದೇನೆ ಅಂತ. ಎಷ್ಟು ಜಯಪತ್ರ ಟೆಸ್ಟಿಮೋನಿಯಲ್ಲಿ ಇದ್ದ ಹಾಗೆ, ಎಷ್ಟು ಜಯಪತ್ರ ಜಾಸ್ತಿ ಇದೆಯೋ ಅಷ್ಟು ದೊಡ್ಡವರು ನೀವು ಅಂತ. ಬೇಕಾದಷ್ಟು ಜನ ಬಂದ್ರಂತೆ ಸೋಲಿಸಬೇಕು ಅಂತ, ಬಂದವರು ಎಲ್ಲ ಸೋತು ಹೋದರು, ಯಾರೂ ಗೆಲ್ಲಿಲ್ಲ. ಒಂದು ಸಲ ಗುರುಗಳು ಅಚ್ಯುತ ಪ್ರೇಕ್ಷರು ಪಾಠ ಮಾಡ್ತಾಯಿದ್ರು. ಪೂರ್ಣಪ್ರಜ್ಞರು ಅಲ್ಲೇ ಕೂತಿದ್ದಾರೆ, ಸಾಕಷ್ಟು ಜನ ಕೂತಿದ್ದಾರೆ. ಮಾಡ್ತಾ ಭಾಗವತದ ಪ್ರವಚನ ಮಾಡ್ತಾಯಿದ್ರು, ಪಂಚಮ ಸ್ಕಂದದ ಪ್ರವಚನ ಮಾಡ್ತಾಯಿದ್ರು. ಮಾಡುವಾಗ ಎಲ್ಲೋ ಒಂಚೂರು ಮನಸ್ಸಿಗೆ ಕಿರಿಕಿರಿ ಆಯಿತು, ಸ್ಪಷ್ಟ ಆಗಲಿಲ್ಲ ಅಂತ. ಹುಡುಗರು ಪ್ರಶ್ನೆ ಕೇಳಿದರು, ಇನ್ನೊಂದು ಸ್ವಲ್ಪ ವಿವರಣೆ ಮಾಡಿ ಗುರುಗಳೇ ಅಂದರು. ಅದು ನನಗೆ ಹೊಳಿತಾ ಇಲ್ಲಪ್ಪ, ಅದು ವಿವರಣೆ ಮಾಡೋದು ಹೇಗೆ ಅಂತ ಅಚ್ಯುತ ಪ್ರೇಕ್ಷ ಹೇಳಿದ್ರಂತೆ. ಅದನ್ನು ನಾನು ಮಾಡ್ಬೋದಾ ಅಂತ ಇವ್ರು ಕೇಳಿದ್ರಂತೆ ಪೂರ್ಣಪ್ರಜ್ಞರು. ಮಾಡು ಅಂದರು. ದಯವಿಟ್ಟು ಗಮನಿಸಿ, ಪುಸ್ತಕ ಇರೋದು ಅಚ್ಯುತ ಪ್ರೇಕ್ಷರ ಕಡೆ ಇದೆ, ಇವರಲ್ಲಿ ಏನೂ ಇಲ್ಲ. ಹಾಗೆ ಕೂತ್ಕೊಂಡು ಪುಸ್ತಕ ಅವ್ರ ಕೈಯಲ್ಲಿದೆ, ಇವರು ಶ್ಲೋಕಕ್ಕೆ ವಿವರಣೆ ಕೊಡ್ತಾ ಹೋಗ್ತಾರೆ. ಇಡೀ ಪೂರ್ತಿ ಪಂಚಮ ಸ್ಕಂದದ ವಿವರಣೆಯನ್ನು ಕೊಟ್ಟರಂತೆ. ಕೊಟ್ಟಾಗ ಅಚ್ಯುತ ಪ್ರೇಕ್ಷರಿಗೆ ಆಶ್ಚರ್ಯ ಯಾಕೆ ಕೇಳಿದ್ರಂತೆ, ಅಲ್ಲಪ್ಪ ಪೂರ್ಣಪ್ರಜ್ಞರೇ, ನೀವು ಒಂದು ದಿವಸ ಪಂಚಮ ಸ್ಕಂದ ಓದಿದ್ದು ನೋಡಿಲ್ಲ, ಭಾಗವತ ಹಿಡಿದದ್ದು ನೋಡಿಲ್ಲ, ಯಾವಾಗ ಓದಿದ್ರಿ ಅದನ್ನೆಲ್ಲ ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳಿದ ಮಾತು ಚೆನ್ನಾಗಿದೆ, ಇದು ಈ ಜನ್ಮದ್ದಲ್ಲ, ಹೋದ ಜನ್ಮದಲ್ಲಿ ಓದ್ಕೊಂಡ್ಬಿಟ್ಟಿದ್ದೇನೆಲ್ಲ ನಾನು ಅಂತ ಹೇಳಿದ್ರು. ಅವರು ಓದಿದ್ದು ನೋಡೇ ಇಲ್ಲ ನಾನು, ಎಲ್ಲ ನೆನಪಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಪೂರ್ಣಪ್ರಜ್ಞರ ಸರ್ವಜ್ಞತೆಯ ಬಗ್ಗೆ ನನಗೆ ಯಾವ ಸಂಶಯ ಉಳಿಲಿಲ್ಲ ಅಂತ ಅಚ್ಯುತ ಪ್ರೇಕ್ಷರು ಬರೀತಾರೆ. ಅಪೂರ್ವವಾದಂಥ ಜ್ಞಾನದ ರಾಶಿ ಇದು. ಈ ಜ್ಞಾನದ ರಾಶಿಯನ್ನು ಹಾಗೆ ಬಿಡಬಾರ್ದು. ಈ ದಯವಿಟ್ಟು ನೋಡಿ, ನಾವೆಲ್ಲ ಮಾಡೋದು ಯಾಕೆಂದರೆ, ಈಗ 2 ಮಕ್ಕಳಿಗೆ ಅವಾರ್ಡ್ ಕೊಟ್ಟರು ಸರ್, ಎದಕ್ಕೆ ಕೊಡ್ಬೇಕು ಹೇಳಿ? ಅದನ್ನು ಆ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು, ಎತ್ತಿ ತೋರಿಸ್ಬೇಕು. ಎ ಡೈಮಂಡ್ ಹ್ಯಾಸ್ ಟು ಬಿ ಮೌಂಟೆಡ್ ಪ್ರಾಪರ್ಲಿ, ಅದರಲ್ಲಿ ಡೈಮಂಡ್ ಡಸಂಟ್ ಲುಕ್ ನೈಸ್. ಹಾಗೆ ಒಳ್ಳೆ ಕೆಲಸವನ್ನು ಎತ್ತಿ ತೋರಿಸ್ಬೇಕು. ಅದಕ್ಕೆ ಈಗ ಅವ್ರು ಏನು ಮಾಡ್ತಾರೆ, ಅಚ್ಯುತ ಪ್ರೇಕ್ಷರು, ನಾನು ಸಾಕಪ್ಪ ಭಾಳ ವರ್ಷ ಆಯಿತು ವೇದಾಂತ ಪೀಠದಲ್ಲಿ ಕೂತು, ನಾನು ಪೀಠಾಧಿಕಾರಿ ನಿನ್ನೆ ಮಾಡ್ತೀನಿ ಅಂತ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿಬಿಟ್ರು. 11 ವರ್ಷ ಹುಡುಗ ಘೋಷಣೆ ಮಾಡಿ ಒಂದು ಒಳ್ಳೆಯ ಮುಹೂರ್ತ ನೋಡಿ ಆ ದಂಡ ಹಿಡಿದಂಥ ಉದ್ದಂಡ ಯತಿಗೆ ವೇದ ಸಾಮ್ರಾಜ್ಯವನ್ನು ಒಪ್ಪಿಸಿ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಪೂರ್ಣಪ್ರಜ್ಞರು ಅಂತ ಮೊದಲು ಹೇಳಿದರು ಸನ್ಯಾಸ ಕೊಟ್ಟಾಗ, ವೇದಾಂತ ಪೀಠದ ಮೇಲೆ ಕೂಡಿಸಿದಾಗ ಆನಂದ ತೀರ್ಥರು ಅಂತ ಹೆಸರು ಕೊಟ್ಟರು. ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು ಕೂಡ ಆನಂದ ತೀರ್ಥವನ್ನು ಮಧ್ವ ಅಂತ ಕರ್ಕೊಂಡ್ರು. ಅವರಿಗೆ ಅದು ಕಾವ್ಯನಾಮ, ಸುಂದರವಾದ ಕಾವ್ಯನಾಮ, ಅದ್ರ ಬಗ್ಗೆ ತುಂಬ ಪ್ರೀತಿ. ಅವ್ರು ತಮ್ಮನ್ನು ಮಧ್ವ ಅಂತ ಕರ್ಕೊಂಡ್ರು, ಕಾವ್ಯದಲ್ಲಿ ಬರೆದರು. ಅದಕ್ಕೆ ಮಧ್ವ ಆದವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ ಅಂತನ್ನುವಂಥದ್ದು ಬಳಿತ ಸೂಕ್ತದ ಮಾತದು, ಅದೇ ಬಂದದ್ದು. ಆಚಾರ್ಯರು ಮಧ್ವಾಚಾರ್ಯರು ಅಂತ ಖ್ಯಾತರಾದರು. ಆನಂದ ತೀರ್ಥರು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಪೂರ್ಣಪ್ರಜ್ಞರು ಈಗ ನಮ್ಮ ಸಹೋದರಿ ಹಾಡಿದ್ದಿದೆಯಲ್ಲ, 3 ಬರುತ್ತೆ ಅದರಿಗೆ, ಆನಂದ ತೀರ್ಥರ, ಪೂರ್ಣಪ್ರಜ್ಞರ, ಮಧ್ವರಾಯರ 3 ಹೆಸರು ಬಂತ ಹಾಡಿನೊಳಗೆ. ಆ 3 ಅವ್ರ ಹೆಸರು, ಆದರೆ ಮಧ್ವರಂತೆ ಹೆಚ್ಚು ಪ್ರಸಿದ್ಧವಾದದ್ದು.
ಅಲ್ಲಿಂದ ಮುಖ್ಯವಾಗಿ ಅವರು ವಿರೋಧಿರೋದು ಈ ದ್ವೈತ ಮತವನ್ನು ಪ್ರಚಾರ ಮಾಡಬೇಕು. ದ್ವೈತ ಮತದ ವಿಶೇಷ ಏನು ಅಂತ ಶುರು ಮಾಡಿದ್ರು ಹೇಳೋದಕ್ಕೆ. ಜಗತ್ತು ಮಿಥ್ಯಾ ಅಂತ ಕಲ್ಪನೆ ಬಂದಿತ್ತು. ಸ್ವಲ್ಪ ನಾವು ನೋಡಬೇಕಿದ್ದೇನೆ. ನಾನಿವತ್ತು ಮಧ್ವಾಚಾರ್ಯ ಸ್ವಲ್ಪ ಸಿದ್ಧಾಂತದ ಸ್ವಲ್ಪ ವಿವರಣೆ ಹೇಳಬೇಕಾಗುತ್ತೆ. ಈ ದ್ವೈತ ಅದ್ವೈತದ ಕಲ್ಪನೆ ಬಹಳ ನಮ್ಮನ್ನು ಕಾಡಿದ್ದುಂಟು. ಈ ದ್ವೈತದ ವಿಶೇಷ ಏನು? ಜಗತ್ತು ಮಿಥ್ಯ, ಜಗನ್ಮಿಥ್ಯ ಅಂತನೂ ಥಿಯರಿ ಸರಿಯಲ್ಲ. ಜಗತ್ತು ಸತ್ಯ, ಅದು ಸುಳ್ಳು ಅಂತ ಹೆಂಗೆ ಹೇಳ್ತೀರಿ ನೀವು? ಜಗತ್ತಿಲ್ವ? ಆವತ್ತಿಂದ ಇದೆ. ಅವತ್ತು ಬದುಕಿದವ್ರ ಇತಿಹಾಸ ಇದೆ ನಮ್ಮ ಕಡೆಗೆ. ನಾವು ನೋಡಿರ್ಲಿಕ್ಕಿಲ್ಲ. ವೇದವ್ಯಾಸರಿದ್ದರು ಅಂತ ಹೇಳ್ತೀವಿ, ಅವ್ರ ಹಿಂದೆ ಇನ್ನೊಬ್ಬರಿದ್ದರು ಅಂತ ಹೇಳ್ತೀವಿ. ಆಮೇಲೆ ಮುಂದೆ ಬಂದರು, ಎಲ್ಲರ ಹೆಸರಿದೆ. ಅದು ನಮ್ಮ ರಾಜಕೀಯದಲ್ಲಿ ಕೊಂಡ್ರು ಎಲ್ಲ ಸಾಧಕರ ಹೆಸರಿದೆ, ವಿಜ್ಞಾನಿಗಳ ಹೆಸರಿದೆ, ಅವ್ರು ಮಾಡಿ ಸಾಧನೆ ದಾಖಲೆ ಇದೆ. ಜಗತ್ತು ಮಿಥ್ಯೆ ಹೆಂಗಾಯಿತು? ನಾವು ಬದುಕೋದು ನೀರು ಗುಳ್ಳೆ ಹೆಂಗೆ ಸ್ವಲ್ಪ ಕಾಲ ಬದುಕಿರಬಹುದು, ನಾನು ಸ್ವಲ್ಪ ಕಾಲ ಬದುಕಿ ಹೋಗ್ಬೋದು. ಇದು ಭಾಳ ಚಂದ. ವ್ಯಷ್ಟಿ ಸಮಷ್ಟಿ ಪ್ರಜ್ಞೆ ಅಂತ ಬರ್ತದೆ. ವ್ಯಷ್ಟಿ ಅಂದರೆ ಇಂಡಿವಿಜುವಲ್, ಸಮಷ್ಟಿ ಅಂದರೆ ಸಮಗ್ರ. ಒಬ್ಬ ವ್ಯಕ್ತಿಯಾಗಿ ನಾನು ಕಾಲಘಟ್ಟದಲ್ಲಿ ಒಂದು ಸೆಕೆಂಡ್ ಕೂಡ ಬದುಕಿದವನಲ್ಲ. ಅದು ಭಾಳ ಚಂದ ಇಂಗ್ಲೀಷಲ್ಲಿ ಹೇಳ್ತಾರೆ, ಐ ಮೇ ಬಿ ಎ ಪೀಸ್ ಆಫ್ ಐ ಮೇ ಬಿ ಬ್ಲೇಡ್ ಆಫ್ ಗ್ರಾಸ್, ಐ ಮೇ ಬಿ ಜಸ್ಟ್ ಎ ಬ್ಲೇಡ್ ಆಫ್ ಗ್ರಾಸ್, ಬಟ್ ದ ವರ್ಲ್ಡ್ ವಿದೌಟ್ ಮೀ ಈಸ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ ಅಲ್ವ? ಎಷ್ಟು ಚಂದ ನೋಡಿ. ನಾನೊಂದು ಹುಲ್ಲು ಕಡ್ಡಿ ಇರ್ಬೋದು ಸ್ವಾಮಿ, ಆದರೆ ನಾನು ಇಲ್ಲದೆ ಹೋದರೆ ಜಗತ್ತು ಅಷ್ಟರ ಮಟ್ಟಿಗೆ ಬಡವಾಗ್ತಿತ್ತದು. ಹಾಗೆ ಯಾವುದೂ ಸುಳ್ಳಲ್ಲ, ಇದೆ. ಅದಕ್ಕೆ ನಮ್ಮ ಗುಂಡಪ್ಪ ಭಾಳ ಚಂದ ಹೇಳೋರು, ಹುರಿಯುರುಳೆ ಹಾವಲ್ಲ, ಹುರಿಯುರುಳೆ ಹಾವಲ್ಲ, ಆದೊಡಂ ಮಬ್ಬಿನಲಿ ನೋಳ್ಪವಂ ಬೆದರಿ, ಬೆರೆಸುವ ಬೆಮರುದುಟ ಸೊರಿಸುವ ಬೆಮರುದಿಟ, ಜಗವು ಅಂತುಟೆ ದಿಟವು ಜರಿಯದಿರು ತೋರ್ಕೆಗಳ ಮಂಕುತಿಮ್ಮ. ಎಷ್ಟು ಚಂದ ನೋಡಿ. ಕತ್ಲೇಲಿ ಹೋಗ್ತಿದ್ದಾನೆ ಮನುಷ್ಯ ಒಬ್ಬ, ಟಾರ್ಚ್ ಇಲ್ಲ, ಇದ್ರ ಮೇಲೆ ಕಾಲಿಟ್ಟ ಮೆತ್ತಿಗೆ, ಅಯ್ಯೋಯ್ಯೋ ಹಾವು ಒಂದ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಿದ್ದಿದೆ ಅಷ್ಟು ದೊಡ್ಡದು, ಅಯ್ಯೋ ಹಾವು ಒಂದು ಕಿರ್ಚಿಕೊಂಡ, ಬೆವರು ಸುರಿತಾ ಇದೆ, ಬಿದ್ದದಪ್ಪಂತ. ಯಾರೋ ಟಾರ್ಚ್ ಹಿಡ್ಕೊಂಬಂದರು. ಎಲ್ಲಿದೆ ಹಾವು? ಹುಚ್ಚ, ಹಾವು ಅಲ್ಲದು, ಹಗ್ಗ ಅಂದರು. ವೇದಾಂತದಲ್ಲಿ ಸರ್ಪ ರಜ್ಜು ಭಾಳ ದೊಡ್ಡ ಫೇಮಸ್ ಸಿದ್ಧಾಂತ ಅದು. ಹಗ್ಗ ಅದು ಅಂದರು. ಅದು ಹಗ್ಗನೇ ಹೌದು, ಮೊದಲು ಹಗ್ಗನೇ ಇತ್ತು, ಈಗೂ ಹಗ್ಗನೇ ಇದೆ. ಆದರೆ ಇವನೇನು ಕಂಡದ್ದು? ಇವನಿಗೆ ಕಂಡದ್ದು ಹಾವು. ಅದು ಹಾವು ಸುಳ್ಳಿರಬಹುದು, ಅದರ ಬೆಮುತದ ಸುಳ್ಳ, ಕಿರ್ಚಿಕೊಂಡದ್ದು ಸುಳ್ಳ, ಹೆದರಿದ ಸುಳ್ಳ. ಅದಕ್ಕೆ ಹೇಳ್ತಾರೆ, ಹುರಿಯುರುಳೆ ಹಾವಲ್ಲ, ಆದೊಡಂ ನೋಳ್ಪವಂ ಬೆದರಿ ಸುರಿಸುವ ಬೆಮರುದಿಟ, ಜಗವು ಅಂತುಟೆ ದಿಟವು ಮಂಕುತಿಮ್ಮ ಜರಿಯದಿರು ತೋರ್ಕೆಗಳ ಮಂಕುತಿಮ್ಮ. ಕಾಣಿಸಿದ್ದನಿಲ್ಲ ಅನ್ಬೇಡ, ಕಾಣಿಸ್ತದೆ, ನಿಮ್ಮ ಕಣ್ಣು ಮುಂದಿದ್ದಾರೆ. ಈಗ ನಮ್ಮ ಅಜ್ಜ ಇಲ್ಲ, ಈಗ ಅಜ್ಜ ಬದುಕಿದ್ದಕ್ಕೆ ಸಾಕ್ಷಿಯಾಗಿ ನಾನಿದ್ದೇನೆ. ಇನ್ನು ಸ್ವಲ್ಪ ವರ್ಷಕ್ಕೆ ನಾನು ಇರೋಲ್ಲ. ನನ್ನ ಕಂಡಂಥ ನನ್ನ ಮೊಮ್ಮಕ್ಕಳು ಹೇಳ್ತಾರೆ ನಮ್ಮ ಅಜ್ಜ ಇದ್ದ ಅಂತ ಹೇಳ್ತಾರೆ. ನಾನು ವೇಷ್ಟಿಯಾಗಿ ಕರಗಿ ಹೋಗುವಂಥ ಗುಳ್ಳೆ ಆಗಿದ್ದರೂ ಕೂಡ ಸಮಷ್ಟಿಯಲ್ಲಿ ನಾನು ಒಬ್ಬ ಆಗಿರ್ತೀನಿ. ಇತಿಹಾಸ ಇದೆ, ಪ್ರಪಂಚ ಇದೆ, ಅವತ್ತಿಂದ ಇದೆಯಲ್ಲ ಪ್ರಪಂಚ. ಈಗ ನಮಗೆ ವಿಜ್ಞಾನಿಗಳ ಹಾಗೆ ಸೈನ್ಸ್ ಪ್ರಕಾರ ಹೇಳೋದಾದರೆ ಈ ಜಗತ್ತು 450 ಕೋಟಿ ವರ್ಷಗಳಿಂದ ಇದೆ. 450 ಮಿಲಿಯನ್ ಇಯರ್ಸ್ ಜಗತ್ತಿದೆ ಈಗ. ಸುಳ್ಳಂತ ಹೇಗೆ ಹೇಳ್ತೀರಿ ಇದನ್ನು? ಆದ್ದರಿಂದ ಜಗತ್ತು ಮಿಥ್ಯ ಅಲ್ಲ. ಇದು ಮೊದಲನೇ ಸಿದ್ಧಾಂತ. ಇನ್ನೊಂದು ಬಹಳ ಮುಖ್ಯ ಅಂದರೆ ದ್ವೈತವಾದ ಅಂತ ಹೇಳಿದ್ನಲ್ಲಾಗಲೇ ಎರಡು ಯಾವುದು? ಶಂಕರರು ಅದ್ವೈತವಾದವನ್ನು ಹೇಳಿದರು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅಂತ. ಅದಕ್ಕೆ ಮಧ್ವಾಚಾರ್ಯರು ಎಷ್ಟು ಸಮರ್ಥವಾಗಿ ಉದಾಹರಣೆ ಕೊಡ್ತಾರೆ ಅಂದರೆ, ಜೀವ ಒಂದಿದೆ, ಪರಮಾತ್ಮ ಅಂತಿದೆ. ಜೀವ ಇಸ್ ದ ಕ್ರಿಯೇಷನ್, ಸೃಷ್ಟಿ. ಇದು ಸೃಷ್ಟಿಕರ್ತ ಒಬ್ಬ ಇದ್ದಾನೆ. ಸೃಷ್ಟಿಕರ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಎ ಪೇಂಟಿಂಗ್ ಕೆನಾಟ್ ಬಿಕಮ್ ಎ ಪೇಂಟರ್. ಪೇಂಟರ್ ಇದನ್ನು ಚಿತ್ರ ಬಿಡಿಸ್ತಾನೆ, ಪೇಂಟ್ ಅಲ್ಲೇ ಇರುತ್ತೆ. ಪೇಂಟರ್ ಬೇರೆ ಇದ್ದಾನೆ. ಪೇಂಟರ್ ಬೇರೆ, ಪೇಂಟ್ ಬೇರೆ. ಜುವೆಲ್ ಬೇರೆ, ಜುವೆಲರ್ ಬೇರೆ. ಆಭರಣಗಳು ಬೇರೆ, ವಜ್ರ ಬೇರೆ, ಆಭರಣ ಮಾಡಿದವನು ಬೇರೆ. ಅದೇ ರೀತಿ ಒಬ್ಬ ಕವನ ಬರೀತಾನೆ, ಕವನ ಬೇರೆ, ಕವಿ ಬೇರೆ ಅಲ್ವಾ? ಸೃಷ್ಟಿಕರ್ತ ಅವನು, ಆದರೆ ಬೇರೆಯೇ. ದಯವಿಟ್ಟು ನೋಡಿ, ಎಂದಾದರೂ ಪೇಂಟಿಂಗ್ ಹೋಗಿ ಪೇಂಟರ್ ಆಗೋಕ್ಕೆ ಸಾಧ್ಯ ಇದೆಯಾ? ಪೇಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎರಡೂ ಬೇರೆಯೇ ಅವು. ಆದ್ದರಿಂದ ಸೃಷ್ಟಿಕರ್ತನೇ ಬೇರೆ, ಸೃಷ್ಟಿನೇ ಬೇರೆ, ಒಂದಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಭಗವಂತನ ಹತ್ತಿರ ಹೋಗಬಹುದು, ಸಾರೂಪ್ಯ ಸಾಲೋಕ್ಯ ಅಂತೆಲ್ಲ ಇದ್ದಾವೆ, 4 ಹಂತಗಳಿದ್ದಾವೆ. ಭಗವಂತನ ಹತ್ತಿರ ಹೋಗ್ಬೋದೇ ಹೊರತಾಗಿ ನಾನು ಭಗವಂತ ಆಗೋಕ್ಕೆ ಸಾಧ್ಯ ಇಲ್ಲ. ಭಾಳ ಜನ ಹೇಳ್ತಾರೆ, ನಾನು ಪ್ಯಾರಿಸ್ಗೆ ಹೋದಾಗ ನೋಡಿದೆ, ಜಗಳ. ಆ ಮೊನಾಲಿಸಾ ಪೇಂಟಿಂಗ್ ಇದೆ, ಅಲ್ಲಿ ಹೋಗ್ತಾರೆ, ಜನ ನೆಗ್ರ್ಕೊಂಡ್ಬಿಡ್ತಾರೆ, ಫೋಟೋ ತೆಗಿಬೇಕು ಅಂತ.
ಫೋಟೋ ಹಿಂಗೆ ಎತ್ತೆತ್ತಿ ಮೊಬೈಲೇ ತಕ್ಕೋಬೇಕು. ಅಷ್ಟು ಜನ ತಲೆಗಳೇ ಕಾಣಿಸ್ತಾವೆ ಬರೀ ಮೊನಾಲಿಸಕ್ಕಿಂತ, ಅಷ್ಟು ಜನ ಇರ್ತಾರೆ ಗದ್ದಲ. ಕಡೆ ನಾನೊಂದು ಫೋಟೋ ತೆಗೆದಿದ್ದೆ, ತಮಾಷೆ ಹೇಳಿಬಿಡ್ತೇನೆ, ಪಬ್ಲಿಕ್ಕಾಗಿ ಹೇಳಿದೆ ಏನು ತೊಂದರೆ ಇಲ್ಲ. ಫೋಟೋ ತೆಗೆದಾಗ ಆ ಫೋಟೋದಲ್ಲಿ ಮೊನಾಲಿಸಾನು ಬಂತು, ನನ್ನ ಹೆಂಡತಿ ಫೋಟೋನು ಬಂದಿತ್ತು ಅದರೊಳಗೆ. ನನ್ನ ಮಗ ಬದ ದ ಒನ್ ಎಟ್ ದ ಲೆಫ್ಟ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದಿ ಫಸ್ಟ್ ಅಂತ ಬರೆದಿದ್ದ. ಅಮ್ಮನ ಮೇಲೆ ಪ್ರೀತಿ ಅವನಿಗೆ, ಅದಕ್ಕೆ ಬರೆದಿದ್ದ. ಈಗ ಮೊನಾಲಿಸಾ ಪೇಂಟಿಂಗ್ ಎಷ್ಟು ಕಾಪಿ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ, 10 ಕಾಪಿ ಇದ್ದಾವೆ. ದೇ ಮೇ ಗೋ ಕ್ಲೋಸರ್ ಟು ದ ಒರಿಜಿನಲ್ ಬಟ್ ಕೆನಾಟ್ ಬಿಕಮ್ ದ ಒರಿಜಿನಲ್. ಯಾಕೆ ಹೇಳ್ತೀನಿ ಅಂದರೆ, ಒಂದು ಚಿತ್ರನೇ ಒರಿಜಿನಲ್ ನಂಗೆ ಆಗೋಲ್ಲ ಅಂತ ಅನ್ನೋದಾದರೆ ಸೃಷ್ಟಿಕರ್ತ ನಂಗೆ ನಾವೇ ಆಗ್ತೀವ, ಸೃಷ್ಟಿಕರ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಿದರು. ಮುಖ್ಯವಾಗಿ 2 ತತ್ವ, ಸ್ವತಂತ್ರನಾದ ಬ್ರಹ್ಮ, ಭಗವಂತ ಇದ್ದಾನೆ ಸ್ವತಂತ್ರನಾದವನು, ನಾವು ಪರತಂತ್ರರಾದ ಜಡಜೀವಿಗಳು. ಭಗವಂತನಿಗೆ ಏನು ಯಾರೂ ಸಹಾಯ ಮಾಡಬೇಕಾಗಿಲ್ಲ, ಸರ್ವತಂತ್ರ ಸ್ವತಂತ್ರನಾದವನು. ನಾವು ಹಾಗಲ್ಲ, ಅಧೀನರಾಗಿರುವಂಥವರು, ಅಪ್ಪಣೆ ಥರ ಇರುವಂಥವರು, ಎಂಪ್ಲಾಯಿ ರಿಲೇಷನ್ ಇದ್ದ ಹಾಗೆ. ಪರಸ್ಪರ ಭೇದವನ್ನು ತೋರಿಸೋದು ಮುಖ್ಯ ಆಗಿರೋದ್ರಿಂದ ಇದನ್ನು ಭೇದವಾದ ಅಂತ ಕೂಡ ಕರೀತಾರೆ. ದ್ವೈತವಾದನ ಸತ್ಯಂ ಭೇದಾಹ ಅಂದರೆ ಭೇದವೇ ಸತ್ಯ ಅಂತ ಹೇಳುವ ಹಾಗೆ. ಎಷ್ಟು ಥರದ 5 ಥರದ ಭೇದಗಳಿದ್ದಾವೆ, ಪಂಚಭೇದಗಳು ಅಂತ ಮಧ್ವಾಚಾರ್ಯ ಗುರುತಿಸ್ತಾರೆ. ಯಾವುದು? ಜೀವನಿಗೂ ಈಶ್ವರನಿಗೂ ಭೇದ ಇದೆ, ಜೀವರಲ್ಲಿ ಭೇದ ಇದೆ. ಈಗ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ 2024ಕ್ಕೆ 800 ಕೋಟಿ ಜನ ಇದ್ದಾರೆ. ಆದರೆ ಒಬ್ಬರು ಇನ್ನೊಬ್ಬರು ಹಂಗಿಲ್ಲ. 800 ಕೋಟಿ ತಲೆ ಕೆಡಿಸ್ಕೊಳ್ಬೇಡ, ಇಲ್ಲಿದ್ದಂಥ 200 ಒಳಗೆ ತಿರುಗಿ ನೋಡಿ, ಒಬ್ಬರಂಗೆ ಇನ್ನೊಬ್ಬರಿಲ್ಲ. ಮುಖ ಅಂತ ಬಿಡಿ, ಒಂದು ಮೂಗು ಇನ್ನೊಂದು ಮೂಗಿನಂಗಿಲ್ಲ. ಇಷ್ಟು ಭಗವಂತ ಪ್ಲ್ಯಾನ್ ಮಾಡಿ ಯುನೀಕ್ ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ದಾನೆ. UID ನಮ್ಮ ಅವನೇ ಮೊದಲೇ ಮಾಡಿಬಿಟ್ಟಿದ್ದಾನೆ. UID ಎಷ್ಟು ಇಂಡಿವಿಜುವಲ್ ಐಡೆಂಟಿಟಿ, ಒಬ್ಬರಂಗೆ ಒಬ್ಬರಿರೋಕ್ಕೆ ಸಾಧ್ಯವಿಲ್ಲ. ಟ್ವಿನ್ಸ್ ಇರ್ತಾರೆ ನೋಡೋಕ್ಕೆ, ಐಡೆಂಟಿಕಲ್ ಟ್ವಿನ್ಸು. ನಾನು ಕಾಲೇಜಲ್ಲಿ ಭಾಳ ಸಫರ್ ಆಗಿದ್ದೀನಿ. ನಾನು ಹುಡುಗಿಯರ ಕಾಲೇಜ್ ನಮ್ಮದು, ಪ್ರಿನ್ಸಿಪಲ್ ಆಗಿದ್ದು ನಾನು. ಒಂದು ದಿವಸ ಅಡ್ಮಿಷನ್ ಬಂದಾಗ ಇಬ್ಬರು ಹಾಗೇ ಇದ್ದರು, ಹೆಸರು ಕೂಡ ಹಾಗೇನವರು. ರಂಜಿನಿ, ಇನ್ನೊಂದು ಹೆಸರು ಇತ್ತಪ್ಪ, ಏನೋ ರಂಜಿನಿ ಅಂತ ಹೆಸರು. ಕೊನೆವರೆಗೂ ನನಗೆ ರಂಜಿನಿ ಯಾರು ಗೊತ್ತಾಗಲಿಲ್ಲ. ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಗೊತ್ತಾಗ್ತಿತ್ತು. ಅಂದರೆ ದೇ ಮೇ ಬಿ ಲುಕ್ ಅಲೈಕ್ ಬಟ್ ನಾಟ್ ಬ್ರೇನ್ ಅಲೈಕ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ರೀತಿಯಲ್ಲಿ ದೇಹ ಬುದ್ಧಿಯಿಂದ ಒಂದೇ ಆಗಿರುವಂಥ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಇಂಡಿವಿಜುವಲ್ ಐಡೆಂಟಿಟಿ ಅದು ಭೇದ, ಜೀವ ಬಲೆ ಭೇದ. ಇನ್ನೊಂದು ಜಡಕ್ಕೂ ಜೀವಕ್ಕೂ ಭೇದ. ನನಗೂ ಮತ್ತು ಈ ವಸ್ತುಗೂ ಭೇದ ಇದೆ. ಜಡ ವಸ್ತು, ನಾನು ಜೀವ ವಸ್ತು, ಅದಕ್ಕೂ ಭೇದ ಇದೆ. ಅದಕ್ಕಿಂತ ವಿಷಯ ಅಂದರೆ ಜಡಕ್ಕೂ ಭೇದ ಇಲ್ವಾ? ಕಲ್ಲು ಬೇರೆ, ವಜ್ರ ಬೇರೆ. ಗುಡ್ಡೆ ಕಲ್ಲು ಅಗಿತೀನಿ, ಬಂಗಾರ ತೆಗಿತೀನಿ, ಕಲ್ಲೊಳಗಿದ್ದಂಥ ಬಂಗಾರನೇ ಬೇರೆ, ಕಲ್ಲೇ ಬೇರೆ. ಅಂದರೆ ಜಡ ವಸ್ತುಗಳೊಳಗೂ ಭೇದ ಇದೆ, ಜೀವ ಭೇದ ಇದೆ, ಜೀವ ಭೇದ ಇದೆ, ಜೀವ ಪರಮಾತ್ಮ ಭೇದ ಇದೆ. ಈ ಪಂಚಭೇದಗಳು ಅಂತ ದ್ವೈತಶಾಸ್ತ್ರದ ಬಹಳ ಮುಖ್ಯವಾದಂಥ ವಿಚಾರ. ಇದನ್ನು ಸಮರ್ಥನೆಗೋಸ್ಕರ ಮಧ್ವಾಚಾರ್ಯ ತುಂಬ ಚೆನ್ನಾಗಿ ಬಳಸ್ಕೊಂಡದ್ದು. ಅಂದರೆ ಮುಂಡಕೋಪನಿಷತ್ತು ದ್ವಾಸಪರ್ಣ ಸಖ ಸುಜಯ ಸಖ, ಅದ್ಭುತ. ಅದು 2 ಪಕ್ಷಿಗಳಿದ್ದಾವೆ, ಒಂದು ಸಾಕ್ಷಿ ಪ್ರಜ್ಞೆಯಲ್ಲಿ ಕೂತಿದೆ, ಇನ್ನೊಂದು ಕರ್ಮ ಮಾಡ್ತಾ ಇದೆ. ಇದನ್ನು ಹೇಳ್ಕೊಂಡದ್ದು. ಅದೇ ರೀತಿ ಜೀವನ ಮಿತಶಕ್ತಿ, ಜೀವಗಳಿಗೆಲ್ಲ ಮಿತಶಕ್ತಿಗಳು, ನಾವೆಲ್ಲ ಮಿತಶಕ್ತಿ, ನಮ್ಮದೆಲ್ಲ ಲಿಮಿಟೆಡ್ ಪವರ್. ಬಟ್ ಭಗವಂತನಿಗಿರುವಂಥದ್ದು ಅಪಾರವಾದಂಥ ಶಕ್ತಿ. ಇದನ್ನೆಲ್ಲ ಹೇಳಿ ಇನ್ನೊಂದು ಬಹಳ ಮುಖ್ಯ ಮಧ್ವ ಸಿದ್ಧಾಂತದ್ದು ಅಂದರೆ ತಾರತಮ್ಯ. ಅದ್ರ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ ಮಂದಿ, ಭಾಳ ತಾರತಮ್ಯ ಮಾಡ್ತಾರೆ ರೀ ದ್ವೈತರು, ಮಾಧುರು ತಾರತಮ್ಯ ಮಾಡ್ತಾರೆ. ತಾರತಮ್ಯ ಅನ್ನುವಂಥದ್ದು ದ್ವೈತಶಾಸ್ತ್ರದ ಮುಖ್ಯ ವಿಭಾಗ. ಅದು ತಾರತಮ್ಯ ಯಾಕೆ ಮಾಡ್ತಾರೆ ಅಂದರೆ, ಅದರ ಪ್ರಕಾರ ವಿಷ್ಣು ಅತ್ಯಂತ ಶ್ರೇಷ್ಠ, ಸರ್ವೋತ್ತಮ. ಅವನಿಗೆ ಅಧೀನಲಾದವಳು ಲಕ್ಷ್ಮಿ, ಒಂದು ಲೆವೆಲ್ ಕೆಳಗೆ. ಅವಳಿಗಿಂತ ಕೆಳಗಿದ್ದವನು ಬ್ರಹ್ಮನ ಕೆಳಗಿದ್ದವನು ವಾಯು. ವಾಯು ಕೆಳಗಿನವನು ಆದರೂ ಕೂಡ ಕಕ್ಷೆಯಲ್ಲಿ ಬ್ರಹ್ಮನಿಗೆ ಸಮನಾಗಿರುವಂಥವನು. ಅವನು ತಾಯಿ ಭಾರತಿಯೊಂದಿಗೆ ಎಲ್ಲ ವಸ್ತುಗಳಲ್ಲಿ ನಿಂತು ತಾನೇ ಎಲ್ಲ ವ್ಯಾಪಾರಗಳನ್ನು ನಡೆಸ್ತಾನೆ. ಪ್ರಾಣ ಮೊದಲಾದ 5 ವಾಯುಗಳು ಕೂಡ ಇವನು ಅಧೀನವಾಗಿರೋದರಿಂದ ಅವನಿಗೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಇವತ್ತು ಗಮನಿಸಿರಬೇಕು, ನಮ್ಮಲ್ಲಿ ಮುಖ್ಯ ಪ್ರಾಣ ತತ್ವ ಬಹು ದೊಡ್ಡದು ಮಧ್ವ ಸಿದ್ಧಾಂತದಲ್ಲಿ. ವಾಯು ಒಂದು ಹಂತದಲ್ಲಿ ಕೆಳಗಿದ್ದರೂ ಕಕ್ಷೆಯಲ್ಲಿ ಒಂದೇ ಲೆವೆಲ್, ಬ್ರಹ್ಮನ ಲೆವೆಲ್ ಇರುವಂಥದ್ದು. ಈ ತಾರತಮ್ಯ ಕಲ್ಪನೆ ಮಧ್ವ ಸಿದ್ಧಾಂತಕ್ಕೆ ಬಹಳ ವಿಶಿಷ್ಟವಾದದ್ದು ಅಂತ ಟೀಕೆ ಮಾಡೋಣ. ಉದಾಹರಣೆ ಕೊಡ್ತೀನಿ ನಾನು. ನಿಮ್ಮ ಮನೆಯಲ್ಲಿ ತಾರತಮ್ಯ ಮಾಡಲ್ವಾ? ಅಪ್ಪ ಇದ್ದವ್ರು ಅಲ್ಲಿ ಕೂಡ್ತಾರೆ ಊಟಕ್ಕೆ, ಆ ಜಾಗ ಕಾಯಂ ಅಪ್ಪನ ಜಾಗ. ಅದು ಯಾರು ಕೊಡು ಅಪ್ಪನ ಜಾಗ, ಈ ಕಡೆ ಕೊಡ್ಬಾನಿ ಅಂತ ಅನ್ನಲ್ಲ. ಈ ಟೇಬಲ್ ಇದ್ರಂತೂ ಹೆಡ್ ಆಫ್ ದ ಟೇಬಲ್ ಅಂತ ಇರ್ತದೆ. ಈಗ ನಿಮ್ಮ ಮನೆಯಲ್ಲಿ ನೀವು ಊಟಕ್ಕೆ ಕೂತಿದ್ದೀರಿ, ನೀವೇ ಮನೆ ಯಜಮಾನರು ಕೂತಿದ್ದೀರಿ, ನಿಮ್ಮ ಮನೆಗೆ ಯಾರೋ ಬರ್ತಾರೆ, ನಿಮ್ಮ ಗುರುಗಳು ಬರ್ತಾರೆ, ಏನು ಮಾಡ್ತೀರ ಅವಾಗ?
ಎದ್ದು ನಿಮ್ಮ ಜಾಗ ಅವ್ರಿಗೆ ಕೊಡ್ತೀರಿ. ಸಪೋಸಿಂಗ್ ಅವತ್ತು ಹಾದಿ ತಪ್ಪಿ ಮುಖ್ಯಮಂತ್ರಿಗಳು ಬಂದುಬಿಟ್ರೆ ನಿಮ್ಮ ಮನೆಗೆ, ಆ ಜಾಗ ಅವ್ರಿಗೆ ಹೋಗುತ್ತೆ. ಅವ್ರು ಕೂತಾಗ ಪ್ರಧಾನಮಂತ್ರಿಗಳು ಬಂದರೆ ಮುಖ್ಯಮಂತ್ರಿ ಎದ್ದು ಹೋಗ್ತಾರೆ. ಅಂದರೆ ಯಾರು ಮುಖ್ಯರು ಅಂತಿದ್ದಾರೋ, ಪ್ರಾಜ್ಞರು ಅಂತಿದ್ದಾರೋ, ದೊಡ್ಡವರಿದ್ದಾರೋ ಅವರಿಗೆ ಅಗ್ರಸ್ಥಾನ ಕೊಡ್ತೀವಿ ನಾವು. ಸಿಂಪಲ್ ಆಗಿ ಉದಾಹರಣೆ ಅದು. ಅಗ್ರಸ್ಥಾನ ಅಂದರೆ ಹೆಡ್ದು ಟೇಬಲ್ ಅಂತಲ್ಲ, ಮನೇಲಿ ಯಾವ ಒಳ್ಳೆಯ ಆಸನ ಅವ್ರಿಗೆ ಕೊಡ್ತೀವಿ. ಅಂದರೆ ಯಾರು ಮುಖ್ಯರಿದ್ದ ಅವ್ರಿಗೆ ಎತ್ತರದ ಸ್ಥಾನ, ಸ್ವಲ್ಪ ಅವರ ಮಟ್ಟ ನೋಡಿಕೊಂಡು ಇದು ಹಂತಗಳನ್ನು ಮಾಡ್ತೀವಿ. ಮನೇಲಿ ಮಾಡಲ್ವ ಹಾಗೆ ನಾವು? ಮನೇಲಿ ಅಕಸ್ಮಾತ್ ಮಾಡಿದಾಗ ಯಾರು ಗೆಸ್ಟ್ ಬಂದುಬಿಡ್ತಾರೋ, ಒಂದಿಬ್ಬರು ಪಲ್ಯ ಕಮ್ಮಿ ಇದೆ, ಏನು ಮಾಡ್ತೀರಿ? ಇಟ್ಕೋತೀರಾ? ಹೆಣ್ಮಕ್ಳಿಂದ ಇಟ್ಕೊಳ್ಳಲ್ಲ, ಹಾಕ್ಬಿಡ್ರಿ ನಾವು ಮಾಡ್ಕೊಳ್ಳೋಣ ಮುಂದೆ ಏನಾದ್ರು. ಅವ್ರು ಕೊಟ್ಬಿಟ್ಟು ಉಳಿಸ್ಕೋತೀವಿ ನಾವು, ಏನು ಉಳಿಸ್ಕೊಳ್ಳಲ್ಲ ಅಲ್ವಾ? ಇದು ಹೇಗೆ ತಾರತಮ್ಯ ಅಲ್ವಾ ಅದು? ಈಕ್ವಲೈಸೇಷನ್, ಎಲ್ಲರಿಗೂ ಈಕ್ವಲ್ ಹಂಚ್ಬಿಡ್ರಿ, ಒಬ್ರು ಅವ್ರಿಗೂ ಒಂದೇ ತೊಗೊಳ ಹಾಕ್ರಿ, ಒಂದು ವೇಳೆ ಹಾಕ್ಕೊಳ್ಳಿ ಅನ್ನಲ್ಲ. ದೊಡ್ಡವ್ರಿಗೆ ಏನು ಕೊಡಬೇಕೋ ಕೊಡಿ, ಉಳಿದದ್ದು ನಾವು ನೋಡ್ಕೊಳ್ಳೋಣ ಅನ್ನೋ ಹಾಗೆ ಈ ತಾರತಮ್ಯ ಕಲ್ಪನೆಯನ್ನು ಭಾಳ ಚೆಂದಾಗಿ ಹೇಳ್ತಾರೆ. ಮುಂದೆ ಪ್ರವಾಸ ಆಗಬೇಕಲ್ಲ, ಸನ್ಯಾಸಿಗಳು ಒಂದು ಕಡೆ ಇರೋ ಹಾಗಿಲ್ಲ. ಮುಷ್ಟಿ ಅಂತ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಒಬ್ಬ ಯೋಗಿ ಅವ್ರ ಎದುರಿಗೆ ಬರ್ತಾನೆ. ಯೋಗಿ ಬಂದು ಅವನು ವರಹ ಉಪಾಸಕ, ವರಹ ದೇವರನ್ನು ಉಪಾಸನೆ ಮಾಡುವಂಥವನು. ಅವನು ಎಲ್ಲಿಂದಾನೋ ಏನೋ ಗೊತ್ತಿಲ್ಲ, ಬಹಳಷ್ಟು ವರಹ ಮಂತ್ರಗಳನ್ನು ಕಲ್ತುಬಿಟ್ಟಿದ್ದಂತೆ. ಇವ್ರ ಮುಂದೆ ಬಂದು ವರಹ ಮಂತ್ರ ಹೇಳೋಕ್ಕೆ ಶುರು ಮಾಡಿದ್ದಂತೆ. ಒಂದು 4-5 ಹೇಳ್ದ. ಮಧ್ವಾಚಾರ್ಯ ಹೇಳಿದ್ರು, ಚೆನ್ನಾಗಿ ಕಲ್ತಿದೆಯೋ ನೀನು, ಭಾಳಷ್ಟು ಕಲ್ತಿದೆಯಲ್ಲ, ಇನ್ನೂ ನಿನಗೆ ಭಾಳಷ್ಟು ಬರಬೇಕು ಅಂಥೇಳಿ ಅವನು ಗೊತ್ತಿಲ್ಲದಂಥ ಮಂತ್ರಗಳನ್ನು ಹೇಳಿದ್ರಂತೆ. ಇವ್ರ ಜೊತೆಗೆ ಶಿಷ್ಯರಿದ್ದಾರಲ್ಲ ಮಧ್ವಾಚಾರ್ಯರಿಗೆ, ಅವರು ಕೇಳಿರಲಿಲ್ಲ ಮಂತ್ರಗಳ ಜೀವನ. ಇವ್ರು ಯಾವಾಗ ಓದಿದ್ರು, ಎಲ್ಲಿ ಹೇಳ್ಕೊಂಡಿದ್ರು ಗೊತ್ತಿಲ್ಲ. ಅವನಿಗೆ ಹೇಳಿದ್ರಂತೆ ವರಹ ಮಂತ್ರ ಹೇಳಿ ಇದಿಷ್ಟು ಅಂತ ಹೇಳಿದ್ರಂತೆ. ಅವನಿಗೆ ಆಶ್ಚರ್ಯ, ಇವರು ಶರಣಾಗಿಬಿಟ್ಟ ಅವನು. ಇದು ಮಧ್ವಾಚಾರ್ಯರ ಮತ್ತೊಂದು ಮುಖ. ಇದು ತತ್ವಜ್ಞಾನ ಶಾಸ್ತ್ರಗಳ ತಾತ್ವಿಕ ಭಾಗ. ಎರಡು ತಿಳ್ಕೋಬೇಕು. ತತ್ವಜ್ಞಾನ ಅಂತ ಒಂದಿದೆ, ತಂತ್ರಶಾಸ್ತ್ರ ಅಂತ ಒಂದಿದೆ. ತತ್ವಜ್ಞಾನ ತಾತ್ವಿಕ ಭಾಗ ಆದರೆ, ತಂತ್ರಶಾಸ್ತ್ರ ತತ್ವಜ್ಞಾನದ ಪ್ರಾಯೋಗಿಕ ಭಾಗ. ಸ್ವಲ್ಪ ಉದಾಹರಣೆ ಮನಸ್ಸಿಗೆ ಹತ್ತುವಂಗೆ ಹೇಳಬೇಕಾದ್ರೆ, ಥೇರಿ ಏನು ಪ್ರಾಕ್ಟಿಕಲ್ ಇದ್ದ ಹಾಗೆ. ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಓದೋದೆಲ್ಲ ಥೇರಿ, ಲ್ಯಾಬ್ರಾಟ್ರಿಯಲ್ಲಿ ಮಾಡೋದು ಪ್ರಾಕ್ಟಿಕಲ್. ಲ್ಯಾಬ್ರಾಟ್ರಿಯಲ್ಲಿ ಮಾಡಿದ್ದು ಥಿಯರಿಯಲ್ಲಿ ಕಲ್ತದ್ದಕ್ಕೆ ಪೂರಕವಾಗಿರಬೇಕು, ವಿರುದ್ಧವಾಗಿರಬಾರ್ದು. ಈ ಎರಡು ಮಾತು ದಯವಿಟ್ಟಿರಬೇಕು. ತತ್ವ ಮತ್ತು ಆಚಾರ ಅಂತ ಎರಡು ಭಾಗ. ತತ್ವಜ್ಞಾನದ ಮೂಲ ಭಾಗ ತಾತ್ವಿಕ ಆದರೆ, ತಂತ್ರಶಾಸ್ತ್ರ ತತ್ವಜ್ಞಾನದ ಪ್ರಾಯೋಗಿಕ ಭಾವ. ಈ ಎರಡೂ ಇರಬೇಕಾದದ್ದು ಮುಖ್ಯ. ಯಾರು ಈ ತತ್ವಶಾಸ್ತ್ರ ಮತ್ತು ತಂತ್ರಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡಿದ್ದಾರೋ ಅವರು ಮಾತ್ರ ಪರಿಪೂರ್ಣ ಗುರುಗಳು ಅಂತಾದದ್ದು. ಹಾಗೆ ಪರಿಪೂರ್ಣ ಗುರು ಆದವರು ಮಧ್ವಾಚಾರ್ಯರು. ತತ್ವಶಾಸ್ತ್ರವನ್ನು ತಂತ್ರಶಾಸ್ತ್ರವನ್ನು ಎರಡನ್ನೂ ಸಮಾನವಾಗಿ ತಿಳ್ಕೊಂಡವರು ಅವರು ಬ್ರಹ್ಮಸೂತ್ರಗಳನ್ನು ಬರೆದಾಗ ತತ್ವಶಾಸ್ತ್ರದ ಕಂಡರೆ ಅವರ ತಂತ್ರಸಾರ ಸಂಗ್ರಹದೊಳಗೆ ತಂತ್ರಶಾಸ್ತ್ರದ ಸಿದ್ಧಿ ಕಾಣುತ್ತೆ. ಅದಕ್ಕೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಬರೀತಾರೆ. ಅವ್ರ ಪುಸ್ತಕ ಪ್ರಾತಃ ಸಂಕಲ್ಪ ಗದ್ಯ, ಅದು ಓದೋ ಅದ್ಭುತ ಪುಸ್ತಕ ಅದು ರಾಘವೇಂದ್ರ ಸ್ವಾಮಿಗಳದ್ದು. ಅದರಲ್ಲಿ ಬರೀತಾರೆ, ಆಶ್ಚರ್ಯ ಅನಿಸುತ್ತೆ, ನಾನು ಮೊದಲು ನೋಡಿರಲಿಲ್ಲ ಅದನ್ನು. ಅದರಲ್ಲಿ ಬರೀತಾರೆ, ಮಧ್ವಾಚಾರ್ಯರಿಗೆ ತಿಳಿದಿದ್ದ ಮಂತ್ರಗಳ ಸಂಖ್ಯೆ ಎಷ್ಟು ಗೊತ್ತಾ? ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದು. ಮಧ್ವಾಚಾರ್ಯರಿಗೆ ತಿಳಿದಂಥ ಮಂತ್ರಗಳ ಸಂಖ್ಯೆ 7 ಕೋಟಿ ಅಂತ. 7 ಕೋಟಿ ಮಂತ್ರಗಳು ಬರ್ತಿತ್ತು ಅವರಿಗೆ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ದಾಖಲೆ ಮಾಡ್ತಾರೆ. ಅಲ್ಲಿಂದ ಪ್ರಯಾಣ ಬೆಳೆಸಿ ಹೋದರು. ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯೆ ಬರೀಬೇಕು ಅಂತ ಅನ್ನಿಸ್ತು. ಅದಕ್ಕಿಂತ ಮೊದಲು ಗೀತೆ ಮೇಲೆ ಬರೀಬೇಕು ಅನ್ನಿಸ್ತು. ಗೀತೆ ಮೇಲೆ ಗೀತಾ ಭಾಷ್ಯ ಬರೆದರು. ಅವ್ರ ಮೊಟ್ಟ ಮೊದಲನೇ ಕೃತಿ ಆಯಿತು ಗೀತಾ ಭಾಷ್ಯ. ಅದನ್ನು ಮಧ್ವಾಚಾರ್ಯರು ಅಚ್ಯುತ ಪ್ರಕ್ಷಿರೆ ಕೊಟ್ಟು, ಇದನ್ನು ಕೊಟ್ಟು ಗೀತಾ ಭಾಷ್ಯ ಕೊಟ್ಟು ಬದರಿಗೆ ಹೋಗಬೇಕು ಅಂತ ಉದ್ದೇಶ. ಬರೆದಂಥ ಗೀತಾ ಭಾಷ್ಯವನ್ನು ಬದ್ರಿನಾಥನ ಸಮರ್ಪಣೆ ಮಾಡಬೇಕು ಅಂತ ಹೊರಟರು. ದಾರಿಯುದ್ದಕ್ಕೂ ಹೋಗ್ಬೇಕಲ್ಲ, ಕಷ್ಟ ಜರ್ನಿ, ಈಗ ನಂಗೆ ಸುಲಭ ಅಲ್ಲ, ಕಷ್ಟಪಟ್ಟು ಹೋದರು. ಪುಣ್ಯಕ್ಷೇತ್ರಗಳು ನೋಡ್ಕೊಂಡು ಹೋದರು. ಆ ಬದರಿ ಅನಂತ ಮಠದಲ್ಲಿ ಹೋಗಿ ನಾರಾಯಣಿಗೆ ತಮ್ಮ ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡಿದರು. ಅವ್ರು ಮುಂದೆ ಕೂತು ಓದಿದರು ಪೂರ. ಆ ಗೀತಾ ಶ್ಲೋಕ ಯಾವುದು ಅಂತ ಭಾಳ ಚೆನ್ನಾಗಿದೆ. ಕೊನೆ ಶ್ಲೋಕ, ಮಂಗಳ ಶ್ಲೋಕ. ದೇವಂ ನಾರಾಯಣ ತತ್ವ ಸರ್ವದೋವಿ ವಿಮರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಕಡಿಪದ ಬಹಳ ಮುಖ್ಯ. ವಕ್ಷ್ಯಾಮಿ ಶಕ್ತಿತಃ ಅಂದ್ರೆ ಇದು ಸರ್ವದೋಷಗಳಿಂದ ನಿವೃತ್ತನಾದಂಥ ಪರಿಪೂರ್ಣನಾದ ದೇವನಾರಾಯಣನನ್ನು ನಮಸ್ಕಾರ ಮಾಡಿ, ಗುರುವಾದ ವೇದವ್ಯಾಸರನ್ನು ನಮಿಸಿ ಯಥಾಶಕ್ತಿ ಗೀತಾರ್ಥವನ್ನು ತಿಳಿಸ್ತೇನೆ ಅಂತ. ಯಥಾಶಕ್ತಿ ಅದ್ಮೇಲೆ ಶಕ್ತಿತಃ ವಿನಯದಿಂದ ಬರೆದದ್ದು. ಈ ಶ್ಲೋಕ ಪ್ರವಚನ ಆದ ತಕ್ಷಣ ಒಳಗಿಂದ ನಾರಾಯಣನ ಧ್ವನಿ ಕೇಳಿಸ್ತಂಥವ್ರಿಗೆ, ನಿಮ್ಮ ಭಾಷೆ ಚೆನ್ನಾಗಿದೆ, ಭಾಳ ಮೆಚ್ಚುಗೆ ಆಯಿತು, ಆದರೆ ನೀವು ಒಂದು ಸಾಲು ತಪ್ಪು ಬರೆದಿದ್ದೀರಿ ಅದರೊಳಗೆ ಅಂತ. ನೀವೇನು ಬರೆದಿದ್ದೀರಿ? ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ದೀರಿ. ನಿಮ್ಮ ವಿನಯ ದೊಡ್ಡದು, ನಿಮ್ಮ ಶಕ್ತಿ ಅಪಾರವಾದದ್ದು.
ದಯವಿಟ್ಟು ಶಕ್ತಿತಃ ಅಂತ ಬರಿಬೇಡಿ, ಅದನ್ನು ನಿಮ್ಮ ಶಕ್ತಿ ಹೆಚ್ಚಿದೆ, ಅದನ್ನು ಕಡೆ ಪದ ಬದಲಾಯಿಸಿ ಶಕ್ತಿತಃ ತೆಗೆದು ಲೇಷತಃ ಮಾಡಿಬಿಡಿ. ಅಂದರೆ ಏನರ್ಥ ಹೇಳಿ? ನಾನು ಶಕ್ತಿ ಎಷ್ಟದ್ದು ಹೇಳ್ತೀನಿ ಅಂತಲ್ಲ, ನನಗೆ ಗೊತ್ತಿದ್ರೆ ಸ್ವಲ್ಪ ನಿಮಗೆ ಹೇಳ್ತೀನಿ ಅಂತ ಅಷ್ಟೇ. ಅಂದರೆ ನನಗೆ ಗೊತ್ತಿರೋದು ಭಾಳ ಇದೆ, ನಮ್ಗೆ ಕೊಡೋಕ್ಕಾಗಲ್ಲ, ಸ್ವಲ್ಪ ಕೊಟ್ಟಿದ್ದೀನಿ ನಿಮಗೆ ಅಂತ. ಲೇಷತಃ ಅಂದರೆ ಲೇಷ ಕೊಟ್ಟಿದ್ದೆ ನಿಮಗೆ, ಪೂರ್ತಿ ಕೊಟ್ಟಿಲ್ಲ ಅಂತ ಅದು ಹೇಳ್ತಾರೆ. ಇದು ಯಾವುದೇ ಗ್ರಂಥಕ್ಕೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಇನ್ನೇನು ಬೇಕಾಗಿಲ್ಲ ಅನ್ನಿಸ್ತದೆ. ಮುಂದೆ 48 ದಿವಸಗಳ ಕಾಲ ಬದರಿಯಲ್ಲಿದ್ದು ಬೆಳಗ್ಗೆ ಅಲಕನಂದ ನದಿಯಲ್ಲಿ ಸ್ನಾನ ಮಾಡಬೇಕು, ಮರಗಟ್ಟುವಂಥ ಚಳಿಯಲ್ಲಿ ಸ್ನಾನ ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ 48ನೇ ದಿವಸ ಸಾಯಂಕಾಲ ವೇದವ್ಯಾಸರ ದರ್ಶನ ಆಯಿತು ಅವರಿಗೆ. ವೇದವ್ಯಾಸರು ಬಂದರು. ಇಲ್ಲಿ ಬೇಡ, ಬಂದು ಭೇಟಿಯಾಗಿದ್ದೀನಿ, ಉತ್ತರ ಬದರಿಗೆ ಬನ್ನಿ ಅಂತ ಹೇಳಿಬಿಟ್ರು. ಉತ್ತರ ಬದರಿಯಿಂದ ಮತ್ತೆ ಬೇರೆ ಇದೆ ಮುಂದೆ, ಭಾಳ ದೂರ ಅದು. ಈ ಬದರಿಯಿಂದ ಈ ಬದರಿ ಅಲ್ಲಿ ಹೋಗಬೇಕು. ಆಯಿತು, ಒಂದು ಮರುದಿವಸ ಹೊರಟರು. ಶಿಷ್ಯರಿಗೆ ಹೇಳಿದ್ರಂತೆ, ನೋಡಿ ನಾನು ಉತ್ತರ ಬದರಿಗೆ ಹೋಗಬೇಕು, ಅದು ಹೇಗೆ ಹೋಗೋದು ಗೊತ್ತಿಲ್ಲ, ಅವರೇ ಕರ್ಕೊಂಡು ಹೋಗ್ತಾರೆ ನನ್ನ, ಕಷ್ಟದ ಹಾದಿ, ವಾಪಸ್ ಯಾವಾಗ ಬರ್ತೀನಿ ನನಗೆ ಹೇಳೋಕ್ಕಾಗಲ್ಲ, ನೀನು ಅಲ್ಲಿ ಕಾಯ್ತೀರಿ ನೀವು ಅಂತ ಹೊರಟ್ಬಿಟ್ರು. ಉಳಿದವ್ರ ಚಿಂತೆ, ಗುರುಗಳನ್ನ ಒಬ್ಬರೇ ಕಳಿಸೋಕ್ಕಾಗತ್ತಾ ಅಂತ, ಕಷ್ಟದ ದಾರಿ, ತೊಂದರೆ, ಜೊತೆಗೆ ಯಾರು ಹೋಗೋದು, ಯಾರಿಗೂ ಬರಬೇಡಿ ಅಂತ ಹೇಳಿದರು. ಸತ್ಯತೀರ್ಥರೊಬ್ಬರಿದ್ದರು ಅವ್ರ ಜೊತೆಗೆ, ಅವ್ರಿಗೆ ಆಸೆ ನಾನು ಹೋಗ್ಬಿಡ್ತೀನೋ, ಗಟ್ಟಿ, ಅವರು ಅದು ಗಟ್ಟಿಯಾಗಿದ್ದವರು, ಅವ್ರು ಬೆನ್ನು ಹತ್ತಿ ಹೋಗ್ತೀನಿ ಗುರುಗಳ ಜೊತೆಗೆ ಅಂತ ಹೊರಟರು. ಸ್ವಲ್ಪ ದೂರ ಹೋದ್ರಂತೆ, ಈ ಮಧ್ವಾಚಾರ್ಯರು ದಾಟುವಂಥ ರೀತಿ ನೋಡಿ ಬೆರಗಾಗ್ಬಿಟ್ರು. ಅವ್ರು ನಡೀತಾ ಇರಲಿಲ್ಲ, ಹಾರ್ತಾ ಇದ್ದರು, ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ರಂತ. ಆ ರೀತಿ ಇವರು ಅರ್ಧ ದಾರಿಗೆ ಹೋಗಿದ್ದಾರೆ, ಎದೆ ಹೊಡೆದು ಹೋಯಿತು, ಅವ್ರನ್ನ ಬೆನ್ನು ಹತ್ತೋದು ಸಾಧ್ಯ ಇಲ್ಲ, ತಿರುಗಿ ಹೋಗೋಕ್ಕೂ ಆಗಲ್ಲ. ಹೋಗೋದು ಹೇಗೆ, ಕಷ್ಟಪಟ್ಟು ಬಂದಿದ್ದಾರೆ, ವಾಪಸ್ ಹೋಗೋ ಮಾರ್ಗ ಗೊತ್ತಿಲ್ಲ ಅವ್ರಿಗೆ ಹೇಗೆ ಹೋಗೋದು ಅಂತೇಳಿ. ಏನು ಮಾಡಲಿ ಅಂತ ಅಲ್ಲೇ ಕೂತು ಅಳೋಕ್ಕೆ ಶುರು ಮಾಡಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಶಿಷ್ಯನ ಕಷ್ಟ ಅವನಿಗೆ ಅರ್ಥ ಆಯಿತು, ಕೂತ್ಕೊಂಡು ಅಲ್ಲಿದೆ ಕೈ ಮಾಡಿದ್ರಂತೆ, ವಾಪಸ್ ಹೋಗು ನೀನು ಅಂತ ಕೈ ಮಾಡಿದ್ರಂತೆ. ಕೈ ಮಾಡಿದ ಮರುಕ್ಷಣ ವಾಪಸ್ಸಲ್ಲೇ ಇದ್ದರು, ವಿಶಾಲ ಬದರಿಯಲ್ಲೇ ಇದ್ದರು. ಅವ್ರಂದ್ರಂದು ಇಷ್ಟೊಂದು ಕಷ್ಟಪಟ್ಟು ಅಲ್ಲಿ ಹೋಗಿದ್ದೆ ನಾನು, ಬರೀ ಒಂದು ಕೈ ಮಾಡಿದರೆ ಬಂದುಬಿಟ್ನಲ್ಲ ವಾಪಸ್ಸು ಅಂತ. ಅದು ಗುರು ಕಾರುಣ್ಯ ಅಂತ ಹೇಳ್ತಾರೆ. ವೇದವ್ಯಾಸರು ಪೂರ್ಣ ಪ್ರಜ್ಞರಿಗೆ ಎಲ್ಲ ಓದಿ ಗೀತಾ ಭಾಷ್ಯ ಕೇಳಿದರು. ಇನ್ಮೇಲೆ ಬ್ರಹ್ಮಸೂತ್ರದ ಬಗ್ಗೆ ಭಾಷ್ಯ ಬರೀರಿ ಅಂತ ಹೇಳಿದರು. ಬರೆದು ಹೇಳಿದ್ರಂತೆ, ಈಗ ಬೇಕಾದಷ್ಟು ಬಂದಿದ್ದಾವೆ ಭಾಷ್ಯಗಳು ಬ್ರಹ್ಮಸೂತ್ರದ ಮೇಲೆ, ಕೆಲವು ದೋಷಗಳು ಉಳಿದಿದ್ದಾವೆ, ಅದನ್ನೆಲ್ಲ ಸರಿ ಮಾಡಿ ಬರೀರಿ ಅಂತ ಹೇಳಿದ್ರಂತೆ. ಬದರಿಯಲ್ಲೇ ಕೂತು ಬರೀಬೇಕು ಅಂದ್ಕೊಂಡ್ರು. ಪೂರ್ಣ ಪ್ರಜ್ಞೆ ಹೇಳಿ ವೇದವ್ಯಾಸರು ಹೇಳಿದ್ರಂತೆ, ನೀವು ವಿಶಾಲ ಬದರಿಗೆ ಹೋಗಿ ಅಲ್ಲಿ ಬರೀರಿ, ಇಲ್ಲಿ ಕೂತ್ಕೊಂಡು ಬರಿಬೇಡಿ, ಅಲ್ಲಿ ಹೋಗಿ ಅಂತ ಹೇಳಿದ್ರಂತೆ. ಮತ್ತು ವಾಪಸ್ ಬಂದರು. ಬಂದವ್ರು ಓದೋರು ಸಂತೋಷ ಆಯಿತು, ಗುರುಗಳು ವಾಪಸ್ ಬಂದಿರಲ್ಲ ಅಂಥೇಳಿ. ಈ ಬ್ರಹ್ಮಸೂತ್ರಗಳು ಅಂದರೆ ವೇದಾಂತದ ಶಿಖರಗಳು. ಇದನ್ನು ಬರೆಯೋದು ಭಾಳ ಕಷ್ಟ, ಸುಲಭ ಅಲ್ಲ ಅದು. ಮತ್ತು ವಿಷಯ ಗೊತ್ತಿರಬೇಕು, ಇದರಲ್ಲಿ ಇರುವಂಥದ್ದು 564 ಶ್ಲೋಕಗಳು. ನಮ್ಮ ಬ್ರಹ್ಮಸೂತ್ರಗಳು 564 ಅಂತ ಹೇಳ್ತಾರೆ. ಮುಂದೆ ರಾಮಾಯಣದಲ್ಲೂ ಅಷ್ಟೇ ಸರ್ಗಗಳು ಅಂತೆಲ್ಲ ಬರ್ತದೆ ಕಥೆ. ಅದು ಇದರಲ್ಲಿ ಪ್ರಸ್ತುತವಾಗಿರುವಂಥ 4 ಅಧ್ಯಾಯಗಳಲ್ಲಿ ಬರುವಂಥದ್ದು. ಪ್ರತಿಯೊಂದು ಅಧ್ಯಾಯದಲ್ಲಿ 4 ಪಾದಗಳಿದ್ದಾವೆ. ಇಷ್ಟು ಕಿರಿದಾದದ್ದು ಇದು. ನೀವು ನೋಡಿದರೆ ಭಗವದ್ಗೀತೆ 700 ಶ್ಲೋಕ. ಇದರಲ್ಲಿ ಭಗವದ್ಗೀತೆ ಒಂದು ಭಾಗದಲ್ಲಿ ಬರುವಂಥ ಕಾವ್ಯ ಇದು 700 ಶ್ಲೋಕ. ಇದಕ್ಕಿಂತ ಸಣ್ಣದು, ಗಾತ್ರದಲ್ಲಿ ಸಣ್ಣದು, ಅರ್ಥದಲ್ಲಿ ಭಾಳ ಹಿರಿದಾದದ್ದು. ಗೀತೆಯೇ ನಮಗೆ ಇಷ್ಟೊಂದು ಪ್ರಚಾರ ಆಗಿರಬೇಕು, 10 ವರ್ಷ ಹಾಕಿಟ್ಟಿರ್ಬೇಕಾದ್ರೆ ಆ ಬ್ರಹ್ಮಸೂತ್ರಗಳದು ಭಾಳ ಇದೆ. ಈಗಾಗಲೇ 21 ಸೂತ್ರ ಭಾಷೆಗಳು ಬಂದಿತ್ತಂತೆ. 21 ಬ್ರಹ್ಮಸೂತ್ರ ಭಾಷೆಗಳಿತ್ತು. ಅವು ಎಲ್ಲವನ್ನು ಇಟ್ಕೊಂಡು ತಮ್ಮ ಮಿತಿಗಳಲ್ಲಿ ಬರೆದಿದ್ದರು. ಎಲ್ಲ ಪೂರ್ತಿ ಬರೆದು ಮತ್ತೆ ವಾಪಸ್ ಗೋದಾವರಿ ತೀರಕ್ಕೆ ಬಂದರು. ಗೋದಾವರಿ ತೀರಕ್ಕೆ ಬಂದಾಗ ಅಲ್ಲೊಂದು ದೊಡ್ಡ ಸಮಾರಂಭ, ಎಲ್ಲ ವಿದ್ವಾಂಸರು ಸೇರಿದ್ದಾರೆ. ಆಗ ಗೋದಾವರಿ ತೀರ ಎಲ್ಲ ತಿಳುವಳಿಕೆ ಉಳ್ಳವರಿಗೆ, ಜ್ಞಾನಿಗಳಿಗೆ ಆಗರಾಗಿತ್ತು. ಅಲ್ಲೊಂದು ಸಮಾರಂಭ ಮಾಡಿದ್ದಾರೆ. ಇವರು ಆನಂದ ತೀರ್ಥರು ಬರ್ತಾರೆ, ಅವ್ರು ನೋಡಬೇಕು, ಮಾತಾಡಬೇಕು ಅವ್ರ ಜೊತೆಗೆ ಅಂತ. ಸಾವಿರಾರು ಜನ ಕೂತಿದ್ದಾರೆ, ಪಂಡಿತರೆಲ್ಲ. ಆಗ ಅಲ್ಲಿ ಒಬ್ಬರು ಗುರುಗಳದಕ್ಕೆಲ್ಲ ಇದ್ದವರು ಶೋಭನ ಭಟ್ರು ಅಂತ. ಶೋಭನ ಭಟ್ರು ಅದ್ವೈತಿಗಳಾಗಿದ್ದವರು. ಅಲ್ಲಿದ್ದವ್ರು ಭಾಳ ತಲಸ್ಪರ್ಶಿ ಅಧ್ಯಯನ, 64 ವಿದ್ಯೆಗಳಲ್ಲಿ ಪರಿಣಿತಿ ಇದೆ ಅವರಿಗೆ ಅಂತ ಹೆಸರು. ಈ ಇಡೀ ಕಾರ್ಯಕ್ರಮ ಏನಿತ್ತೋ ಪಂಡಿತರದು, ಅದಕ್ಕೆಲ್ಲ ನೇತೃತ್ವ ವಹಿಸಿದವರು ಅವರು. ಶೋಭನ ಭಟ್ರಿದ್ದರು. ಆ ಕಾಲದ ವಾದಿ ದಿಗ್ಧಂತಿ ಅಂತ ಪ್ರಶಸ್ತಿ ಬಂದಿತ್ತಂಥವ್ರಿಗೆ. ಅವ್ರನ್ನ ಸೋಲಿಸೋದು ವಾದಿಗಳಲ್ಲಿ ಯಾರೂ ಸಾಧ್ಯ ಇಲ್ಲ ಅಂತ. ಅಂಥವರು ಸಕಲ ದರ್ಶನ ತಿಳಿದವರು. ವಾದ ವಿವಾದ ಶುರು ಆಯಿತು ಶೋಭನ ಭಟ್ಟರಿಗೆ ಮತ್ತು ಅನಂತ ತೀರ್ಥರಿಗೆ. 1-2 ದಿವಸ ಆಗೋ ಹೊತ್ತಿಗೆ ಶೋಭನ ಭಟ್ಟರಿಗೆ ಗೊತ್ತಾಯಿತು, ನನ್ನ ವಾದ್ಯದಲ್ಲಿ ಹುರುಳಿಲ್ಲ, ಆನಂದ ತೀರ್ಥರ ವಾದ್ಯ ಗಟ್ಟಿ ಇದೆ ಅಂತ ಅನಿಸ್ತಂತೆ. ಅಂದ್ಬಿಟ್ಟು ಕೊನೆಗೆ ಒಂದು ಮಾತು ಹೇಳ್ತಾರೆ, ನಾನು ಇದುವರೆಗೂ ವಾದ ವಿವಾದ ಮಾಡೋದ್ರಲ್ಲಿ ಆಸಕ್ತಿ ಇತ್ತು, ಆದರೆ ಸ್ವರೂಪೋದ್ಧಾರಕ ನನಗೆ ಯಾರೂ ಕಂಡಿರಲಿಲ್ಲ ಇದುವರೆಗೂ. ಮೊದಲನೇ ಬಾರಿಗೆ ನನ್ನ ಜೀವನದ ಸ್ವರೂಪೋದ್ಧಾರಕ ಕಂಡಂಗಾಯಿತು ಅಂತ ಹೇಳಿ ಪೂರ್ತಿ ಶರಣಾಗಿ ಶಿಷ್ಯರಾಗಿಬಿಡ್ತಾರೆ. ಶಿಷ್ಯರಾಗಿ ನೋಡಿ ಬ್ರಹ್ಮಸೂತ್ರ ಭಾಷ್ಯ ಬರೀಬೇಕಾದ್ರೆ ಕೂಡಿಸ್ಕೋತಾರೆ. ಇವು ಶಿಷ್ಯರಾದ ತಕ್ಷಣ ಶಿಷ್ಯೋತ್ಸವ ತೊಗೊಂಡು
ಮಧ್ವಾಚಾರ್ಯ ಬರೆದಂಥ ಬ್ರಹ್ಮಸೂತ್ರ ಭಾಷ್ಯವನ್ನು ಅವರು ಉಪದೇಶ ಮಾಡ್ತಾರೆ. ಸತ್ಯತೀರ್ಥರು ಮೊದಲ ಲಿಪಿಗಾರರಾದರೆ ಮೊದಲ ಶ್ರೋತೃ ಇವರು ಶೋಭನ ಭಟ್ರು. ಮುಂದೆ ಶೋಭನ ಭಟ್ರು ದ್ವೈತ ಸಿದ್ಧಾಂತದ ಪ್ರಚಾರಕ್ಕೆ ತೊಡಗೋದು ಅಷ್ಟೇ ಅಲ್ಲ, ಮುಂದೆ ಅವರು ಪದ್ಮನಾಭ ತೀರ್ಥರು ಅಂತ ಆಗಿ ಪೀಠಕ್ಕೆ ಬರ್ತಾರೆ. ಪದ್ಮನಾಭ ತೀರ್ಥರಾಗಿ ಶೋಭನ ಭಟ್ರು ಪದ್ಮನಾಭ ತೀರ್ಥರಾದದ್ದು. ಮುಂದೆ ಉಡುಪಿಗೆ ಬಂದು ತಾವು ಬ್ರಹ್ಮಸೂತ್ರ ಬರೆದಂಥ ಭಾಷ್ಯವನ್ನು ಕೊಟ್ಟರು ಗುರುಗಳಿಗೆ. ಅಚ್ಯುತ ಪ್ರೇಕ್ಷಕರಿಗೆ ಭಾಳ ಖುಷಿಯಾಯಿತು. ಅದನ್ನು ನಿತ್ಯ ಪಾರಾಯಣ ಗ್ರಂಥ ಅಂತ ಮಾಡ್ಕೊಂಡ್ಬಿಟ್ರು. ಗಮನಿಸಬೇಕು, ನಿತ್ಯ ಪಾರಾಯಣ ಗ್ರಂಥ ಅಷ್ಟು ದೊಡ್ಡದದು ಬ್ರಹ್ಮಸೂತ್ರ ವ್ಯಾಖ್ಯೆಗಳು ದಿನ ಅನ್ನೋರು. ಆದರೆ ಒಂದು ಸಲ ಸಾಧನೆ ದ್ವಾದಶಿ ಬಂತು. ಸಾಧನಾ ದ್ವಾದಶಿ ಬಂದಾಗ ಬೆಳಗ್ಗೆ ಪಾರಣೆ ಆಗಬೇಕು, ಸೂರ್ಯೋದಯ ಆಗೋದ್ರೊಳಗೆ ಪಾರಣೆ ಆಗಬೇಕು. ಇದು ಪೂರ್ತಿ ಓದಬೇಕಲ್ಲ, ಇದನ್ನು ಬ್ರಹ್ಮಸೂತ್ರ ಭಾಷ್ಯ ಓದಬೇಕಲ್ಲ. ಏನು ಮಾಡಿದ್ರು ಓದೋಕ್ಕಾಗಲ್ಲ, ಏನು ಮಾಡಲಿ ಅಂತ. ಆಗ ಮಧ್ವಾಚಾರ್ಯ ಹೇಳಿದಂತೆ, ಚಿಂತೆ ಮಾಡಬೇಡಿ ಗುರುಗಳೇ, ಇನ್ನು ನಾನೇ ಬರೆದಿದ್ದೇನೆ ನಿಮಗೋಸ್ಕರ, ಅಷ್ಟು ಪೂರ್ತಿ ಓದೋದು ಬೇಡ, ಅದನ್ನು ಸಂಕ್ಷೇಪ ರೂಪವಾಗಿ ಬರೆದಿದ್ದೀನಿ, ಅಣುಭಾಷ್ಯ ಅಂತ ಬರೆದಿದ್ದೀನಿ, ಅದನ್ನು ಓದ್ಬಿಡಿ. ಅದು 32 ಶ್ಲೋಕ ಇರೋದು. ಅಂದರೆ ಆ ಇಡೀ ಬ್ರಹ್ಮಸೂತ್ರ ಭಾಷೆ ಏನು ಬರೆದಿದ್ದಾರೋ ಅದನ್ನು ಸಂಗ್ರಹ ರೂಪವಾಗಿ 32 ಶ್ಲೋಕ. ನಾನು ಹೇಳ್ತೀನಿ, ಬ್ರೆವಿಟಿ ಈಸ್ ಅ ವರ್ಚ್ಯೂ, ಬಟ್ ದಿಸ್ ಕೈಂಡ್ ಆಫ್ ಬ್ರೆವಿಟಿ ವರ್ಲ್ಡ್ ಹ್ಯಾಡ್ ನಾಟ್ ಸೀನ್. ಬ್ರೀಫಾಗಿ ಬರೆಯೋದು ಭಾಳ ಅದ್ಭುತ, ಚಿಕ್ಕದಾಗಿ ಹೇಳೋದು ಭಾಳ ಕಷ್ಟ. ಅದನ್ನು ಅಷ್ಟು ಇಡೀ ಬ್ರಹ್ಮಸೂತ್ರ ವ್ಯಾಖ್ಯೆಯನ್ನು 32 ಶ್ಲೋಕಗಳಲ್ಲಿ ಮಾಡಿ ಅಣುಭಾಷ್ಯ ಅಂತ ಕೊಟ್ಬಿಟ್ರು. ಆವಾಗ ಗುರುಗಳು ಅದನ್ನೇ ಓದಿ ಪಾರಾಯಣ ಮಾಡೋಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ. ಇದು ಮುಂದೆ ಮಧ್ವಾಚಾರ್ಯ ಸ್ಪೆಕ್ಟ್ರಮ್ ಹೇಳಬೇಕು ನಾನು, ಎಬಿಲಿಟಿ ಯಾವುದು ಅಂತ. ಅವ್ರ ಮುಂದೆ ಹೇಳಿದರು, ಶ್ರುತಿ ಮೂಲವಾದ ವಿಚಾರವನ್ನು ಕೊಟ್ಟ ಹಾಗೆ ಪರಿಶುದ್ಧವಾದ ಆಚಾರ ಸಂಹಿತೆಯನ್ನು ಕೊಡಬೇಕು. ಗುರುಗಳು ಮಾಡಬೇಕಾದದ್ದು ಇದು. ಬರೀ ತತ್ವಜ್ಞಾನ ಕೊಡೋದಷ್ಟೇ ಅಲ್ಲ, ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡ್ಬೇಕು. ಅದಕ್ಕೆ ಶಮದಮಾದಿಗಳು ಆಂತರಿಕ ಆಚಾರ ಆದರೆ ನಾಮಧಾರಣೆ, ತಪ್ತಮುದ್ರಾ ಇವೆಲ್ಲವೂ ಬಹಿ ಆಚರಣೆಗಳು ಬರಬೇಕಾಗ್ತದೆ ಅಂತ. ದೈನಂದಿನ ಸದಾಚಾರ ಹೇಗಿರಬೇಕು ಅನ್ನೋದಕ್ಕೆ ಸದಾಚಾರ ಸ್ಮೃತಿ ಅಂತ ಪುಸ್ತಕ ಬರೆದರು. ಆನಂತರ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳು ಅನ್ವಯಿಸುವ ಹಾಗೆ ನಿತ್ಯ ವಿಧಿಯನ್ನು ತಿಳಿಸೋದಕ್ಕೆ ಬರೆದರು ಇದನ್ನು. ಮತ್ತು ಯತಿಗಳಾಗೋದಕ್ಕೆ ಇದು ಭಾಳ ಮುಖ್ಯ. ನನಗೆ ಎಷ್ಟೋ ಸಹ ತಮಾಷೆ ಮಾಡ್ತಿದ್ದೆ, ವಿವೇಕಾನಂದರು ಇವ್ರನ್ನೇ ಫಾಲೋ ಮಾಡಿದ್ರೇನೋ ಅನಿಸ್ಬಿಡ್ತು. ಯಾಕಂದರೆ ವಿವೇಕಾನಂದರು ಪುಸ್ತಕ ಬರೆದಿದ್ದಾರೆ, ಸನ್ಯಾಸಿ ಆಗೋರು ಹೇಗಿರಬೇಕು ಅಂತ. ಸನ್ಯಾಸಿ ತಯಾರು ಹೆಂಗಾಗಬೇಕು, ಸುಮ್ಮನೆ ಊರು ಬಂತು ಒಂದು ಸನ್ಯಾಸಿ ಆದ್ರಲ್ಲ. ಭಾಳ ಜನ ಅಂಥವ್ರು ನೋಡ್ತೀವಿ ನಾವು, ಭಾಳ ಕಷ್ಟ ಆಗುತ್ತೆ. ಸಂನ್ಯಾಸ ಅಂದರೆ ಏನು ಬಿಟ್ಟರು ಅಂತ ಗೊತ್ತೇ ಆಗಲ್ಲ ಅಲ್ವಾ. ಸಂನ್ಯಾಸ ಅಂದರೆ ಸಂನ್ಯಾಸ, ಎಲ್ಲವನ್ನೂ ಬಿಟ್ಟವನು ಅಂತ, ಏನು ಬಿಟ್ಟಂಗೆ ಕಾಣಿಸ್ಲಿಲ್ಲ. ಅದಕ್ಕೆ ವಿವೇಕಾನಂದ ಪುಸ್ತಕ ಬರೀತಾರೆ, ಸನ್ಯಾಸಿ ಆಗಬೇಕಾದ್ರೆ ಏನು ಮನೋಧರ್ಮ ಇರಬೇಕು, ಮೊದಲು ಸನ್ಯಾಸಿ ಆದಾಗ ಹೇಗಿರಬೇಕು, ಸನ್ಯಾಸವನ್ನು ನೀವು ಮುಟ್ಟಿ ವಯಸ್ಸಾದ್ಮೇಲೆ ಬಿಡಬೇಕಾದ್ರೆ ಹೆಂಗೆ ಬಿಡಬೇಕು, ಸನ್ಯಾಸಿಯಿಂದ ನಿವೃತ್ತಿ ಅದು ಹೆಂಗೆ ಬಿಡಬೇಕು, ಅದನ್ನೆಲ್ಲ ಬರೀತಾರೆ. ಅದನ್ನು ಇವರು ಬರೆದು ಪುಸ್ತಕ ಬರೆದಿದ್ದಾರೆ, 2 ಪುಸ್ತಕ ಬರೆದಿದ್ದಾರೆ. ಪ್ರಣವಕಲ್ಪ, ಸನ್ಯಾಸ ಪದ್ಧತಿ ಅಂತ 2 ಪುಸ್ತಕ ಮಧ್ವಾಚಾರ್ಯ ಬರೆದಿದ್ದಾರೆ. ಮಾನವ ಜನ್ಮ ದೊಡ್ಡದು ಅಂತ ಅಂದ್ಕೊಂಡು ಹಾಡ್ಕೋತಿದ್ರು. ಇದ್ರ ಬಗ್ಗೆ ಸ್ವಲ್ಪ ದ್ವಂದ್ವ ಇದೆ, ಅದು ಹೇಳ್ತೀನಿ. ನಾನು ಭಾಳ ದ್ವಂದ್ವ ಹೇಳೋಲ್ಲ, ಸ್ವಲ್ಪ ಹೇಳಬೇಕು. ಅವ್ರು ಹಾಡಿಕೊಂಡು ಸಮುದ್ರ ದಂಡೆಗೆ ಹೋಗೋರು ಪಾಜಕದ ಹತ್ರ. ಹಾಡ್ಕೊಂಡು ಖುಷಿಯಾಗಿ ಹಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂದಂಥ ಸ್ತೋತ್ರಗಳನ್ನು 12 ಸ್ತೋತ್ರಗಳು ಅಂತ ಕರೆದು ಹಾಡ್ಕೊಂಡು ಹೋದಾಗ ಒಂದು ಘಟನೆ ಹೇಳ್ತಾರೆ. 5ನೇದು ಕಾವ್ಯ ಆದಮೇಲೆ 6ನೇ ಕಾವ್ಯ ಆಗೋ ಹೊತ್ತಿಗೆ ಸಮುದ್ರದ ಮೇಲೆ ಕೂತಿದ್ದಾರೆ, ಪೂಜೆ ಮಾಡ್ತಾ ಕೂತಿದ್ದಾರೆ ಮಧ್ವಾಚಾರ್ಯರು. ಅಲ್ಲೊಂದು ಹಡಗು ಹೋಗ್ತಾ ಇತ್ತು ಸಮುದ್ರದಲ್ಲಿ ಅಂತ. ಜೋರ ಬಿರುಗಾಳಿ ಬಿಡ್ತು, ಹಡಗು ಹೊಯ್ದಾಡೋಕ್ಕೆ ಶುರು ಆಯಿತು. ಅವನು ಕಪ್ತಾನನಿಗೆ, ಕ್ಯಾಪ್ಟನ್ ಇರ್ತಾನಲ್ಲ, ಅವನಿಗೆ ಹಡಗು ಮುಳುಗಿ ಹೋಗ್ತದೆ ಅನ್ನಿಸ್ತು. ದಂಡೆ ಮೇಲೆ ಋಷಿಗಳು ಕೂತಿದ್ದಾರೆ, ಪಾರು ಮಾಡಿ ಏನು ಕುಕ್ಕೋತಾ ಇದ್ದ ಅವನು. ಗ್ಯಾರಂಟಿ ಹಡಗು ಮುಳುಗಿ ಹೋಗ್ತದೆ ಅನ್ನಿಸಿದಾಗ ಮಧ್ವಾಚಾರ್ಯದ ಹೊತ್ಕೊಂಡಿದ್ದರು ತಮ್ಮ ಶಾಟಿ ಇರ್ತದಲ್ಲ, ಕೆವೆ ಬಟ್ಟೆ, ಅದನ್ನು ಹೀಗೆ ತೂರಿದರಂತೆ. ಸಮುದ್ರ ಅಲ್ಲೋಲ ಕಲ್ಲೋಲ ನಿಂತೋಯ್ತು. ಅವನು ಭಾಳ ಸಂತೋಷ ಆಯಿತು, ಹಡಗು ಉಣುತ್ತಲ್ಲ ನಂದು ಅಂತ. ಬಂದ ಗುರುಗಳೇ, ನಾನು ಏನು ಕಾಣಿಕೆ ಕೊಡಲಿ ನಿಮಗೆ, ಹಡಗಿನಲ್ಲಿ ಇಷ್ಟೊಂದು ವಸ್ತು ಇದೆ, ಮುಳುಗಿ ಹೋಗ್ತಾ ಇತ್ತು, ನೀವು ಉಳಿಸಿದ್ರಿ, ಏನು ಕೊಡಲಿ ಅಂತ. ಏನೂ ಕೊಡಬೇಡಪ್ಪ, ಈ ಹಡಗಿನಲ್ಲಿ ಏನು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡಬೇಕು ಪ್ಯಾಕ್ ಮಾಡಬೇಕಾದ್ರೆ. ಆ ಬ್ಯಾಲೆನ್ಸಿಂಗೋಸ್ಕರ ಕೆಲವು ಮಣ್ಣಿನ ಗುಡ್ಡೆ ಹಾಕಿದ್ದ ಅವನು ಕೆಲವು ಕಡೆ. ಆ ಮಣ್ಣಿನ ಗುಡ್ಡೆ ಕೊಟ್ಬಿಡು ನನಗೆ ಅಂದರು. ಅವ್ನು ಹೇಳ್ದ, ಬೆಳೆದ್ರು ವಜ್ರರತ್ನ ಕೊಡ್ತೀನಿ ಬೇಕಾದ್ರೆ ನಿಮಗೆ, ಮಣ್ಣಿನ ಗುಡ್ಡೆ ತೊಗೊಂಡು ಏನು ಮಾಡ್ತೀರಿ, ನಿನಗೆ ಅರ್ಥ ಆಗಲ್ಲ, ಮಣ್ಣಿನ ಗುಡ್ಡೆ ಕೊಡು ಅಂದರು. 2 ದೊಡ್ಡ ದೊಡ್ಡ ಗೋಪಿಚಂದನ ಗುಡ್ಡೆಗಳು, ಮಣ್ಣಿನ ಗುಡ್ಡೆ ಅವನಿಟ್ಟಿದ್ದ, ತೂಕಕ್ಕಿಟ್ಟಿದ್ದಾನೆ ಅವನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ. ಆ ಮಣ್ಣಿನ ಗುಡ್ಡೆ ತಂದರು. ಒಂದರೊಳಗೆ ಬಲರಾಮನ ವಿಗ್ರಹ, ಇನ್ನೊಂದರೊಳಗೆ ಕೃಷ್ಣನ ವಿಗ್ರಹ ಇತ್ತು. ಬಲರಾಮನ ವಿಗ್ರಹನಲ್ಲಿ ಪಾಜಕದಲ್ಲಿ ಸ್ಥಾಪನೆ ಮಾಡಿ, ಕೃಷ್ಣನ ವಿಗ್ರಹ ತಂದು ಉಡುಪಿಯಲ್ಲಿ ಸ್ಥಾಪನೆ ಮಾಡಿ ಕೃಷ್ಣ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರು. 5ನೇದಾಗಿ 6ನೇದರೊಳಗೆ ಇದಾದಂಥದ್ದು ಅಂತ ಹೇಳ್ತಾರೆ. ಆದರೆ ಸುಮಧ್ವ ವಿಜಯದಲ್ಲಿ ಇದ್ರ ಬಗ್ಗೆ ದಾಖಲೆ ಇಲ್ಲ, ಈ ಘಟನೆ ಬಗ್ಗೆ ದಾಖಲೆ ಇಲ್ಲ. ಹೀಗೆ ಶಾಟಿ ತೋರಿಸಿದ್ರು, ಹಡಗು ನಿಂತು ಹೋಯಿತು ಅನ್ನೋ ಬದಲಿಲ್ಲ, ಅದು ಮುಂದೆ ಬಂದಿರಬೇಕು. ಈ 12 ಸ್ತೋತ್ರಗಳು ಅಂತ ಹೇಳ್ತೀವಿ, 12 ಸ್ತೋತ್ರಗಳು ಅಂತ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಆಗ್ಬೋದು, ಪ್ರೀಣಯಾಮೋ ವಾಸುದೇವಂ. ನನಗೆ ಬನ್ನಂಜಿ ಅವರ ಅನುವಾದ ಭಾಳ ಅದ್ಭುತ.
ಮತ್ತು ಅದಕ್ಕೆ ನಮ್ಮ ಇವರು ಕೂಡ ವಿದ್ಯಾಭೂಷಣರು ಚೆನ್ನಾಗಿ ಹಾಡಿದ್ದಾರೆ, ಕಣ್ಣಿಗೆ ಕಟ್ಟುವಂಗೆ ಅದ್ಭುತ ಹಾಡು. ಕೇಳಬೇಕು, ಅದನ್ನು ಕನಸು ಕೂತ್ಕೊಂಡ್ಬಿಡ್ತದೆ. ದ್ವಾದಶ ಸ್ತೋತ್ರಗಳು ಅಷ್ಟು ಚೆಂದ ಇರುವಂಥದ್ದು. 12 ಸ್ತೋತ್ರಗಳನ್ನು ಬರೆದಿದ್ದಾರೆ. ಆ ಹಾಡಿದಾಗ ಭಗವಂತ ಹೇಳಿದ್ದಂತೆ, ಇದು ಹಾಡು ಚೆನ್ನಾಗಿದೆ, ಗುರು ಹಾಡು, ಅದಕ್ಕೊಂದು ಅವರು ದ್ವಾದಶ ಸ್ತೋತ್ರದಲ್ಲಿ ನಖಸ್ತುತಿ ಕೂಡ ಸೇರಿಸಿದ್ದಾರೆ ಒಂದು ಕಡೆ. 2 ಸ್ತೋತ್ರಗಳು ಅವೆಲ್ಲ ಬೇರೆ ಬೇರೆ ಆಗಿರುವಂಥದ್ದು. ನಾವೆಲ್ಲ ಒಂದೇ ಕಡೆ ಮಾಡಿ ಒಂದೇ ಅಧ್ಯಾಯ ಅಂತ ತೋರಿಸ್ತೀವಿ. ಋಷಿಕೇಶ ತೀರ್ಥರು ಹೇಳ್ತಾರೆ ಹಾಗಲ್ಲ, ಅವು ಬೇರೆ ಬೇರೆ ಹಾಡುಗಬ್ಬಗಳು, ಬೇರೆ ಬೇರೆ ಕಾಲದ ಸೃಷ್ಟಿಯಾದದ್ದು, ಎಲ್ಲ ಬೇರೆ ಇರಬೇಕು ಅಂತ. ಅದರಲ್ಲಿ ಬರುವಂಥದ್ದು ಪಾಂತಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋಚ ದ್ರಿವಿಪಾಟನಾದಿಕ ಪಟು, ಅದೆಲ್ಲ ಪೂರ್ತಿ ಶ್ಲೋಕ ಬರೋದು, ಅದು ಅದರಲ್ಲೇ ಬರುವಂಥದ್ದು. ಈಗ ಕೃಷ್ಣ ವಿಗ್ರಹವನ್ನು ಸ್ಥಾಪನೆ ಮಾಡಿದ, ಇದು ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ ನಾನು ಹೇಳಕ್ಕೆ ಹೋಗಲ್ಲ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಬಹಳ ಜನ ಪ್ರಶ್ನೆ ಕೇಳೋದು, ಉಡುಪಿಯಲ್ಲಿ ಕೃಷ್ಣ ಪಶ್ಚಿಮಾಭಿಮುಖಿ ಯಾಕೆ ಕೂತಿದ್ದಾನೆ? ತಾವು ನೋಡಿದ್ದೀರಿ, ಕೃಷ್ಣನ ವಿಗ್ರಹ ಪಶ್ಚಿಮಾಭಿಮುಖವಾಗಿದೆ, ಪಶ್ಚಿಮಕ್ಕೆ ಮುಖ ಆಗಿದೆ. ನಮ್ಮ ಯಾವ ದೇವಸ್ಥಾನವೂ ಹಾಗಿರೋಲ್ಲ, ಉತ್ತರಕ್ಕೆ ಇರಬೇಕು ಇಲ್ಲ ಪೂರ್ವಕ್ಕೆ ಇರಬೇಕು ಅಂತ. ಅದಕ್ಕೊಂದು ಸಿನಿಮೀಯ ಕಥೆ ಬಂತು. ಸಿನಿಮೀಯ ಕಥೆ ಅಂತ ಒತ್ತಿ ಹೇಳಬೇಕು ನಾನು ಅದನ್ನು. ಕಥೆ ಏನು ಬಂತು? ಕನಕದಾಸರು ಬಂದರು, ಅವ್ರನ್ನ ಒಳಗೆ ಬಿಡಲಿಲ್ಲ, ಅವ್ರನ್ನ ಚೆನ್ನಾಗಿ ಹೊಡೆದಾಗ ಅವರು ಕೂತು ಹಾಡಿದರು, ಬಾಗಿಲನ್ನು ತೆರೆದು. ನಮ್ಮ ರಾಜ್ಕುಮಾರ್ ಚೆಂದ ಆ್ಯಕ್ಟಿಂಗ್ ಮಾಡಿಬಿಟ್ರು, ನಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಚಿತ್ರ. ಅದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ ಡಗ 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 ಅಂತ ಗೋಡೆ ಹೊಡಿತು. ಕೃಷ್ಣ ಗರ್ರ ಅಂತ 180 ಡಿಗ್ರಿ ತಿರ್ಕೊಂಡ, ದರ್ಶನ ಆಯಿತು ಅಂತ. ಇದೆಲ್ಲ ಸಿನಿಮಾ ಕಥೆ, ಇದ್ಯಾವುದು ಸತ್ಯ ಅಲ್ಲ. ಸತ್ಯ ಅಲ್ಲ ಅಂತ ಯಾಕೆ ಇಷ್ಟು ಗಟ್ಟಿಯಾಗಿ ಹೇಳ್ತೀನಿ ಅಂತ ಪ್ರೂಫ್ ಇದೆ ಅದಕ್ಕೆಲ್ಲ. ನೋಡೋಕ್ಕೆ ಚೆಂದ ಅದು ಸಿನಿಮಾದಲ್ಲಿ, ಚಪ್ಪಾಳೆ ಹೊಡಿಕೆ ಕಣ್ಣಲ್ಲಿ ನೀರು ಬರುತ್ತೆ, ಏನಪ್ಪ ಇಷ್ಟು ಟೀಚರ್ ಹೊಡಿತಾರೆ ಅಂತ. ಕನಕದಾಸರು ಹೊಡೆಯುವಂಥ ಧೈರ್ಯ ಯಾರಿಗೂ ಇರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆವಾಗ ಕನಕದಾಸರು ವಾದ್ಯರಾಜರಿಗೆ ಅತ್ಯಂತ ಸ್ನೇಹಿತರಾಗಿದ್ದವರು, ಅಣ್ಣ ಅಂತ ಕರೀತಾ ಇದ್ದರು. ಆಗಿನ ಕಾಲಕ್ಕೆ ವಾದ್ಯರಾಜರು ಇಡೀ ದ್ವೈತ ಮಠಕ್ಕೆ ಅತ್ಯಂತ ಮುಖ್ಯರಾಗಿದ್ದವರು. ಈ ನಮ್ಮ ಪರ್ಯಾಯ ಪಠ್ಯಪೀಠ ಪದ್ಧತಿಯನ್ನು 2 ವರ್ಷ ಅಂತ ಮಾಡಿದವರು ಅವರು. ಅವ್ರಿಗೆ ಅತ್ಯಂತ ಕ್ಲೋಸ್ ಆಗಾರು ಹೊಡೆಯೋಕ್ಕಾಗತ್ತಾ? ನೀವು ಚೀಫ್ ಮಿನಿಸ್ಟರ್ ತಮ್ಮನ್ನು ಹೊಡೆದು ನೋಡ್ರಿ, ಆಗತ್ತಾ? ಮುಟ್ಟೋಕ್ಕಾಗತ್ತಾ? ಅವನು ಅಟೆಂಡರ್ ಮುಟ್ಟೋಕ್ಕಾಗಲ್ಲ ನಿಮಗೆ. ಹಾಗೆ ವಾದ್ಯರಾಜರಿಗೆ ಅತ್ಯಂತ ಅಣ್ಣ ಅಂದವ್ರ ತಿರುಪತಿಗೆ ಪ್ರವಾಸ ಮಾಡಿದಂಥ ವಾದ್ಯರಾಜರನ್ನ ಕನಕದಾಸರು ಹೊಡೆಯೋಕ್ಕಾಗ್ತಿತ್ತ? ಮತ್ತು ಅವ್ರು ಕಳ್ತನ ಮಾಡೋಕ್ಕೆ ಹೋಗೋರ, ಮತ್ತು ಒಳಗೆ ಬಿಡೋಲ್ಲ ಅಂದ್ರೆ ಇವತ್ತಿಗಾದರೂ ಮಡಿ ಇಲ್ಲ. ಉಡುಪಿ ಮಠದಲ್ಲಿ ನೋಡಿದ್ದೀರಿ, ಉಡುಪಿ ಗುಡಿ ಯಾವ ಇದು ಇಲ್ಲ, ಮಠ ಯಾರು ಬೇಕಾದರೂ ಹೋಗ್ಬೋದು, ಕಿಟಕಿಯಲ್ಲಿ ನೋಡ್ಬೋದು. ಇದು ಆದದ್ದೇನು ಅಂತ ನೋಡ್ತಾರೆ, ಭಾಳ ಕಂಡು ಹಿಡಿದಿದ್ದಾರೆ. ಸುರೋತ್ತಮ ತೀರ್ಥರು ಅಂತರು ಭಂಡಾರಕೇರಿ ಮಠದ ಪೀಠಾಧಿಪತಿಗಳಾಗಿದ್ದವರು, ಅವರೊಂದು ಪುಸ್ತಕ ಬರೆದಿದ್ದಾರೆ. ವಿಷ್ಣು ತೀರ್ಥರು ಬರೆದಿದ್ದನ್ನು ವಿಷ್ಣು ತೀರ್ಥೀಯ ಸನ್ಯಾಸ ಪದ್ಧತಿ ಅಂತ ಪುಸ್ತಕ ಬರೆದಿದ್ದಾರೆ. ಅದರ ಸ್ಪಷ್ಟವಾಗಿ ಬರೆದಿದ್ದಾರೆ, ಮಧ್ವಾಚಾರ್ಯರು ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದು ಪಶ್ಚಿಮಾಭಿಮುಖವಾಗಿಯೇ ಮಾಡಿದ್ದು. ಇವತ್ತಿಗೂ ಕೂಡ ನೀವು ದಯವಿಟ್ಟು ಉಡುಪಿಗೆ ಹೋದ ನೋಡ್ತೀರಿ, ಯಾವಾಗಲೂ ದೇವಸ್ಥಾನ ಅಂದರೆ ಹೆಂಗಿರುತ್ತೆ, ವಿಗ್ರಹ ಹೆಂಗಿದ್ದರೆ ಅದ್ರ ಮುಂದೆ ಕೊಳ ಇರ್ತದೆ, ತೀರ್ಥ ಇರ್ತದೆ ಅಲ್ವಾ? ಮುಂದೆ ಇರಬೇಕು, ಕೊಳ ಇರಬೇಕಾದದ್ದು. ಈಗ ಮಧ್ವ ಸರೋವರ ಎಲ್ಲಿದೆ? ಹಿಂದೆ ಇದೆ. ಉಡುಪಿ ಕೃಷ್ಣ ಹೆಂಗಿದ್ದಾನೆ, ಸರೋವರ ಹೆಂಗಿದೆ, ಮುಂದೆ ಚಂದ್ರಶಾಲೆ ಮುಂದಿದೆ. ನೋಡಿದ್ದೀರಿ, ಆಂಜನೇಯ ಇಲ್ಲಿದ್ದಾನೆ. ಯಾವಾಗಲೂ ಆಂಜನೇಯ ದೇವರು ಹಿಂದೆ ಇರ್ತಾನೆ, ಮುಂದೆ ಇರಬೇಕು. ಮತ್ತು ಪ್ರವಚನಗಳಾಗೋದೆಲ್ಲ ಮುಂದೆ ಅಲ್ಲಿದೆ. ಹಾಗಾದ್ರೆ ಇದು ಯಾಕೆ ಹಿಂಗಾಯಿತು? ಅದು ಪಶ್ಚಿಮಾಭಿಮುಖವಾಗೇ ಮಾಡಿದ್ದು. ಯಾಕಂದರೆ ಪಶ್ಚಿಮದಿಂದ ಬಂದದ್ದು ಕೃಷ್ಣ ಬಂದದ್ದು ದ್ವಾರಕೆಯಿಂದ ಬಂದದ್ದು, ಆ ಮಂಡು ಬಂದದ್ದು. ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಹೇಗಿದೆ ಅಂತ. ಅದ್ಭುತವಾಗಿದೆ ಅದು. ಪ್ರತಿಷ್ಠಾಪನೆ ಮಾಡಿದ ಪಶ್ಚಿಮ. ಈ ಕಥೆ ಯಾಕೆ ಬಂತು? ಈಗ ನೀವು ಉಡುಪಿದು ನಿಮ್ಗೆ ಸ್ಪಷ್ಟ ಚಿತ್ರ ಇದ್ರೆ ಗೊತ್ತಿರುತ್ತೆ. ಇಲ್ಲಿ ಸರ್ವಜ್ಞ ಪೀಠ ಇಲ್ಲಿದೆ, ನಡುವೆ ಹಾದಿ ಇದೆ, ಇಲ್ಲೊಂದು ಕೋಣೆ ಇದೆ, ಈ ಪಕ್ಕದಲ್ಲಿ ಇಲ್ಲಿ ಕೃಷ್ಣ ವಿಗ್ರಹ ಇರೋದು. ಕೃಷ್ಣ ವಿಗ್ರಹ ಇಲ್ಲಿದೆ. ಈ ಮೊದಲೇ ಕೋಣೆ ಇದೆಯಲ್ಲ, ಇದಕ್ಕೊಂದು ಬಾಗಿಲಿದೆ, ಪೂರ್ವಾಭಿಮುಖ. ಈ ಕಡೆ ಸರೋವರ ಕಡೆ ಮುಖ ಮಾಡಿದೆ, ಪೂರ್ವಾಭಿಮುಖಿಗಿದೆ. ಅಲ್ಲಿ ಮಧ್ವ ಸರೋವರ ಸಿಗುತ್ತೆ. ಈ ಬಾಗಿಲು ಯಾವತ್ತೂ ತೆಗೆಯಲ್ಲ ಅದನ್ನು. ವರ್ಷಕ್ಕೆ ಒಂದೇ ದಿವಸ ಕದಿರು ಕಟ್ಟು ಹಬ್ಬ ಅಂತಾರೆ, ಅವತ್ತೊಂದು ದಿವಸ ತೆಗಿತಾರೆ. ವಿಗ್ರಹ ಇಟ್ಬಿಟ್ಟಿದ್ದಾರೆ, ಬಂದ್ ಮಾಡಿದ್ದಾರೆ ಅದನ್ನು. ವರ್ಷಕ್ಕೆ ಒಂದೇ ದಿವಸ ತೆಗಿತಾರೆ ಅದನ್ನು. ಅಂದರೆ ನಮ್ಮ ಕಥೆ ಸರಿಯಾಗಿದ್ದರೆ, ಈ ಸಿನಿಮಾ ಕಥೆ ಸರಿಯಾಗಿದ್ದರೆ ಕೃಷ್ಣ ಇಲ್ಲಿರಬೇಕಾಗಿತ್ತು, ಪೂರ್ವಾಭಿಮುಖವಾಗಿ ಮಧ್ವ ಸರ್ವಮುಖವಾಗಿ ಇರಬೇಕಾಗಿತ್ತು. ಕನಕದಾಸರು ಹಾಡಿದಾಗ ಅರ್ಥವಾಗಿ ಅವನೇನು ಮಾಡಬೇಕಾಗಿತ್ತು? ಬರೀ ತಿರುಗಿದ್ರೆ ಸಾಲದು, ಇಲ್ಲಿ ಹಾರ್ಕೋಬೇಕಾಗಿತ್ತು. ಅವನು ಇಲ್ಲಿಂದ ಇಲ್ಲಿ ಹಾರಬೇಕು, ಗರ್ರಂತ ತಿರುಗಬೇಕು, ಆ ಹೊತ್ತಿಗೆ ಗೋಡೆ ಹೊಡಿಬೇಕು. ಎಷ್ಟು ಅಧ್ವಾನಗಳೆಲ್ಲ ಇವು. ಇದು ಯಾವುದೂ ಆದದ್ದಿಲ್ಲ. ಹುಡುಕಿ ನೋಡಿದಾಗ ಏನಾಗಿದೆ ಅಂದರೆ, ಪಶ್ಚಿಮಾಭಿಮುಖವಾಗಿ ಸ್ಥಾಪನೆ ಮಾಡಿದಾಗ ಒಂದು ದಿವಸ ಭೂಕಂಪ ಆಗಿದೆ ಉಡುಪಿಯಲ್ಲಿ ಭೂಕಂಪ ಆದಾಗ ಆ ಕಡೆ ಕಿಟಕಿ ಒಡೆದು ಹೋಯಿತು. ಇವತ್ತು ನೀವು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಅಲ್ಲಿ, ನೋಡಿದ್ದೀರಿ, ಅಲ್ಲಿ ಮೂಲೆಗೆ, ಅಲ್ಲಿ ಪಕ್ಕದಲ್ಲೇ ಕನಕದಾಸರ ಗುಡಿಸ್ಲಿತ್ತು. ಈ ಕನಕನ ಮಾಡಿದ್ದಾರೆ, ಒಂದು ಜಾಗ ಮಾಡಿದ್ದಾರೆ ಅಲ್ಲಿ.
ಅಲ್ಲಿ ಕನಕದಾಸರಿತ್ತು, ವಯಸ್ಸಾಗಿತ್ತು ಅವರಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು, ಸುರೋತ್ತಮ ತೀರ್ಥರಾಗ ಒಂದು ಕೆಲಸ ಮಾಡಿ, ಹೇಗೂ ಒಡೆದಿದೆಯಲ್ಲ ಅದನ್ನ ಕಿಟಕಿ ಇಟ್ಬಿಡಿ ಅಂದರು. ಅದು ಕನಕನ ಕಿಂಡಿ ಅಂತ ಇಟ್ಟರು. ಅದನ್ನು ಕಟ್ಟಿದವ್ರು ಯಾರು? ಇವತ್ತಿಗಾದರೂ ಅದು ಹೇಳ್ತಾರೆ, ಆ ಗೋಡೆಯಲ್ಲಿ ಕಿಂಡಿ ಬಿದ್ದಿತ್ತಲ್ಲ, ಆ ಗೋಡೆ ಕಿಂಡಿಯನ್ನು ರಿಪೇರ್ ಮಾಡಿದವ್ರ ಮನೆತನಕ್ಕೆ ಗೋಡೆ ಕಿಂಡಿ ಮನೆತನ ಅಂತ ಹೆಸರು ಬಂದದ್ದು. ಪ್ರವೀಣನ ಕೇಳಿ ನೋಡಬೇಕು. ಅಂದರೆ ಒಡೆದವರಲ್ಲ, ಜೋಡಿಸಿದವರು ಪಾಪ ಅವರು, ಕಟ್ಟಿದವರು. ಅಂದರೆ ಇದು ಎಷ್ಟು ಚಂದ ಕಥೆ. ನಾವು ಏನೋ ರಮಣೀಯ ಮಾಡೋಕ್ಕೆ ಹೋಗ್ಬಿಡ್ತೀವಿ. ನಿಜವಾಗಿ ಆದದ್ದು ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದು. ಇನ್ನೊಂದು ತಾವು ಕಂಡಿದ್ದೀರಿ, ಯಾವುದಾದ್ರೂ ದೇವಸ್ಥಾನ ಪ್ರಪಂಚದಲ್ಲಿ, ನಾನು ಭಾರತದಲ್ಲಿ ಅಂತ ಹೇಳಲ್ಲ, ಕಿಟಕಿ ಮೂಲಕ ನೋಡುವಂಥ ದೇವಸ್ಥಾನ ಇದೆಯಾ ಎಲ್ಲಾದರೂ? ಎಲ್ಲೂ ಇಲ್ಲ. ಯಾಕೆ ಕಿಟಕಿಯನ್ನು ನೋಡಬೇಕಾಗಾದ್ರೆ? ಕಾರಣ ಇದೆ. ನಮ್ಮ ವಾಸ್ತುಶಿಲ್ಪದ ಪ್ರಕಾರ ಈ ಮಹಾದ್ವಾರದ ಬಾಗಿಲು ಮತ್ತು ವಿಗ್ರಹದ ಎತ್ತರಕ್ಕೊಂದು ರೇಷೋ ಇದೆ. ನಿಮ್ಗೆ ಗೊತ್ತಿರಬೇಕು, ಒಂದು ವಿಗ್ರಹ ಎಷ್ಟಿದೆಯೋ ಅದರ 3 ಪಟ್ಟು ಮಾತ್ರ ಬಾಗಿಲ ಇರಬೇಕು, ಅದಕ್ಕಿಂತ ದೊಡ್ಡದಿರೋಂಗಿಲ್ಲ ಬಾಗಿಲ ಮಹಾದ್ವಾರ. ಯಾವುದೇ ವಿಗ್ರಹ ನೋಡಿ ನೀವು, ಅದಕ್ಕೆ ವಿಗ್ರಹ ತುಂಬ ಚಿಕ್ಕದು. ಕೃಷ್ಣನ ವಿಗ್ರಹ ತುಂಬ ಚಿಕ್ಕದು, 12ರಿಂದ 15 ಅಡಿ ಇರಬೇಕು, ಭಾಳ ಹೆಚ್ಚು 15 ಇಂಚು ಅಷ್ಟೇ ವಿಗ್ರಹ ಇರೋದು. ನೀವು ದೊಡ್ಡ ಬಾಗಿಲಿಟ್ಟರೆ ಏನಾಗುತ್ತೆ, ಪ್ರಪೋರ್ಷನ್ ತಪ್ಪು ಹೋಗುತ್ತೆ ವಾಸ್ತುಶಾಸ್ತ್ರದ್ದು. ಅದಕ್ಕೆ ಸರಿಯಾಗಿರಬೇಕು. ಒಂದು ಇಷ್ಟೇ ಕಿಟಕಿ ಕೂಡಿಸಿದ್ರು, ಬಾಗಿಲು ಕೂಡಿಸಿದ್ರು. ಆ ಬಾಗಿಲು ಕೂಡಿಸಿದ ಉಪಯೋಗ ಏನು? ಅದಕ್ಕೊಂದು ಕಿಟಕಿ ಕೂಡಿಸಿದ್ರು, ಕಿಟಕಿ ಮೂಲಕ ದರ್ಶನ ಆಗಬೇಕು ಅಂತ. ಇನ್ನೊಂದು ನಮ್ಮಲ್ಲಿ ಪದ್ಧತಿ ಇತ್ತು ಹಿಂದೆ, ಗರ್ಭಗುಡಿ ಒಳಗೆ ಎಲೆಕ್ಟ್ರಿಕ್ ದೀಪ ಎಲೆಕ್ಟ್ರಿಕ್ ಇರಲಿಲ್ಲ ಆವಾಗ, ದೀಪ ಹಚ್ಚೋಂಗಿಲ್ಲ. ಆ ನಂದಾದೀಪದ ಬೆಳಕಲ್ಲೇ ಮೂರ್ತಿ ಕಾಣಿಸ್ಬೇಕು. ಉದ್ದೇಶ ಇಷ್ಟೇ. ಈ ಕೆಲವೊಂದು ಏನು ಮಾಡ್ತೀವಿ ನಾವು, ದೇವಸ್ಥಾನ ಸರ್ಚ್ ಲೈಟ್ ಹಾಕಿಬಿಡ್ತೀವಿ, ಈಗ ಅಲ್ಲಿಂದ ಕಣ್ಣಿಗೆ ಕುಕ್ಕುತ್ತೆ ವಿಗ್ರಹ. ಹಾಗಿರಬಾರ್ದು. ಸಾಧಕ ಪರಿಶ್ರಮ ಮಾಡಿದಾಗ ಮಾತ್ರ ಭಗವಂತನ ದರ್ಶನ ಆಗಬೇಕು, ಪ್ರಯತ್ನ ಇಲ್ಲದೆ ದರ್ಶನ ಆಗಬಾರ್ದು. ಅಲ್ಲಿ ಹೋಗ್ಬೇಕು. ಇವತ್ತಾದರೂ ಕನ್ಯಾಕುಮಾರಿಗೆ ಹೋದರೆ ನೀವು, ಕನ್ಯಾಕುಮಾರಿದೊಳಗೆ ನಂದಾದೀಪದೊಳಗೆ ಮುಖ ನೋಡಬೇಕು ನೀವು. ಎಲೆಕ್ಟ್ರಿಕ್ ದೀಪ ಹಚ್ಚೋಲ್ಲ. ನಮ್ಮ ವಾಸ್ತುಶಿಲ್ಪದ ಪ್ರಕಾರ ಒಳಗೆ ದೀಪ ಇರಬಾರ್ದು. ಅಂದರೆ ಯಾಕೆ ಇರಬಾರ್ದು ಅಂದರೆ ಕಾಣಿಸ್ಬಾರ್ದು ಅಂತಲ್ಲ, ಸಾಧಕ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಯಾವುದೂ ದಕ್ಕೋದಿಲ್ಲ ನಿಮಗೆ. ಆ ರೀತಿಯಿಂದ ಮಾಡಿದಂಥ ವ್ಯವಸ್ಥೆ ಅದು. ಅದರಿಂದ ಆ ವಿಗ್ರಹದ ಬಗ್ಗೆ ಒಂದು ಚಂದದ ಮಾತಿದೆ. ವಿಗ್ರಹದ ಮಾತು ಭಾಳ ಚಂದ. ವಿಗ್ರಹ ಮಾಡಿಸಿದ್ದು ಯಾರು ಅಂತ ಇದನ್ನು ಅದಕ್ಕೆ ಬರ್ಕೊಂಬಂದಿದ್ದೀನಿ. ಭಾಳ ಚಂದ ವಿಗ್ರಹ ಮಾಡಿದ ರೀತಿ. ಅದನ್ನು ಯಾರು ಮಾಡಿದರು ಅಂದರೆ ರುಕ್ಮಿಣಿ ಮಾಡಿಸಿದ್ದಂಥ ವಿಗ್ರಹ. ಅದನ್ನು ರುಕ್ಮಿಣಿ ಮಾಡಿಸಿದ್ದು ಯಾಕೆ ಅಂದರೆ, ಒಂದು ಸಲ ದೇವಕಿ ಕೇಳಿಲ್ಲದಂತೆ, ಅಲ್ಲಪ್ಪ ಯಶೋದೆಗೆಲ್ಲ ಸಿಕ್ತು, ದರ್ಶನ ಆಯಿತು, ನನಗಾಗಲಿಲ್ಲಲ್ಲೋ ನಿನ್ನ ಬಾಲಲೀಲೆ ನೋಡೋದಕ್ಕೆ ಅಂದಾಗ, ನಾನು ತೋರಿಸ್ತೇನೆ ನಿನ್ನ ಬಾಲಲೀಲೆ ಅಂತ. ತೋರಿಸ್ತೀನಿ ಅಂದ ಕೃಷ್ಣ. ಕೃಷ್ಣ ಪುಟ್ಟ ಮಗು ಆದ. ಪುಟ್ಟ ಮಗುವಾಗಿ ತಾಯಿ ಜೊತೆಗೆ ಆಟ ಆಡಿ ಹಾಲು ಕುಡಿದು ಬೆಣ್ಣೆ ತಿಂದು ಎಲ್ಲ ತೋರಿಸಿದ್ನಂತೆ. ರುಕ್ಮಿಣಿ ನೋಡ್ತಾ ಇದ್ಲಂತೆ ಅದನ್ನೆಲ್ಲ. ಎಷ್ಟು ಚೆನ್ನಾಗಿದೆ ಕೃಷ್ಣನ ರೂಪ, ಸಣ್ಣದ ಬಾಲು ರೂಪ. ಆಕೆ ನೋಡಿಲ್ಲಲ್ಲ. ಅದು ವಿಶ್ವಕರ್ಮನಿಗೆ ಹೇಳಿ ಆ ರೂಪ ಮಾಡಿಸು ಅಂತ ಮಾಡಿಸಿದ್ಲಂತೆ. ವಿಶ್ವಕರ್ಮನಿಂದ ಮಾಡಿ ರುಕ್ಮಿಣಿಯಿಂದ ಆರಾಧ್ಯವಾದಂಥ ಮೂರ್ತಿ ಅದು. ಈ ದ್ವಾರಕ್ಕೆ ಮುಳುಗಿ ಹೋಯ್ತಲ್ಲ ಸಮುದ್ರಕ್ಕಿಂತ ಮೊದಲು, ಆವಾಗ ಕೃಷ್ಣ ಹೇಳಿದ್ದ ಅರ್ಜುನನಿಗೆಲ್ಲ ತೊಗೊಂಡು ಹೋಗು ಅಂದಾಗ ಅದನ್ನು ತಂದು ರುಕ್ಮಿಣಿ ವನ ಅನ್ನುವಲ್ಲಿ ಇಟ್ಟಿದ್ದಂತೆ. ಅದು ಕಾಲ ಪ್ರಮಾಣ ಮುಚ್ಚಿ ಹೋಗಿತ್ತು. ಅದು ಗೋಪಿಚಂದ್ರನ ಮುದ್ದೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಅದು ಸೇರಿಕೊಂಡಾಗ ಅದು ಬಂದದ್ದು ಇಲ್ಲಿ ಬಂದದ್ದು ಅಂತ. ಅಂದರೆ ವಿಶ್ವಕರ್ಮನಿಂದ ಆಗಿ ರುಕ್ಮಿಣಿಯಿಂದ ಪೂಜೆಗೊಂಡು ಅಲ್ಲಿಂದ ಬಂದಂಥ ವಿಗ್ರಹ ಇದು ಅಂತ ಅದಕ್ಕೊಂದು ಭಾಳ ದೊಡ್ಡ ಹೆಸರು ಬಂದದ್ದು. ಕೃಷ್ಣ ವಿಗ್ರಹ ಸ್ಥಾಪನೆ ಆದಮೇಲೆ ಮತ್ತೊಮ್ಮೆ ಬದರಿಗೆ ಹೋಗಬೇಕು ಅಂತ ಆಚಾರ್ಯರಿಗೆ ತಲೆಗೆ ಬಂತು. ಹೋಗ್ಬೇಕು, ಇನ್ನೊಂದು ಸಲ ಹೋಗಬೇಕು. ಈ ಸಲ ಹೋಗೋದ ಕಾರಣ ಏನಂದರೆ, ಅವ್ರು ಹೇಳಿದರು ಇದಕ್ಕೆ ಭಾಷ್ಯ ಬರಿ ಅಂತ ಹೇಳಿದರು. ಬರೆದಿದ್ದೀನಿ. ಆ ಭಾಷ್ಯ ಬರೆದದ್ದನ್ನು ಒಪ್ಪಿಸ್ಬೇಕು ಅವರಿಗೆ ಅಂತ ಹೋದರು. ಹೋಗಾಗಲಿ ಈಗಾಗಲೇ ಶಿಷ್ಯರಾಗಿದ್ದರು, ಸನ್ಯಾಸಿಗಳಾಗಿದ್ದರು. ಅವ್ರ ಕಡೆಗೆ ಋಷಿಕೇಶ ತೀರ್ಥರು, ನರಸಿಂಹ ತೀರ್ಥರು, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು ಅನ್ನೋ 4 ಜನ ಬಾಲ ಸನ್ಯಾಸಿಗಳಾಗಿದ್ದರು ಅವ್ರ ಜೊತೆಗೆ. ಅವರೆಲ್ಲ ಅವ್ರ ಜೊತೆಗೆ ಹೊರಟ್ರಂತೆ. ಹೋದ ಬದ್ರಿ ಯಾತ್ರೆ ಪ್ರಸಂಗದಲ್ಲಿ ಏನೇನೋ ಪವಾಡಗಳಾಗ್ತವೆ. ಸುಮಾರು ಪವಾಡಗಳನ್ನು ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಹುಲಿ ಹೊಡೆದದ್ದು ಎಲ್ಲ ತುಂಬ ಇದ್ದಾವೆ. ಆಮೇಲೆ ಮುಂದೆ ಜಿಜ್ಞಾಸುಗಳ ಅಪೇಕ್ಷೆಯಂತೆ ಹೋಗಿ ಕೊಟ್ಟರು. ಅವರು ಇವ್ರು ಹೇಳಿದ್ರಂತೆ, ಬ್ರಹ್ಮಸೂತ್ರದ ಭಾಷೆ ತುಂಬ ಚೆನ್ನಾಗಿದೆ ನಿಮ್ಮದು, ಆದರೆ ಇನ್ನೊಂದು ಕೆಲಸ ಆಗಬೇಕು ನಿಮ್ಮ ಕಡೆಯಿಂದ. ವೇದವ್ಯಾಸರು ಭಾಳ ಬುದ್ಧಿವಂತರು ಅವರು. ಒಂದೇ ಸಲ ಹೇಳಲ್ಲ, ಇನ್ಸ್ಟಾಲ್ಮೆಂಟ್ ಮೇಲೆ ಹೇಳ್ತಾ ಹೋಗ್ತಾರೆ. ಒಂದೇ ಸಲ ಕೊಟ್ಟ ಕನ್ಫ್ಯೂಸ್ ಆಗಿಬಿಡುತ್ತೆ. ಗೀತಾ ಭಾಷ್ಯ ಆಯಿತು, ಈಗ ಬ್ರಹ್ಮಸೂತ್ರ ಭಾಷ್ಯ ಆಯಿತು, ಇನ್ನೊಂದು ಕೆಲಸ ಆಗಬೇಕು ನಿಮ್ಮ ಕಡೆಯಿಂದ. ದಶೋಪನಿಷತ್ತುಗಳಿಗೆ ನಿಮ್ಮಿಂದ ವ್ಯಾಖ್ಯಾನ ಆಗಬೇಕು, ಭಾಷ್ಯ ಆಗಬೇಕು ಅಂತ ವಾಪಸ್ ಉಡುಪಿಗೆ ಬಂದರು. ಉಡುಪಿಗೆ ಬಂದು ಅವರು ಗುರುಗಳ ಅಪೇಕ್ಷೆಯಂತೆ ದಶೋಪನಿಷತ್ತುಗಳಿಗೂ ಭಾಷ್ಯ ಬರೆದು ಇದು ಬಹಳ ಅದ್ಭುತ. ಇದು ಶಂಕರಾಚಾರ್ಯ ಬರೆದಿದ್ದರು. ದಶೋಪನಿಷತ್ತುಗಳಿಗೆ ವ್ಯಾಖ್ಯೆ ಬರೆದಿದ್ದರು, ಭಾಷ್ಯ ಬರೆದಿದ್ದರು. ಇವರು ಬರೆದರು. ಮುಂದೆ ಭಗವದ್ಗೀತೆ ಮೇಲೆ ಮತ್ತೊಂದು ಕೃತಿಯನ್ನು ಬರೆದರು. ಗೀತಾ ತಾತ್ಪರ್ಯ ನಿರ್ಣಯ ಅಂತ ಪುಸ್ತಕ ಬರೆದರು. ಬಹುಶಃ ವೇದಾಂತ ಇತಿಹಾಸದಲ್ಲಿ
ಗೀತೆಯ ಮೇಲೆ 2 ಭಾಷ್ಯ ಬರೆದಂಥ ಒಬ್ಬರೇ ಒಬ್ಬರು ಸನ್ಯಾಸಿ ಅಂದರೆ ಮಧ್ವಾಚಾರ್ಯರು ಒಬ್ಬರೇ, 2 ಬರೆದಿದ್ದಿಲ್ಲ ಮತ್ತು ಬರೆದಿಲ್ಲ. ಆಮೇಲೆ ಬದರಿಯಿಂದ ಹೃಷಿಕೇಶಕ್ಕೆ ಬದರಿಗೆ ಹೋಗಿ ಒಪ್ಪಿಸಿ ಬಂದರು. ಬರಬೇಕಾದ್ರೆ ಹಾದಿಯೊಳಗೆ ಒಂದು ಘಟನೆ ಆಗುತ್ತೆ. ಪಶುಪೆ ಅಂತ ಒಂದು ಜಾಗ, ಮುಖ್ಯವಾದ ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಪಶುಪೆ ಅಂತ ಒಂದು ಜಾಗ, ಅಲ್ಲಿ ಒಂದಿಷ್ಟು ಜನ ಸೇರಿಕೊಂಡಿದ್ದರಂತೆ. ಇವ್ರು ನೋಡಿದ್ರು, ಕೇಳಿದ್ರು ಇವ್ರ ಖ್ಯಾತಿಯನ್ನು ಎಲ್ಲ ಕೂಡಿಸಿ, ಗುರುಗಳೇ ನೀವೆಲ್ಲ ಜ್ಞಾನವನ್ನು, ತತ್ವಜ್ಞಾನದ ಬಗ್ಗೆ ಹೇಳೋದು ಕೇಳಿದ್ದೀವಿ, ಆದರೆ ನೀವು ಸಂಗೀತದಲ್ಲಿ ಏನು ಸಾಧನೆ ಮಾಡಿದ್ದೀರಿ ಗೊತ್ತಿಲ್ಲ ನಮಗೆ. ಸಂಗೀತದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳಿ. ಯಾಕಂದರೆ ನಮ್ಮ ಈ ಹಿಮಾಲಯದ ಪರ್ವತಗಳಲ್ಲಿ ಗಿಡ ಮರಗಳು ಒಣಗಿ ಹೋಗಿದ್ದಾವೆ, ಹೂಗಳು ಬಿಡ್ತಾ ಇಲ್ಲ. 2 ವರ್ಷ ಆಯಿತು, ಹೂವೇ ಬಿಟ್ಟಿಲ್ಲ ಗಿಡ. ಅದಕ್ಕೆ ನೀವು ಸಂಗೀತ ಹೇಳಿದರೆ ಹೂ ಬಿಡ್ತಾವೆ ಅಂತ ಯಾರೋ ಹೇಳಿದ್ದಾರೆ, ದೊಡ್ಡ ಪಂಡಿತರು ಬರ್ತಾರೆ ಅಂತ, ದಯವಿಟ್ಟು ನಿಮ್ಮ ಸಂಗೀತದ ಬಗ್ಗೆ ಒಂದು ಉಪನ್ಯಾಸ ಕೊಡಿ ಅಂದ್ರಂತೆ. ಶಿಷ್ಯರಿಗೆ ಆಶ್ಚರ್ಯ, ಇದುವರೆಗೂ ತತ್ವಜ್ಞಾನದ ಬಗ್ಗೆ ಎಲ್ಲ ಕೇಳಿದ್ದಾರೆ, ಸಂಗೀತದ ಬಗ್ಗೆ ಯಾರೂ ಕೇಳಿಲ್ಲ. ಇವರು ಸಂಗೀತದ ಬಗ್ಗೆ ಕೇಳಿಲ್ಲ, ಗುರುಗಳು ಹೇಳಿದ್ದನ್ನು. ಕೂತ್ಕೊಂಡು ಇವರು ಏನು ಮಾಡ್ತಾರೆ ಅಂದರೆ, ಭಾಳ ಚೆನ್ನಾಗಿದೆ ಅದ್ರ ಹೇಳೋದು. ಅವರ ಪ್ರಾರ್ಥನೆಯನ್ನೇ ಮನ್ನಿಸಿ ಆಚಾರ್ಯ ಮಧ್ವರು ತಮ್ಮ ಆರಾಧ್ಯ ದೈವವಾದ ಕೃಷ್ಣನ ಮಹಿಮೆಯನ್ನು ತನ್ಮಯತೆಯಿಂದ ಹಾಡಿದರು. ಅವ್ರ ಅದ್ಭುತವಾದ ಕಂಠ, ತುಂಬ ಚೆಂದ ಕಂಠ ಅಂತ ಅವ್ರು ಕೇಳಬೇಕು, ಗಡಸು ಕಂಠ, ತುಂಬ ಚೆನ್ನಾಗಿ ಹೇಳ್ತಿದ್ರು ಅಂತ ಹೇಳ್ತಾರೆ. ಆ ಹಾಡಿದ್ರಂತೆ, 2 ತಾಸು ಹಾಡಿದ್ರಂತೆ. ಹಾಡಿದಾಗ ಅಲ್ಲಿ ಜನ ಇಂಥ ಪರಿಪೂರ್ಣವಾದ ಹಾಡನ್ನು ಯಾವತ್ತೂ ಕೇಳಿರಲಿಲ್ಲ ಅಂತ ಹೇಳಿ ಎಲ್ಲರೂ ಮೈ ಮರೆತು ಅವ್ರು ಹಾಡು ನಿಲ್ಲಿಸಿದಾಗ ಎಚ್ಚರ ಆಯ್ತಂತೆ. ಮರುದಿವಸ ಆಗೋದ್ರೊಳಗೆ ಎಲ್ಲ ಪೂಗಾದಿ ವೃಕ್ಷಗಳಿಗೆ ಹೂ ಬಂದಿತ್ತು ಅಂತ ಹೇಳ್ತಾರೆ, ಹೂಗಳು ಬಂದಿತ್ತು ಅಂತ. ಮುಂದೆ ಆಚಾರ್ಯರು ಸಂಗೀತ ಶಾಸ್ತ್ರದ ಮೇಲೆ ಒಂದು ಪುಸ್ತಕ ಬರೆದ್ರಂತೆ. ಆದರೆ ನಮ್ಮ ದುರ್ದೈವ ಆ ಪುಸ್ತಕ ಉಪಲಬ್ಧ ಇಲ್ಲ. ದಾಖಲೆ ಇದೆ, ಬರೆದಿದ್ದಾರೆ ಅಂತಿದೆ, ಅದರ ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಅದು ಒಂದೇ ಉಡುಪಿಗೆ ಬರುವಾಗ ಕಳಿಂಗ ದೇಶದಲ್ಲಿ ಒಬ್ಬ ತರುಣ ಭೇಟಿ ಆಗ್ತಾನೆ. ಕಳಿಂಗ ದೇಶದಲ್ಲಿ ತರುಣದ ಭೇಟಿ ಆಗ್ತಾನೆ. ವಯಸ್ಸಲ್ಲಿ ತುಂಬ ಹುಡುಗ, ಆದರೆ ಅನೇಕ ಶಾಸ್ತ್ರದಲ್ಲಿ ಬಹು ಮೇಧಾವಿ. ಇದು ಭಾಳ ಅದ್ಭುತ ಪ್ರಸಂಗ ಮಧ್ವಾಚಾರ್ಯ ಜೀವನದಲ್ಲಿ. ಹುಡುಗ ಎಲ್ಲ ತಿಳ್ಕೊಂಡಿದ್ದಾನೆ, ಚೆನ್ನಾಗಿ ವಾದ ಮಾಡ್ತಾನೆ, ಮುಖದ ಮೇಲೆ ತೇಜ ಇದೆ, ಕಣ್ಣಲ್ಲಿ ಹೊಳಪಿದೆ. ಆಚಾರ್ಯ ಮಧ್ವಾಚಾರ್ಯರು ಕೂತ್ಕೊಂಡು ನೀವು ಹೃದಯವನ್ನು ಹೇಳಿ ಅಂತ ಹೇಳಿದಂತೆ. ಮೂಲ ಏನು, ಕೋರ್ ಏನು ನಿಮ್ಮದು ಅಂತ. ಇವರು ಆತನ ಕುಡಿಸಿ ಅರ್ಧ ದಿವಸ ಮಾತ್ರ, ಗಮನಿಸಬೇಕಾದ್ದು, ಅರ್ಧ ದಿವಸ ಮಾತ್ರ ಕೂತ್ಕೊಂಡು ಇಡೀ ದ್ವೈತ ಸಿದ್ಧಾಂತದ ಮೂಲ ಲಕ್ಷಣಗಳನ್ನು ಹೇಳಿಕೊಟ್ರಂತೆ. ಆ ಹುಡುಗ ತಕ್ಷಣ ಗುರುತಿಸಿಬಿಟ್ಟು ನಮಸ್ಕಾರ ಮಾಡಿ, ಇವತ್ತಿಂದ ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ಹೊರಟುಬಿಟ್ಟ. ಮುಂದೆ ಕೆಲವು ವರ್ಷ ಅವನು ಇಟ್ಕೊಂಡು ಅವನು ನರಹರಿ ತೀರ್ಥ ಅಂತ ಅವನಿಗೆ ಹೆಸರು ಕೊಟ್ಟು ಶಿಷ್ಯನನ್ನಾಗಿ ಮಾಡಿಕೊಂಡ್ರು. ಇವತ್ತು ನಾವು ದಾಸ ಪರಂಪರೆ ಬಂದದ್ದು ನರಹರಿ ತೀರ್ಥರಿಂದ ಶುರು ಆದದ್ದು ಅಂತ ಹೇಳ್ತೀವಿ. ಅಂದರೆ ಇವತ್ತು ನಮ್ಮ ದಾಸ ಪರಂಪರೆ ಉಳಿದಿದ್ದು ನರಹರಿ ತೀರ್ಥರಿಂದ ಶುರು ಆದದ್ದು. ಕನ್ನಡದಲ್ಲೇ ಗೇಯ ಗೀತೆಗಳು ಬರೋಕ್ಕೆ ಶುರು ಆದದ್ದು ಅಲ್ಲಿಂದ. ಮುಂದೆ ಹಾಗೆ ಮಧ್ವಾಚಾರ್ಯರು ಚಾತುರ್ಮಾಸ್ಯ ಮಾಡ್ತಾ ಅನೇಕ ಶಿಷ್ಯರು ಹೊಸ ಪುಸ್ತಕಗಳನ್ನು ಬರೀಬೇಕು, ನಮಗೆ ಖಂಡನ ಗ್ರಂಥಗಳನ್ನು ಬರೀಬೇಕು ಅಂದರು. ಈ ನಮ್ಮ ವೇದಾಂತದಲ್ಲಿ ಅದೊಂದು ಸಣ್ಣ ಪ್ರಯೋಗ. ಅದು ನಾವು ದೊಡ್ಡವರು ಅಂತ ಹೇಳೋದು ಒಂದು, ಇನ್ನೊಬ್ಬರು ಪ್ರಯೋಜನ ಇಲ್ಲ ಅಂತ ಹೇಳೋದು ಒಂದು. ಅದು ಎಲ್ಲ ಕಡೆ ಬಂದದ್ದೇ, ಅದು ಏನು ಬಿಡಲಿಕ್ಕೆ ಆಗೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸು, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ದೊಡ್ಡವರು ಅಂತ ತಿಳ್ಕೊಂಡ್ರೆ ಏನು ತೊಂದರೆ ಇಲ್ಲ, ನನಗೆ ಯಾಕೋ ಅಷ್ಟು ಇಷ್ಟ ಇಲ್ಲ. ಅದು ಈ ಖಂಡನ ಅನ್ನೋ ಪದನೇ ನನಗಿಷ್ಟ ಇಲ್ಲ. ಆದರೆ ಏನು ಮಾಡೋದು, ಆ ಪದ್ಧತಿ ಇತ್ತದು. ನಾನು ದೊಡ್ಡವನು, ನಾನು ಯಾವಾಗ ಹೇಳೋದು, 2 ರೀತಿ ದೊಡ್ಡವರು ಆಗ್ಬೋದು. ನೀವು ಪ್ರಯತ್ನದಿಂದ ಸಾಧನೆಯಿಂದ ದೊಡ್ಡವರು ಆಗ್ಬೋದು, ಇನ್ನೊಬ್ಬರನ್ನ ಕೆಳಗೆ ತಳ್ಳಿ ದೊಡ್ಡವರು ಆಗ್ಬೋದು. ಇದು ಖಂಡನ ಅಂತ ಭಾಳ ಪ್ರಸಿದ್ಧವಾದಂಥ ಅದು ಶಾಸ್ತ್ರ. ಈ ಮಾಯಾವಾದವನ್ನು ಖಂಡನೆ ಮಾಡಬೇಕು ಅಂತ ಬರೀರಿ ಅಂತ ಹೇಳಿದ್ರಂತೆ. ಅದಕ್ಕೆ ಅದ್ವೈತ ವಿದ್ವಾಂತದ ವಿಭಿನ್ನ ದೃಷ್ಟಿಕೋನವನ್ನು ವಿಮರ್ಶೆ ಮಾಡಿ 3 ಪುಸ್ತಕಗಳನ್ನು ಬರೆದರು. ಅದರಲ್ಲಿ ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಅಂತ 3 ಪುಸ್ತಕಗಳನ್ನು ಬರೆದರು. ಅವು ಗಾತ್ರದಲ್ಲಿ ಚಿಕ್ಕವಾದರೂ ಕೂಡ ಈ ಮಾಯಾವಾದವನ್ನು ಖಚಿತವಾಗಿ ಖಂಡನೆ ಮಾಡುವಂಥ 3 ಪುಸ್ತಕಗಳು. ಇದರ ಜೊತೆಗೆ ಪ್ರಮಾಣಶಾಸ್ತ್ರ ಅಂತ, ಇದು ಎಷ್ಟು ಚಂದಪ್ಪ ನನಗೆ. ಸೈನ್ಸಿಗೂ ಮತ್ತು ಎಷ್ಟು ಹೊಂದಾದ ವೇದಾಂತ ಹೊಂದಾಣಿಕೆ ಇದೆ ಅಂತ. ಸೈನ್ಸ್ದಲ್ಲಿ ಕೂಡ ನಾನು 3 ಹೇಳೋದು. ಪ್ರತ್ಯಕ್ಷ ಪ್ರಮಾಣ, ಎಕ್ಸ್ಪರಿಮೆಂಟ್ ಮಾಡಬೇಕು. ನಾನು ಏನೋ ಪ್ರಯೋಗ ಮಾಡ್ತೀನಿ, ಇದು ಪ್ರೂವ್ ಆಗುತ್ತೆ, ಹಿಂಗಾದರೆ ಹಿಂಗಾಗುತ್ತೆ, ಎಕ್ಸ್ಪರಿಮೆಂಟ್ ಮಾಡ್ತೀನಿ. ಅದು ನಮ್ಮ ಕನ್ಕ್ಲೂಸಿವ್ ಸೈನ್ಸ್ನವರಿಗೆ. ಎಲ್ಲಿ ಸೈನ್ಸ್ ಇಲ್ವೋ, ಪ್ರಯೋಗ ಮಾಡೋಕ್ಕಾಗಲ್ವೋ, ಅಲ್ಲಿ ನಾವು ಹೈಪಾಥಿಸಿಸ್ ಅಂತೀವಿ. ಈಗ ಮನೆ ಮುಂದೆ ಹಾಲಿನ ಚೀಲ ಬಿದ್ದಿದೆ, ದಿನ ನ್ಯೂಸ್ ಪೇಪರ್ ಬಿದ್ದಿದೆ, ನೀವು ಬಾಗಿಲು ತೆಗಿಯೊಳಗೆ ಮುಂದೆ ಚೀಲ ಪೇಪರ್ ಬಿದ್ದಿದೆ, ಒಗೆದವ್ರು ನೋಡಿಲ್ಲ, ನೀವು ಯಾವಾಗ ಹೋಗಿತ್ತ ನೋಡಿಲ್ಲ ನೀವು. ಆದರೆ ಮನೆ ಮುಂದೆ ಚೀಲ ಪೇಪರ್ ಇರೋದ್ರಿಂದ ಬೆಳಗ್ಗೆ ಒಬ್ಬ ಹಾಕಿ ಹೋಗಿದ್ದಾನೆ ಅಂತ ಗ್ಯಾರಂಟಿ ಅಲ್ವಾ? ಅನುಮಾನ, ಅದು ಹೈಪಾಥಿಸಿಸು ಮಾಡೋಕ್ಕಾಗದೆ ಹೋದಾಗ ಏನು ಮಾಡ್ತೀವಿ ನಾವು ವಿಜ್ಞಾನದಲ್ಲಿ? ರೆಫರೆನ್ಸ್ ನೋಡಿ, ಆ ಜರ್ನಲ್ ಇದೆ, ನೇಚರ್ ಜರ್ನಲಲ್ಲಿದೆ ನೋಡಿ, ಆರ್ಗ್ಯಾನಮೆಟ್ರಿಕ್ ಕೆಮಿಸ್ಟ್ರಿ ಪುಸ್ತಕ ಇದೆ ನೋಡಿ, ಜರ್ನಲ್ ಇದೆ ನೋಡಿ, 1944ದಲ್ಲಿ ಮಾಡಿದ್ರಂತೆ. ರೆಫರೆನ್ಸ್ ಅಂತ ಕರಿತೀವಿ ಇದು ನಾವು. ಮೊದಲು ಎಕ್ಸ್ಪರಿಮೆಂಟ್, ಹೈಪಾಥಿಸಿಸ್, ರೆಫರೆನ್ಸ್ ಅಂತ 3. ಇವೇ 3 ಥಿಯರಿಗಳನ್ನು ಅಧ್ಯಾತ್ಮದಲ್ಲೂ ಬಳಸ್ತಾರೆ. ಏನೇನೂ ಡಿಫ್ರೆನ್ಸ್ ಇಲ್ಲ.
ವಿವೇಕಾನಂದರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದರು ಅಮೇರಿಕನ್ ಬಂದ ಮೇಲೆ. ಅಲ್ಲಿ ಹುಡುಗರು ಕೇಳಿದಂತೆ ನೀವೇನು ವಿದ್ಯಾತ್ಮ ಹೇಳ್ತೀರಿ, ಒಂದು ನಂಬೋಕ್ಕಾಗಲ್ಲ, ಅವು ಕತೆ ಕಟ್ಬಿಡ್ತೀರಿ, ಪ್ರೂಫೇ ಇಲ್ಲಲ್ಲ ಒಂದಕ್ಕೆ ನಿಮಗೆ. ಅವರೊಂದಂತ ಏನು ಪ್ರೂಫ್ ಬೇಕು ನಿನಗೆ ಅಂತ ಕೇಳಿದರು. ಇಷ್ಟು ಚೆಂದ ಇದೆ, ದಯವಿಟ್ಟು ವಿದ್ಯಾರ್ಥಿಗಳು ಇದ್ದಾರಲ್ಲ, ವಿಜ್ಞಾನ ಓದಿದವರು ಇರ್ತಾರೆ, ಗೊತ್ತಾಗುತ್ತೆ ನಿಮಗೆ. ಅವ್ರು ಕೇಳಿದ್ರಂತೆ, ಹ್ಯಾವ್ ಯು ಸೀನ್ ಎನ್ ಆ್ಯಟಮ್ ಅಂತ ಕೇಳಿದ್ರಂತೆ ಅವನು. ಇದು 1898. ಹ್ಯಾವ್ ಯು ಸೀನ್ ಎನ್ ಆ್ಯಟಮ್ ಅಂದ. ನೋ ಅಂದಂತೆ. ಮತ್ತು ಹೌ ಡು ಯು ನೋ ಎಲೆಕ್ಟ್ರಾನ್ಸ್ ಆರ್ ದೇರ್? ಇಲೆಕ್ಟ್ರಾನ್ ಯಾರು ಹೇಳಿದ್ದಾರೆ ನಿನಗೆ? ಕಂಡಿದೆಯಾ ಎಲೆಕ್ಟ್ರಾನನ್ನು? ಕಂಡಿಲ್ಲ. ಮತ್ತು ಹೇಳ್ತೀಯ ಇಲೆಕ್ಟ್ರಾನ್ ಇದೆ, ಶೆಲ್ಸ್ ಇದ್ದಾವೆ, SPDF ಆರ್ಬಿಟಲ್ಸ್ ಅಂತೀಯ, ಎಲ್ಲಿ ನೋಡಿದ್ದೀನಿ ನೀನು? ನೋಡೇ ಇಲ್ಲಲ್ಲ. ಅನುಮಾನ, ಹೈಪಾಥೆಸಿಸ್. ಯಾಕಂದರೆ ಇಫ್ ಆಟಮ್ ಈಸ್ ಬಿಹೇವಿಂಗ್ ದಿಸ್ ವೇ ಇಟ್ ಮಸ್ಟ್ ಹ್ಯಾವ್ ಎ ಸ್ಟ್ರಕ್ಚರ್ ಆಫ್ ದಿಸ್ ಕೈಂಡ್. ಲಾಜಿಕಲ್ ಆರ್ಗ್ಯುಮೆಂಟ್ ಅದು. ನಾವು ಅಧ್ಯಾತ್ಮದಲ್ಲಿ ಇದನ್ನೇ ಮಾಡ್ತೀವಿ. ಪ್ರತ್ಯಕ್ಷ ಪ್ರಮಾಣ ಇಲ್ಲದೆ ಹೋದಾಗ ಅನುಮಾನ ಅಂತ ಹೇಳ್ತೀವಿ. ಅನುಮಾನ ಇಲ್ಲದೆ ಹೋದಾಗ ಶಾಸ್ತ್ರ ಅಂತೀವಿ. ನೀವು ಹೇಗೆ ರೆಫರೆನ್ಸ್ ಬುಕ್ ಅಂತ ಏನು ಹೇಳ್ತೀರಿ, ಜರ್ನಲ್ಸ್ ಅಂತೀರಿ, ಹಾಗೆ ನಮಗೆ ಶಾಸ್ತ್ರಗಳಿದ್ದಾವೆ. ವೇದ, ಉಪನಿಷತ್ತುಗಳು ನಮ್ಮ ಶಾಸ್ತ್ರ ಗ್ರಂಥಗಳು, ಇವೇ ಥಿಯರಿ ಅಲ್ವಾ. ಅದನ್ನು ಹೇಳಿ ಪ್ರತ್ಯಕ್ಷ ಪ್ರಮಾಣ ಶಾಸ್ತ್ರಕ್ಕೆ 2 ಪುಸ್ತಕ ಬರೆದರು. ಪ್ರಮಾಣ ಲಕ್ಷಣ ಮತ್ತು ಕಥಾ ಲಕ್ಷಣ ಅಂತ 2 ಕೃತಿಗಳು, ಅಪರೂಪದ ಕೃತಿಗಳು ಮಧ್ವಾಚಾರ್ಯದು. ಯಾವ ಸೈನ್ಸ್ ಸ್ಟೂಡೆಂಟಾದರೂ ಓದಲೇಬೇಕಾದಂಥ ಪುಸ್ತಕ, ಅದ್ಭುತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ವಾದ ಸರಣಿಯನ್ನು ನೋಡಿ ಹೇಳಿದಾಗ ಇನ್ನೊಂದು 2 ಓದಿದ್ಮೇಲೆ ಒಂದು ಪುಸ್ತಕ ಬರೆದರು, ವಿಷ್ಣು ತತ್ವ ನಿರ್ಣಯ ಅಂತ. ಅದು ಒಂದೊಂದು ಕಲ್ಪನೆ ಮಾಡಿದ್ರೆ ನಾನು ಪೂರ್ತಿ ವಿಶ್ಲೇಷಣೆ ಮಾಡ್ತಾ ಹೋದರೆ 1 ವರ್ಷ ಇದೇ ಮಾಡಬೇಕಾಗುತ್ತೆ. ವಿಷ್ಣು ತತ್ವ ನಿರ್ಣಯ ಅಂತ. ದಯವಿಟ್ಟು ಗಮನಿಸಬೇಕು ಪದ ಟೈಟ್ಲ್ ಹೆಂಗಿದೆ ಅಂತ. ವಿಷ್ಣು ನಿರ್ಣಯ ಅಲ್ಲ, ವಿಷ್ಣು ಅನ್ನುವಂಥ ಒಂದು ತತ್ವ ಇದೆ ಅನ್ನೋದು ನಿರ್ಣಯ ಮಾಡೋದು ಹೇಗೆ, ದೇವರಿದ್ದಾನೆ ಅಂತ ಪ್ರೂಫ್ ಮಾಡೋದು ಹೇಗೆ? ಗೊತ್ತಿಲ್ಲ. ನಾನು ಪ್ರೂವ್ ಮಾಡೋದು ದೇವರಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕೆ ಬರಲ್ಲ ನನಗೆ. ಅದು ಪ್ರೂವ್ ಆಗುತ್ತೆ. ನಾನು ಸುಮಾರು ಎಕ್ಸಾಂಪಲ್ ಕೊಡ್ತಿದ್ದೆ. ಬೆಂಗಳೂರು ಏರ್ಪೋರ್ಟಲ್ಲಿ ದಿನಕ್ಕೆ 200 ವಿಮಾನ ಏರುತ್ತೆ, 200 ವಿಮಾನ ಇಳೀತದೆ. ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ ಇನ್ನೂ ತನಕ. ಅಂದರೆ ಏನರ್ಥ? ಯಾಕೆ? ಏರ್ ಟ್ರಾಫಿಕ್ ಕಂಟ್ರೋಲ್ ಇದೆ ಮೇಲೆ, ಅದು ಕರೆಕ್ಟಾಗಿ ಹೇಳುತ್ತೆ, ನೋ ಲ್ಯಾಂಡ್ ಆಗಬೇಡ, ನೀ ಲ್ಯಾಂಡ್ ಆಗು, ನೀ ಹೋಗು ಕರೆಕ್ಟ್ ಗೈಡೆನ್ಸ್ ಮಾಡ್ತಿರೋದ್ರಿಂದ ಹೊಡಿತಾ ಇಲ್ಲ. ಅಂದರೆ ವಿಮಾನಗಳನ್ನು ನಿಗ್ರಹ ಮಾಡುವಂಥ, ಮಾರ್ಗದರ್ಶನ ಮಾಡುವಂಥ ಒಂದು ಯಾವುದೋ ಸೆಂಟರ್ ಇದೆ ಅಲ್ಲಿ ಅಲ್ವಾ. ಅದನ್ನೇ ಲಾಜಿಕ್ ಎಕ್ಸ್ಟೆಂಡ್ ಮಾಡೋದಾದರೆ, ಭೂಮಿ ಪ್ರಪಂಚ ಹುಟ್ಟಿ 450 ಕೋಟಿ ವರ್ಷ ಆಯಿತು ಅಂತ ಹೇಳಿದೆ. ಅವತ್ತಿಂದ ಇಲ್ಲಿವರೆಗೂ ಗ್ರಹಗಳು ಹಾಗೆ ಸುತ್ತಾ ಇದ್ದಾವೆ. ಎಷ್ಟು ಕರೆಕ್ಟಾಗಿ ಸುತ್ತಾವೆ ಅಂದರೆ, ಇಂದು 100 ವರ್ಷಕ್ಕೆ ಸಂಪೂರ್ಣ ಸೂರ್ಯಗ್ರಹಣ ಯಾವಾಗ ಆಗುತ್ತೆ ಅಂತ ಇವತ್ತೇ ಹೇಳ್ಬೋದು. ನೀವು ಸೆಕೆಂಡ್ ಟು ಸೆಕೆಂಡ್ ಹೇಳ್ಬೋದು, ಅಷ್ಟು ಕರೆಕ್ಟಾಗಿ. ಅಂದರೆ ಆ ಗ್ರಹಗಳು ಅಷ್ಟು ಸರಿಯಾಗಿ ನಿಯಮಿತವಾಗಿ ಸುತ್ತಾ ಇದ್ದಾವೆ. ಯಾರು ಕಂಟ್ರೋಲ್ ಮಾಡ್ತಾರೆ ಅವನ್ನ? ಈ ವಿಮಾನ ಕಂಟ್ರೋಲ್ ಮಾಡೋಕ್ಕೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇರಬೇಕಾದ್ರೆ ಇಷ್ಟೊಂದು ಗ್ರಹಮಂಡಲದಿರುವಂಥ ನಕ್ಷತ್ರ ರಾಶಿಗಳನ್ನು ಕಂಟ್ರೋಲ್ ಮಾಡಿ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ. ಅದು ಆಕೆನೋ ಅವನು, ಅದು ಗೊತ್ತಿಲ್ಲ ನನಗದು. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೋರ್ವನೇರಲಿಕ್ಕೆ ಜಗದ ಕಥೆ ಏಕೆಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ. ನಮಗೆ ದ್ವಂದ್ವ ಬಂದಾಗಿ ಉತ್ತರ ಕೊಡಬೇಕು. ಇದನ್ನು ನಡೆದಿದೆಯಲ್ಲ ಪ್ರಪಂಚ ಹೆಂಗೆ ನಡೆದಿದೆ ರೆಗ್ಯುಲರಾಗಿ, ಅಬ್ಸಲ್ಯೂಟ್ಲಿ ಮೆಟಿಕ್ಯುಲಸ್ ಇವತ್ತಿನವರೆಗೂ. ಹಾಗಾದ್ರೆ ಯಾವುದೋ ಒಂದು ಶಕ್ತಿ ಕಂಟ್ರೋಲ್ ಮಾಡ್ತಿರ್ಬೇಕಲ್ಲ, ಆ ಶಕ್ತಿಯನ್ನು ದೇವರಂತೀವಿ. ಅದು ತತ್ವ, ಅದು ಶಕ್ತಿ. ಆ ತತ್ವವನ್ನು ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ಇವತ್ತು ಸೈನ್ಸ್ ವಿದ್ಯಾರ್ಥಿ ಓದಿದ್ರೆ ತಲೆ ಹೊಡಬಿಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ವಿಷ್ಣು ತತ್ವ ಅಂತ ಬರೆದಿದ್ದಾರೆ. ಐ ಥಿಂಕ್ ಇಲ್ಲಿಗೆ ನಿಲ್ಲಿಸ್ಬೇಕು ನಾನು. 11:20 ಆಯಿತು. ಇನ್ನೊಂದು 5 ನಿಮಿಷ ಮಾಡ್ಬೋದಾ? ಪ್ರಮೋದ್ ಹೇಳಿದ್ಮೇಲೆ ಮಾಡ್ಬೋದು, ನಾನು ತೊಂದರೆ ಇಲ್ಲ. ಅಲ್ಲಿಂದ ಪ್ರತಿನಿತ್ಯ ಪ್ರವಚನ ಕೇಳ್ತಿದ್ದಂಥ ಜಿಜ್ಞಾಸುಗಳು ಇರ್ತಾರಲ್ಲ, ಅವ್ರ ಹಿಂದೆ ಯಾವಾಗ ಹೋಗ್ತಿದ್ರಂತೆ ಜನ. ಈಗ ದೊಡ್ಡವ್ರ ಮಾತು ಕೇಳೋದು ಸುಲಭ ಸಿಗುತ್ತೆ ಯಾರಿಗಾದರೂ. ಮಧ್ವಾಚಾರ್ಯರಂಥವ್ರು ಉಪನ್ಯಾಸ ಮಾಡ್ತಾರೆ ಅಂದರೆ ಜನ ಸಂಸಾರ ಸಮೇತ ಹೋಗ್ತಿದ್ರಂತೆ, ಅವ್ರ ಹಿಂದೆ ಕೇಳ್ಕೊಂಡು ಹೋಗೋರಂತೆ. ಒಂದು ಸಲ ಕೇಳಿದ್ರಂತೆ, ನೋಡಿ ವ್ಯಾಸ ಭಾರತ ಹೇಗೆ ಕಷ್ಟ ಆಗಿತ್ತು ನಮಗೆ, ಈ ಭಾಗವತನೂ ಕಷ್ಟ ಆಗಿದೆ ನಮಗೆ. ವ್ಯಾಸರ ಭಾಷೆಯ ಭಾವ ನಮಗೆ ಎಟ್ಕೋದಿಲ್ಲ, ಅದಕ್ಕೊಂದು ಏನಾದರೂ ಭಾಷೆ ಬರ್ಕೊಡ್ತೀರಾ ನಮಗೆ ಅಂತ ಕೇಳಿದ್ರಂತೆ. ತಕ್ಷಣ ಆಚಾರ್ಯರು ಬರಿತೀನಿ ಅಂದರು. ಇದನ್ನು ದಯವಿಟ್ಟು ಸಾಧ್ಯ ಇದ್ದವರು ಹಿಂಗೆ ಸಂಸ್ಕೃತದಲ್ಲಿ ಆಗದೆ ಹೋದರೆ ನಷ್ಟ ಇಲ್ಲ, ಅದರ ಟ್ರಾನ್ಸ್ಲೇಷನ್ ಆದರೂ ಓದಬೇಕು. ನಿಜವಾಗಲೂ ಮಹಾಭಾರತದ ಸ್ಪಷ್ಟ ಕಲ್ಪನೆ ಬರೋದಾದರೆ ಇದನ್ನು ಓದಬೇಕು ಪುಸ್ತಕ. ಅದು ಬರೆದದ್ದು ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಬರೆದರು, ಮುಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದರು. ಈ ಭಾಗವತ ತಾತ್ಪರ್ಯ ನಿರ್ಣಯ ಇದೆಯಲ್ಲ, ಅದ್ಭುತವಾಗಿದ್ದಂಥದ್ದು. ಈ ಭಾಗವತ ಅನ್ನುವಂಥದ್ದನ್ನು ವೇದವ್ಯಾಸರು ಬರೆದ ಕಾಲ ಬಹಳ ಮುಖ್ಯ. ಯಾಕೆ ಬರೆದರು ಅಂತ, ಇಷ್ಟೊಂದು ವೇದಗಳನ್ನು ಭಾಗ ಮಾಡಿದಂಥ ವೇದವ್ಯಾಸರು, 18 ಪುರಾಣಗಳನ್ನು ಬರೆದಂಥವರು, ಮಹಾಭಾರತವನ್ನು ಬರೆದಂಥ ವೇದವ್ಯಾಸರು ಎಲ್ಲ ಬರೆದ ಮೇಲೆ ಕೂತಿದ್ದರಂತೆ. ಬಹಳ ದುಗುಡಾಯಿತು, ದುಮ್ಮಾನ ಆಯಿತು, ಸಂಕಟ ಆಗಿತ್ತಂತ, ಅವ್ರಿಗೆ ಸಮಾಧಾನ ಇರಲಿಲ್ಲಂತ. ನಾರದರು ಬಂದರು.
ಯಾಕಪ್ಪ ವೇದವ್ಯಾಸರಿಗೆ ಕೂತಿದ್ದೀರಿ ಹೀಗೆ ಅಂತ. ನನಗೆ ಭಾಳ ಮನಸ್ಸಿಗೆ ಆತಂಕ ಆಗಿದೆ, ಸಮಾಧಾನ ಸಿಗ್ತಾ ಇಲ್ಲ. ಇಷ್ಟೊಂದು ಬರೆದಿದ್ದೀನಿ, ಆದರೂ ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಏನು ಬರೀಬೇಕು ಅಂತ. ಹೌದು, ಕರೆಕ್ಟ್ ಆಗಿದ್ದೀರಿ, ಮನಸ್ಸು ಸಮಾಧಾನ ಇರೋ ಕಾರಣ ಇಲ್ಲ ಅಂದರು. ಯಾಕೆ ಅಂತ ಕೇಳಿದರೆ, ನೀವು ಬರೆದದ್ದು ಯಾವ್ದು ಬರೆದಿದ್ದೀರಿ? ಮಹಾಭಾರತ ಬರೆದಿದ್ದೀರಿ, ಹೊಡೆದಾಟದ ಕತೆ, ಅಣ್ಣ ತಮ್ಮಂದ್ರ ಹೊಡೆದಾಟ ಕತೆ. ಈ ಕೆಟ್ಟ ಒಂದು ಮರ್ಡರ್ ಸ್ಟೋರಿ ನೋಡಿ ಮಲ್ಕೊಂಡ್ರೆ ಒಳ್ಳೆ ನೀವು ಕನಸು ಬರ್ತಾವ? ಕೆಟ್ಟ ಕನಸೇ ಬರೋದು ಅಲ್ವಾ? ಬರೆದಿದ್ದೀರಿ, ಹೊಡೆದಾಟ ಕತೆ ಬರೆದಿದ್ದೀರಿ, ಆದರೆ ಮೂಲ ಶಕ್ತಿ ಬಗ್ಗೆ ಬರೀಲೇ ಇಲ್ಲ ನೀವು. ಮಹಾಭಾರತದಲ್ಲಿ ಕೃಷ್ಣ ಬರೋದು ನಡುವೆ ಬರ್ತಾನೆ, ಮೂಲಕ್ಕೆ ಬರೋಲ್ಲ. ದ್ರೌಪದಿ ಮದುವೆಯಲ್ಲೇ ಬರೋದು ವ್ಯಾಸಭಾರತದಲ್ಲಿ. ಆದರೆ ಆ ಶಕ್ತಿ ಬಗ್ಗೆ ಬರೀಲೇ ಇಲ್ಲ ನೀವು. ಬರೀರಿ, ಹಾಗಾದರೆ ಕೃಷ್ಣನ ಬಗ್ಗೆ ಬರೀರಿ ಅಂದಾಗ ಮತ್ತೆ ಕೂತು ವೇದವ್ಯಾಸರು ಭಾಗವತ ಬರೆದರು ಅಂತ. ಭಾಗವತ ಬರೆದಾಗ ಮನಸ್ಸಿಗೆ ತುಂಬ ಸಮಾಧಾನ ಆಯ್ತಂತ ಅವರಿಗೆ. ಇಷ್ಟು ದಿವಸ ದುಗುಡ ಆತಂಕ ಕಮ್ಮಿ ಆಯಿತು. ಅಂದರೆ ವೇದವ್ಯಾಸರ ಮನಸ್ಸಿನ ಆತಂಕವನ್ನು ಕಡಿಮೆ ಮಾಡಿದಂಥ ಗ್ರಂಥ ಭಾಗವತ. ಯಾಕಂದರೆ ಕೃಷ್ಣನ ಜೀವನ ಪೂರ್ತಿ, ಅದು ಬಾಲ್ಯದ ಜೀವನ, ಅದು ಓದಬೇಕು, ಅದ್ಭುತ ಅನಿಸ್ಬಿಡುತ್ತೆ. ಅದು ಇವತ್ತು ಸಾಯಂಕಾಲ ಹೇಳಬೇಕು, ಅದು ಇವತ್ತು ಹೇಳೋದು ಬೆಳಗ್ಗೆ ಹೇಳೋದಲ್ಲ. ಅದು ಕೃಷ್ಣನ ಬಗ್ಗೆ ಹೇಳಿದಾಗ ಅದು ಸಾಯಂಕಾಲ, ಅದು ಭಾಳ ಚೆನ್ನಾಗಿದೆ. ಆ ಕೃಷ್ಣನ ಬಗ್ಗೆ ವರ್ಣನೆ ಮಾಡಬೇಕಾದ ದಯವಿಟ್ಟು ನೀವೇ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ. ನೀವು ಯಾರ ಮುಂದೆ ಏನೋ ಘಟನೆ ಹೇಳ್ತಾ ಇರ್ತೀರಿ, ನಿಮ್ಗೆ ಅತ್ಯಂತ ಮನಸ್ಸಿಗೆ ಹಿಡಿದಂಥ ಘಟನೆ ಹೇಳಬೇಕಾದ್ರೆ ನೀವು ಹ್ಯಾಂಗೆ ಕಾಣ್ತೀರಿ ಗೊತ್ತಾ? ಯು ಆರ್ ಲುಕಿಂಗ್ ಆ್ಯಟ್ ಯುವರ್ ವೆರಿ ಬೆಸ್ಟ್. ಕಣ್ಣು ಹರಳಿ ಬಿಡುತ್ತೆ. ಏನು ಕೈ ಮಾಡಿ ಹೇಳ್ಕೊಂಡು ಅನುಭವಿಸಿ ಹೇಳ್ತೀರಲ್ಲ, ನೀವು ಸಂತೋಷ ಪಡ್ತೀರಲ್ಲ. ಯಾವುದು ನನ್ನ ಮನಸ್ಸಿಗೆ ಹೆಚ್ಚು ಹತ್ತಿರವಾಗಿದೆಯೋ ಅದನ್ನು ವರ್ಣನೆ ಮಾಡುವಾಗ ಮನಸ್ಸು ಬಿಚ್ಚಿ ವರ್ಣನೆ ಮಾಡ್ತೇನೆ. ಹಾಗೆ ವೇದವ್ಯಾಸರು ಮಾಡಿದ್ದು ಭಾಗವತದಲ್ಲಿ. ಭಾಗವತದ ಮಾತು ವೇದವ್ಯಾಸರ ಹೃದಯ ಗೀತೆ, ಅದು ಅದ್ಭುತವಾದಂಥ ಮಾತು. ಅದ್ರ ಬಗ್ಗೆ ಬರೆದರು. ಭಾಗವತ ತಾತ್ಪರ್ಯ ನಿರ್ಣಯ ಅನಿಸಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅದ್ಭುತವಾದದ್ದು ಬರೆದದ್ದು. ಮುಂದೆ ಇಲ್ಲಿ ನಿಲ್ಲಿಸೋಣ. ಮುಂದೆ ಬೇರೆ ಒಂದು ಘಟ್ಟ ಬರುತ್ತೆ, ನಾಳೆ ಮುಂದಿದೆ. ಸಮಗ್ರ ಪುರಾಣ ಪ್ರಪಂಚವನ್ನು ವಿವರಣೆ ಮಾಡಿದ್ದು ಭಾಗವತ ಹೇಳೋದ್ರ ಜೊತೆಗೆ ಮಹಾಭಾರತ ವರ್ಣನೆ ಮಾಡೋದ್ರ ಜೊತೆಗೆ ಬರೀ ಮಹಾಭಾರತ ಒಂದೇ ಮಾಡಲಿಲ್ಲ ಅವರು. ನೀವು ದಯವಿಟ್ಟು ಗಮನಿಸಬೇಕು, ಮಹಾಭಾರತ ಒಂದೇ ಕಾಮೆಂಟ್ರಿ ಮಾಡಲಿಲ್ಲ. ಮಾಡ್ತಾ ಮಾಡ್ತಾ ಎಲ್ಲ ಪುರಾಣಗಳನ್ನು ತರ್ತಾರೆ ಅದರೊಳಗೆ. ಸ್ಕಾಂದ ಪುರಾಣ, ವಿಷ್ಣು ಪುರಾಣ, ಎಲ್ಲ ಪುರಾಣಗಳು ಮಾತುಗಳು ಅಲ್ಲಿ ಬರ್ತದೆ. ಆದ್ದರಿಂದ ಭಾಗವತ ಗ್ರಂಥ ಬರೀ ನಮಗೆ ಒಂದು ಅಧ್ಯಾತ್ಮ ಗ್ರಂಥ ಮಾತ್ರ ಅಲ್ಲ, ಅದೊಂದು ಸಾಹಿತ್ಯಿಕ ಗ್ರಂಥ, ಸಾಂಸ್ಕೃತಿಕ ಗ್ರಂಥ. ಅಂಥ ಗ್ರಂಥದ ಬಗ್ಗೆ, ಮುಂದಿನ ಮಧ್ವಾಚಾರ್ಯ ಜೀವನದ ಬಗ್ಗೆ ನಾಳೆ ನೋಡೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಡುಗಡೆಗೊಂಡಂಥ ಪುಸ್ತಕ ಇಷ್ಟರಲ್ಲೇ ಇದೆ, ಅಂದರೆ ಕೆಲವೇ ದಿನಗಳಲ್ಲಿ ಈ ಸಭಾಭವನದಲ್ಲೇ ಸಿಗ್ತವೆ. ದಯವಿಟ್ಟು ಬಂದು ಕೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀನಿ.